ಸುರರು ಸಂದಣಿಯ ಕಿನ್ನರೋಳ್ ಒಂದೆಳೆದ ಶರರ ಗುಂಪಿನ ಪನ್ನಗರ ಪಂಕ್ತಿಯೋಳ್ ಗುರು ಡಗರಡಂಗಣ ಯಕ್ಷರಾಕ್ಷಸರ ಕಳವಳ ಜಡೆಯುತ್ತಿರ್ಪ ಪಡಿಹಾರದ ನೆರೆದು ಕೇಳಿಸುದುವ ತುಂಬುರರ ರಂಬೆ ಭೃಂಗಿಯರಂ ರಚಿಸಿ ಪಯಾಜಮಂ ಪಾರು ಕಾಣೆ ಕೂಡಲ್ ನೆರರಿದ್ದ ಹರನ ಸಭೆ ಸುಖದ ಸೋಗಿನ ಶೋಭಿ ಬಿಡ್ಡದ ಮುರದದಲ್ಲಿಗೆ ಸೊಲ್ಲಾಪುರದ ಸಿದ್ದರಾಮರ ಶ್ರೀಪಾದಕ್ಕೆ ಶರಣು ಶರಣು ಶರಣ ಶರಣು ಶರಣಾತಿ ಶರಣು ಶರಣ ಗಾನದೋಳ್ ವಿದ್ಯದೋಳ್ ಪ್ರಾಯದೋಳ್ ಚಲುವಿನೋಳ್ ಮಾನದೋಳ್ ಪದವಿಯೋಳ್ ಭೋಗದೋಳ್ ಶಿವಭಕ್ತಿಯಾನಂದದೋಳ್ ಶಿವನ ಕರುಣದೋಳ್ ಪ್ರತಿಯಿಲ್ಲನಿಪ ಪುಣ್ಯವನ ತಳೆದು ಜ್ಞಾನ ಮರದ ಶಿವದೋಳಿರುವ ಜ್ಞಾನದಿಂದ ಶಿವ ಗಂಧರ್ವ ದಂಪತಿಗಳು ಸ್ಥಾನಕ್ಕೆ ಬರುತ್ತಿರದಾಗ ಬಹು ಭೃಂಗಿಯನು ಕಂಡು ನಸು ನಕ್ಕರೈ ನಸೋ ನಕರೇ ಇಂದೆನ್ನ ಅರಿತರದೆಯಂತೆ ನಸುನಕ್ಕದಂದ ಬದ್ದಾನಮನೆಯಪ್ಪ ನರ ಜನ್ಮದೋಳ್ ಬಂದು ಭುವಿ ಸತಿಪತಿಗಳಾಗಿ ನೀವೆಂದು ಮುನಿದಾತ ಶಾಪವನಿತ್ತೊಡೆ ಮುಂದುಗೆಟ್ಟಿರುವುದ ಶಗುದ ಬಳುಕುತ್ತ ತಂದೆ ಕರುಣಿಸು ವಿಶಾಪವನೆಂದು ಹಾಯ್ ಬಡುವ ಮಂದಮತಿಗಳೇ ದೊರಕದಲ್ಲೇನ್ ಬೇಕೆಂದು ಮನದೊಳ್ಳೆನೆದರು ಶ್ರೀ ಗುರು ಸಿದ್ದರಾಮರ ಶ್ರೀಪಾದಕ್ಕೆ ಶರಣು ಶರಣಾರ್ಥಿ ಸಿದ್ದರಾಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶಿವ ಸಾಂಬೇ ನಮ ಪಾರ್ವತಿ ಪದೇಶ್ವರ ರಮಾದೇವ ಸ್ವರ್ಣಲಿಂಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಪ್ರಭುಲಿಂಗೇಶ್ವರ ಮಹಾರಾಜ್ ಕಿ ಶಿವ ಸಾಂಬೇ ನಮ ಪಾರ್ವತಿ ಪದೇಶ್ವರ ರಮಾದೇವ ಸಾಂಬ ಸದಾ ಶಿವ 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 ಗುರುವೇ ಶಿವನು ಶಿವನೇ ಗುರುವು ಗುರುವೇ ಶಿವನು ಶಿವನೇ ಗುರುವು ಶಿವನೇ ಗುರುವು ಗುರುವೇ ಶಿವನು ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಸಾಂಬ ಸದಾ ಶಿವ 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 ಶಿವ ಸಾಂಬ ಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ
प्रभुलिंगेश्वर महाराज के, स्वर्णलिंगे सिद्धरामेश्वर महाराज के, शिव साम जय रम पार्वती बलेश्वर हर महादेव। सिद्ध सद्गुरु पादाब्जम जननी जनकस्तता तत्व उपदेशकर्तारं नत्वा ಭಕ್ತಿ ಪುರಸ್ಸರಂ. 12ನೇ ಶತಮಾನದ ಶರಣ ಶಂಕುಳದ ಜ್ಯೋತಿ ತಿಲಕ ಆಗಮ ಸಿದ್ಧಾಂತಗಳ ಮೇಲೆ ವಚನ ಸಾಹಿತ್ಯವನ್ನು ರಚಿಸಿ ನುಡಿದಂತ ನಡೆದ ಮಹಾನುಭಾವ, ವಿಶ್ವ ವಂದನೀಯ ವಿಶ್ವ ಪೂಜ್ಯನೀಯ ಅನಿಸಿದ ಅಣ್ಣ ಬಸವಣ್ಣರವರ ಶ್ರೀಚರಣಗಳಲ್ಲಿಯೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಜಗದೊಡೆಯರಾದ ಪಂಚಾಚಾರ್ಯ ಶ್ರೀಚರಣಗಳಲ್ಲಿ ಮನೋವಾಕ್ಗಳಿಂದ ಸಾಷ್ಟಾಂಗ ಪ್ರಣೀತನಾಗಿ ಕರ್ತೃಗದ್ದಿಗೆಯಲ್ಲಿ ವಿರಾಜಮಾನನಾದಂತ ಮಹಾನ್ ತಪಸ್ವಿ, ವೈದ್ಯಭೂಷಣ, ಯೋಗಭೂಷಣ, ನಿರಂಜನ ಪ್ರಣವ ಸ್ವರೂಪಿ ಪ್ರಭುಲಿಂಗೇಶ್ವರ ಅಪ್ಪಂಗಳವರ ಶ್ರೀಚರಣಗಳಲ್ಲಿಯೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ತತ್ಸ್ವರೂಪಿಗಳಾದ ನಿರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳವರ, ವಿರೂಪಾಕ್ಷ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಗ್ರಾಮ ದೇವತೆಯಾದ ಶಂಕರಲಿಂಗ ದೇವರ ಶ್ರೀಚರಣದಲ್ಲಿಯೂ ವಂದಿಸಿ, ಯಾವತ್ತೂ ಶ್ರೀಪೀಠದೊಡೆಯರು, ಪರಮ ಪಾವನ ಮೂರ್ತರು, ಅನಂತ ವಿಭೂಷಿತರು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗೇಶ್ವರ ಶ್ರೀಚರಣಗಳಲ್ಲಿಯೂ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಉಪಸ್ಥಿತರಿರುವ ಆತ್ಮೀಯರು, ಪರಮ ಪಾವನ ಮೂರ್ತರು, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಮಹಾಸ್ವಾಮಿಗಳು ವಿರಕ್ಮಠ ಚಡಚಣವರ ಅಂತರಾಳದಲ್ಲಿ ಪರಿಶೋಭಿಸಲ್ಪಡುವ ಪರಮಾತ್ಮನಿಗೆ ವಂದಿಸಿ, ಸಂಗೀತ ವಿಶಾರದ ಕೃಪಕಟಾಕ್ಷಿಯ ಪಾತ್ರರಾಗಿ ಯಾವ ಗದುಗಿನ ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅನ್ನದಾತರಾದಂತ ಡಾಕ್ಟರ್ ಪುಟ್ಟರಾಜಪ್ಪಂಗಳವರ ಕರಸಂಜಾತರಾದಂತ ಶ್ರೀ ಮಲ್ಲಿಕಾರ್ಜುನ್ ಗವಾಯಿಗಳು ನರಸಲಿಯವರ ಅಂತರಾಳದಲ್ಲಿ ಪರಿಶೋಭಿಸಲ್ಪಡುವ ಪರಮಾತ್ಮನಿಗೆ ವಂದಿಸಿ, ಭೃಂಗಿಯ ಸಾದೃಶ್ಯದಲ್ಲಿ ತಬಲ ನುಡಿಸುತ್ತಿರುವ ಯಾವ ಆಕಾಶವಾಣಿ ಕಲಾವಿದರು, ಟಿವಿ ಮಾಧ್ಯಮಗಳಲ್ಲಿ ಸೇವೆ ಸಲ್ಲಿಸಿದ ಖ್ಯಾತಿಯನ್ನು ಪಡೆದಂತ ಶ್ರೀ ಕಲ್ಲಯ್ಯ ಸ್ವಾಮಿಗಳು ಕಚಾಪುರ್ ಸಾಕಿನ ಇಂಡಿಯವರ ಅಂತರಾಳದಲ್ಲಿ ಪರಿಶೋಭಿಸಲ್ಪಡುವ ಪರಮಾತ್ಮನಿಗೆ ವಂದಿಸಿ, ಸಂಚಾಲಕರಾದಂತ ಎಸ್ ಎಂ ಬೆರಾದಾರ್ ಸರ್ ಅವರನ್ನೇ ಮೊದಲುಗೊಂಡು ರಾಜಕೀಯ ಧುರೀಣರ, ಯಾವತ್ತೂ ಈ ಪುರಾಣವನ್ನ ಕೇಳಿ ಜನ್ಮವನ್ನ ಪಾವನ ಮಾಡಲೆಂದೇ ಆಗಮಿಸಿದ ಸಮಸ್ತ ಸದ್ಭಕ್ತರ ತಾಯಂದಿರ, ಚಿಕ್ಕ ಮಕ್ಕಳ ಅಂತರಾಳದಲ್ಲಿ ಪರಿಶೋಭಿಸಲ್ಪಡುವ ಪರಮಾತ್ಮನಿಗೆ ವಂದಿಸುವೆ. ಶಿವಸ್ವರೂಪಿಗಳೇ, ನಿನ್ನಿನ ದಿನ ಕೈಲಾಸದ ಒಡ್ಡೋಲಗದಲ್ಲಿ ರಜತಗಿರಿ ಪರ್ವತದಲ್ಲಿ ಶಿವನ ಎಡದೊಡೆಯ ಮೇಲೆ ಪಾರ್ವತಿ ಕುಳಿತಿದ್ದಾಳೆ, ಬಲದೊಡೆಯದ ಮೇಲೆ ಗಜಾನನ ಕುಳಿತಿದ್ದಾನೆ, ಎಡಗಡೆ ವೀರಭದ್ರೇಶ್ವರ, ಬಲಗಡೆ ನವಿಲದ ಮೇಲೆ ಷಣ್ಮುಖ, ವೀರಭದ್ರನ ಹೆಂಡತಿ ಭದ್ರಕಾಳಿ, ಗಜಾನನ ಹೆಂಡತಿ ವೃದ್ಧಿಸಿದ್ಧಿ, ಇವರೆಲ್ಲರೂ ಶಿವನ ಒಡ್ಡೋಲಗದಲ್ಲಿ ಒಂದು ಕಡೆ 33,000 ಕೋಟಿ ದೇವತೆಗಳು, ಇನ್ನೊಂದು ಕಡೆ 66,000 ಕೋಟಿ ರಾಕ್ಷಸರು, ಯಕ್ಷರು, ಕಿನ್ನರು, ಕಿಂಪುರುಷರು ಎಲ್ಲರೂ ಶಿವನ ಒಡ್ಡೋಲಗದಲ್ಲಿ ಉಪಸ್ಥಿತರಿರುವಾಗ ಭೃಂಗೀಶ ಭರತನಾಟ್ಯ ಮಾಡುವ ಸಂದರ್ಭಕ್ಕೆ ಬಂದು ನಿನ್ನೆ ಪುರಾಣ ಸಮಾಪ್ತಗೊಂಡಿತ್ತು. ಆ ಪುರಾಣ ಈಗ ಮುಂದೆ ಸಾಗಬೇಕಾಗಿತ್ತು ಅಂತಂದ್ರ
ನಮ್ಮ ಖ್ಯಾತ ಗವಾಯಿಗಳು ಪ್ರಾರ್ಥನಾ ಗೀತೆಯನ್ನು ಹೇಳ್ಕೊಂಡು ಬರ್ತಾರ. ಅದಾದ ನಂತರ ನಾ ಮತ್ತೆ ಪುರಾಣಕ್ಕೆ ಬರ್ತಾ ಇದ್ದೇನೆ. ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭು ಮಾದೇವ ಹರ ಹರ ಮಾದೇವ. ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭು ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ಭ್ರಮರಾಂಬಿಕಪತಿ ವೇದಾಗಮನತಿ ಗತಿಮತಿ ನೀನು ಮಲ್ಲಯ್ಯ ಸುಮತಿ ಅಧಿಪತಿ ಭಕ್ತ ಜನಪತಿ ಮುಕ್ತಿದಾಯಕ ಮಲ್ಲಯ್ಯ. ಭ್ರಮರಾಂಬಿಕಪತಿ ವೇದಾಗಮನತಿ ಗತಿಮತಿ ನೀನು ಮಲ್ಲಯ್ಯ ಸುಮತಿ ಅಧಿಪತಿ ಭಕ್ತ ಜನಪತಿ ಮುಕ್ತಿದಾಯಕ ಮಲ್ಲಯ್ಯ ಮುಕ್ತಿದಾಯಕ ಮಲ್ಲಯ್ಯ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ಗಣಪಾಗುವ ಪಿತ ಮುನಿಜನ ವಂದಿತ ಪಾವನ ಚರಿತನ ಮಲ್ಲಯ್ಯ ಗಣಗುಣ ಭರಿತ ಲೋಕ ಪೂಜಿತ ಕಾಲ ಕರ್ಮನೇ ಮಲ್ಲಯ್ಯ. ಗಣಪಾಗುವ ಪಿತ ಮುನಿಜನ ವಂದಿತ ಪಾವನ ಚರಿತನ ಮಲ್ಲಯ್ಯ ಗಣಗುಣ ಭರಿತ ಲೋಕ ಪೂಜಿತ ಕಾಲ ಕರ್ಮನೇ ಮಲ್ಲಯ್ಯ ಕಾಲ ಕರ್ಮನೇ ಮಲ್ಲಯ್ಯ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ ಚಿಕ್ಕಮಣ್ಣೂರೇಶನ ದಾಚಕ ಪೋಚಕ ನೀನು ಕೇಳೋ ಮಲ್ಲಯ್ಯ. ಭಕ್ತ ಪಾಲಕ ಲೋಕನಾಯಕ ಮುಕ್ತಿದಾಯಕ ಮಲ್ಲಯ್ಯ ಚಿಕ್ಕಮಣ್ಣೂರೇಶನ ದಾಚಕ ಪೋಚಕ ನೀನು ಕೇಳೋ ಮಲ್ಲಯ್ಯ ನೀನು ಕೇಳೋ ಮಲ್ಲಯ್ಯ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ. ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ನಮ ಪಾರ್ವತಿ ವಲ್ಲಭ ಶಂಕರ ಶ್ರೀಗಿರಿ ಮಲ್ಲಯ್ಯ ನಮೋ ನಮೋ ಶಂಭೋ ಮಾದೇವ ಹರ ಹರ ಮಾದೇವ ಶಂಭೋ ಮಾದೇವ ಹರ ಹರ ಮಾದೇವ ಹರ ಹರ ಮಾದೇವ ಹರ ಹರ ಮಾದೇವ. ಶಿವಧಾಮ ಜಯ ನಮ ಪಾರ್ವತಿ ಪರಮೇಶ್ವರ ಹರ ಮಹಾದೇವ.
ಶಿವನ ಒಡ್ಡೋಲೋಕದಲ್ಲಿ ಶಿವನ ಸನ್ನಿಧಾನದಲ್ಲಿ ಮಹಾನ್ ತಪಸ್ವಿಗಳು, ಋಷಿಮುನಿಗಳು, ಯಕ್ಷರು, ಗಂಧರ್ವರು, ಕಿನ್ನರು, ಕಿಂಪುರುಷರು, ದೇವತೆಗಳ ಗುರುಗಳಾದಂತ ಬೃಹಸ್ಪತಿ ಆಚಾರ್ಯರು, ರಾಕ್ಷಸರ ಗುರುಗಳಾದಂತ ಶುಕ್ರಾಚಾರ್ಯರು, ಇವರೆಲ್ಲರ ಉಪಸ್ಥಿತಿಯಲ್ಲಿ ಭೃಂಗೀಶ ಭರತನಾಟ್ಯವನ್ನ ಮಾಡುವಾಗ ಊರ್ಧ್ವಶಿರೆ ಅರ್ಧಶಿರೆ ಎನ್ನುವ ಗಂಧರ್ವ ದಂಪತಿಗಳು ಪುಷ್ಪಕ ವಿಮಾನದೊಂದಿಗೆ ಶಿವನ ದರ್ಶನಕ್ಕೆ ಬಂದು ಒಳಗೆ ಬಂದು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಸನಾರೂಢರಾಗಿ ಬಂದು ಕುಳಿತುಕೊಂಡ ಸಂದರ್ಭದಲ್ಲಿ ಆ ಭೃಂಗೀಶನ ಭರತನಾಟ್ಯವನ್ನ ನೋಡುವಾಗ ಅವನ ನಾಟ್ಯವನ್ನ ನೋಡಿ ಗಂಡ ಹೆಂಡತಿ ನಸುನಕ್ಕು. ಶಾಸ್ತ್ರ ಹೇಳ್ತದ ಸುಮ್ಮನೆ ನಗಬಾರದಂತ, ಸಂದರ್ಭ ಸಮಯೋಚಿತವನ್ನ ನೋಡಿ ನಗಬೇಕಂತ. ಎಲ್ಲರೂ ಗಾಂಭೀರ್ಯದಿಂದ ಅವನ ನೃತ್ಯವನ್ನು ನೋಡುವಾಗ ಇವರು ನಕ್ಕ ತಕ್ಷಣನೇ ಆ ಭೃಂಗೀಶ ಅವರಿಗೆ ಶಾಪವನ್ನು ಕೊಡ್ತಾನೆ. ನಾನು ಶಿವನ ನಗಸುವಗೋಸ್ಕರ ಶಿವನ ಪರಿವಾರ ಸಂತೋಷವಾಗಿರಲಿ ಅಂತ ಹೇಳಿ ತಿಳ್ಕೊಂಡು ಅವನನ್ನು ಕಾಣಲು ಬಂದಂತ 33,000 ಕೋಟಿ ದೇವತೆಗಳು, 66,000 ಕೋಟಿ ರಾಕ್ಷಸರನ್ನು ಸಂತೋಷ ಮಾಡುವಗೋಸ್ಕರ ನಾನು ಭರತನಾಟ್ಯವನ್ನು ಮಾಡಿದ್ರ ನೀವು ನನ್ನನ್ನು ನೋಡಿ ವ್ಯಂಗ್ಯವಾಗಿ ನಕ್ಕಿದ್ದಕ್ಕ ನೀವು ಭೂತಳದಲ್ಲಿ ಈ ಗಂಧರ್ವ ಶರೀರವನ್ನು ಬಿಟ್ಟು ಮಾನವರಾಗಿ ಹುಟ್ಟ್ರಿ ಅಂತ ಹೇಳಿ ಶಾಪವನ್ನು ಕೊಟ್ಟಾಗ ಆ ಊರ್ಧ್ವ ಶಿರೆ ಅರ್ಧ ಶಿರೆ ದಂಪತಿಗಳೆಲ್ಲ ಗದಗದ ನಡುವೆ ಹೋಗಿ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ನಮಸ್ಕಾರದಾಗ ಎಷ್ಟದವ ಅಂತಂದ್ರ 27 ಪ್ರಕಾರ ನಮಸ್ಕಾರ ಅದಾವ. ನಾವು ಏಕಾಂಗ ನಮಸ್ಕಾರ, ದ್ವಿಯಾಂಗ ನಮಸ್ಕಾರ, ತ್ರಿಯಾಂಗ ನಮಸ್ಕಾರ, ಚತುರಾಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ಎದಕ್ಕೆ ಅನ್ಬೇಕು ಅಂತಂದ್ರ ಪದವೆರಡು, ಕರವೆರಡು, ಭುಜವೆರಡು, ನೊಸಲು, ಎದೆ, ಅಷ್ಟಾಂಗದಿಂ ನೆಲಸೋಂಕಲ್ ಗುರುವರ್ಯ ಸಾಷ್ಟಾಂಗ ಪ್ರಣಿಪಾತ. 2 ಪಾದ, 2 ಮೊಳಕಾಲ, 2 ಭುಜ, ಎದಿ, ಹಣಿ, ಬಡಗಿ ಎಂದು ಗುರುಗಳು ಇದರಿಗೆ ಉದ್ದಕ್ಕೆ ಬೀಳೋದಕ್ಕೆ ಏನ್ ಅನ್ಬೇಕು ಅಂತ ಕೇಳಿದ್ರೆ 8 ಅಂಗಗಳು ನೆಲ ಕಚ್ಚಿ ನಮಸ್ಕಾರ ಮಾಡೋದಕ್ಕೆ ಸಾಷ್ಟಾಂಗ ನಮಸ್ಕಾರ ಆಗ್ತಾರ. ನೀವ್ ಎಂತದೇ ತಪ್ಪು ಮಾಡ್ರಿ, ಜೀವ ಹೊಡೆಂತ ತಪ್ಪು ಮಾಡಿದ್ರು ಹೋಗಿ ಅವ್ರಿಗೆ ಕಾಲ್ ಹಿಡ್ಕೊಂಡ್ರಿ ಅಂತಂದ್ರೆ ಕರುಣ ಬರ್ತದಿಲ್ಲ. ಪರೀಕ್ಷೆ ಮಾಡಿ ನೋಡ್ರಿ. ಬೇಕಾದಂತ ತಪ್ಪು ಮಾಡ್ರಿ, ತಪ್ಪು ಮಾಡಿ ಹೋಗೋಣ ಅವ್ರಿಗೆ ಕಾಲ್ ಹಿಡ್ಕೊರಿ, ಅವ್ರ ಮೇಲೆ ಕರುಣ ಬರ್ತದ. ಅದಕ್ಕೆ ಇವು ನಮಸ್ಕಾರಗಳನ್ನು ಮಾಡಿದಾರ. ಈ ನಮಸ್ಕಾರ ಅವರ ವ್ಯಂಗ್ಯವಾಗಿ ನಕ್ಕದಕ್ಕ ಅವ್ರಿಗೆ ಶಾಪ್ ಆಗಿದ್ದಕ್ಕೆ ಹೋಗಿ ಗಂಡ ಹೆಂಡತಿ ಏನ್ ಮಾಡಿದ್ರು ಅಂತಂದ್ರ ಶಿವನ ಎದುರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ, ಯಪ್ಪ ಕೊಟ್ಟ ಶಾಪ ಇಟ್ಟವರ ಎಂದೂ ತಪ್ಪಲ್ಲಂತ. ಯಾಕಂತ ಕೇಳಿದ್ರ ಕಾಶಿ ಜಗದ್ಗುರುಗಳು ಕಾಶಿಯಿಂದ ಕರ್ನಾಟಕಕ್ಕೆ ಬರುವಾಗ ಟ್ರೇನಿಗೆ ಬರಾಗ ಏನದ, ಅವ್ರ ಜಂಗಮವಾಡಿ ಮಠದಿಂದ ಟ್ರೈನ್ ಹೋಗುವಾಗ ರಿಕ್ಷಾ ಕೊಂಟಿದ್ರಂತ. ಬ್ಯಾಸಿಗೆ ದಿನ AC ಕೋಚ್ ಬುಕ್ ಮಾಡಿದಾರ, ಜಲ್ದಿ ಕರ್ಕೊಂಡು ಹೋಗುವಂತ ರಿಕ್ಷಾ ನಮ್ಗೆ ಹೇಳುವ ಸಂದರ್ಭಕ್ಕೆ ಏನದ, ಅರ್ಧ ದಾರಿ ಹೋಗಿಂದ ರಿಕ್ಷಾ ಪಂಚರ್ ಆಯ್ತು. ಪಂಚರ್ ಆಗಿಂದ ಏನದ, 2 ನಿಮಿಷನಾಗ ಟೈರ್ ಚೇಂಜ್ ಮಾಡ್ಕೊತೀನ್ರಿ, ನಿಮಗ್ ಕರ್ಕೊಂಡು ಹೋಗ್ತೀನಿ ಅಂದ್ರ ಜಗದ್ಗುರುಗಳು ಅಂದ್ರಂತ, ನಮ್ಮದು 5 ನಿಮಿಷ ಲೇಟ್ ಆದ್ರೆ ಟ್ರೈನ್ ಹೋಗಿ ಬಿಡ್ತದ, ಸಿಗಂಗಿಲ್ಲ. ನಾವು ಮತ್ತೊಂದ್ ದಿನ ಲೇಟ್ ಮಾಡಿ ಹೋಗ್ಬೇಕಾಗ್ತದ, ಟಿಕೆಟ್ ಬುಕ್ ಅದ, ಬ್ಯಾರೆ ಏನದ ನನಗ್ ಗಾಡಿ ಮಾಡಿ ಕೊಡುವಂತ ತಕ್ಷಣ 100 ರೂಪಾಯಿಗೆ ಮುಗಿಸಿದ್ರಂತ. ಅರ್ಧ ದಾರಿ ಬಂದಿದ್ದಕ್ಕೆ ಏನದ, ಬ್ಯಾರೆ ರಿಕ್ಷಾದಾಗ ಕೂತಿಂದ ಇವ್ಗ 50 ರೂಪಾಯಿ ಕೊಟ್ರು, ಇವ್ಗ 50 ಕೊಡ್ತೀನಿ ಅಂತಂದಿದ್ದ. ಇಲ್ರಿ ನಾನು ಟೈರ್ ಚೇಂಜ್ ಆಗುತ್ತ, ನೀವ್ ನಿಂದ್ರಲ್ಲಾಗಿರಿ, ಅದಕ್ಕ ನಾನು 100 ರೂಪಾಯಿ ಕೊಡ್ರಿ,
ಅವಂಗ ಏನದ ಇನ್ನ 100 ರೂಪಾಯಿ ಕೊಡ್ರಿ ಅಂತ ಅಂದ್ಕೊಳ್ಳೇ ಇಲ್ಲಿಲ್ಲ, ನಿನಗೆ 100 ರೂಪಾಯಿ ಮುಗಿಸಿದ್ದೆವು, ಅರ್ಧಾಕ್ ತಂದಿದಿ, ನಾ 50 ರೂಪಾಯಿ ಕೊಡ್ತೀನಿ, ಜಗದ್ಗಳು 50 ರೂಪಾಯಿ ಕೊಟ್ರಂತ. ಅವಾಗ ರಿಕ್ಷಾದವ್ ಶಾಪ್ ಕೊಟ್ಟನಂತ, ಏನದು ನನ್ ಗಾಡಿ ಹ್ಯಾಂಗ್ ಪಂಚರ್ ಆಗ್ಯದ, ನಿಮ್ ಗಾಡಿನ ಹಂಗೆ ಪಂಚರ್ ಆಗಿ ಹೋಗ್ಲಿ ಹೋಗಂದು. ಜಗದ್ ಗುರುಳನಕ್ರಂತರಿ, ನಾ ಹೊಂಟಿನಿ ಟ್ರೇನಿಗೆ, ಅದ್ ಹ್ಯಾಂಗ್ ಪಂಚರ್ ಆಗ್ತದ ನಡಿ ಅಂತೇಳಿ ಹೋದ್ರಂತ. ಹೋಗಿಂದ ಏನದ ಪ್ಲಾಟ್ಫಾರ್ಮ್ ಅದ, ಕಾಶಿ ಪ್ಲಾಟ್ಫಾರ್ಮ್ದಾಗ ಹೋಗಿ ನಿಂತಾಗ ಏನದ ಗಾಡಿ ಬಂತು. ಜಗದ್ಗುರುಗಳದು ಯಾವಾದ ಬೋಗಿ ಬುಕ್ ಇತ್ತಲ್ಲ ಅದೇ ಗಾಲಿನೇ ಮುರಿತದ್ ನೋಡ್ರಿ ಕಾಶಿ ಒಳಗೆ. ಅವಾಗ ಜಗದ್ಗುರು ಬರದಾರಿದ್ದ ಅವ್ರ ಸಿದ್ಧಾಂತ ಶಿಖಾಮಣಿಯನ್ನ ತಮ್ಮ ಪ್ರವಚನ ಸುಧೆ ಎನ್ನುವ ಸಣ್ಣ ಸಣ್ಣ ಗ್ರಂಥ ಬರದ, ಅದ್ರ ಜಗದ್ಗುರುಗಳು ಬರದಾರ. ಒಬ್ಬ ಸಾಮಾನ್ಯ ಮನುಷ್ಯನು ಶಾಪ ಕೊಟ್ರೆ ಅದು ಆಗ್ತದೆ. ಅದಕ್ಕೆ ಹಿಂದ್ ಹಿರಿಯರು ಹೋಗಿ ಹೊಸದಾಗಿ ಲಗ್ನ ಆಗಿ ನಮಸ್ಕಾರ ಮಾಡ್ಲಕ್ಕ ಆದ ಕೂಡಲೇ ಅಷ್ಟಪುತ್ರಿ ಭವ, 8 ಮಕ್ಕಳನ್ನ ಹಡೀರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ರು. ಈಗ ಹಂಗೇನಿಲ್ರಿ. ಯಾಕ ಅಂತಂದ್ರ ನಮ್ಮ ನಾಲಿಗೆನು ತಾಕತ್ ಕಳ್ಕೊಂಡವ, ತಿನ್ನಬಾರದ್ ತಿಂದು, ಆಡ್ಬಾರ್ದ ಆಡಿ, ಇಲ್ಲಿ ಯಾರಿಗೇನಲ್ಲ ಇವನ ಆ ಕಡೆ ಸುದ್ದಿ, ಇವ್ರಿಗೆ ಯಾರಿಗೇನಂಗಿಲ್ಲ, ನಿಮ್ಗೆ ಯಾರಿಗೇನಂಗಿಲ್ಲ. ಆ ಕಡೆ ಬೇಲೂರ್ ಕಡೆ, ಆ ಕಡೆ ಬೇಲೂರವ್ರು ಯಾರೇ ಬಂದ್ರ ಆಚೆ ಕಡೆ ಹೈದರಾಬಾದ್ ಆಚೆ ಕಡೆ. ಯಾಕ ಅಂತಂದ್ರ ನಮ್ ತಾಕತ್ ಕೈಯ ಮಾಡಬಾರ್ದನ್ನ ಮಾಡಿ ತಾಕತ್ ಕಳ್ಕೊಂಡದ, ಕಣ್ಣು ನೋಡ್ಬಾರ್ದನ್ನ ನೋಡಿ ತಾಕತ್ ಕಳ್ಕೊಂಡದ, ನಾಲಿಗೆ ಆಡ್ಬಾರ್ದನ್ನ ಆಡಿ ತಾಕತ್ ಕಳ್ಕೊಂಡದ. ಯಾಕ ಅಂತ ಕೇಳಿದ್ರ ಶಿವಪುರಾಣದ ಮೂಲ ಮಂತ್ರದ ಶ್ರೀ ಶಿವಾಯ ನಮಸ್ತುಭ್ಯಂ ಈ ಮಂತ್ರ ಹಗಲಿರುಳು ಅನ್ಬೇಕಂತ. ನಮ್ಮ ಸಕಲ ದಾರಿದ್ರ್ಯ ನಾಶ ಮಾಡ್ತದ. ಪುರಾಣಕ್ಕೆ ಎಲ್ಲಿದ್ರು ಕರ್ಕೊಂಡು ಬರ್ತದ ನೋಡ್ರಿ. ನಮಗ ಎಬ್ಬಿಸಿ 4 ಮಂದಿನ ತೊಗೊಂಡ್ ಬರ್ತದಂತ. ಆ ಮಂತ್ರ ಯಾವಾಗ್ಲೂ ಪಠಣ ಮಾಡ್ಬೇಕು. ನಿಮಗ ಈ ಮಂತ್ರ ಪಠಣ ಮಾಡುವುದರಿಂದ ಗಂಡ ವಶ ಆಗ್ತಾನ, ಹೆಂಡತಿ ವಶ ಆಗ್ತಾಳ, ಜನ ವಶ ಆಗ್ತದ, ಅಣ್ಣತಮ್ಮರ ವಶ ಆಗ್ತಾರ, ಅತ್ತಂಗಿಯರ ವಶ ಆಗ್ತಾರ, ಟೀಚರ್ಗಳು ವಶ ಆಗ್ತಾರ, ವಿದ್ಯಾರ್ಥಿಗಳು ವಶ ಆಗ್ತದ. ಯಶ ಏನೇನು ಬೇಡ್ತಾರೆ ಅದೆಲ್ಲ ಸಿದ್ಧಿ ಆಗ್ತದಂತ ನೋಡಿ. ಶ್ರೀ ಶಿವಾಯ ನಮಸ್ತುಭ್ಯಂ ಶಿವಪುರಾಣದ ಮಹಾಮಂತ್ರ. ಯಾವಾಗ ಊರ್ಧ್ವ ಶಿರೆ ಅರ್ಧ ಶಿರೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಉಶಾಪವನ್ನು ಕೇಳಿದಾಗ, ಯಪ್ಪ ಅವ ಕೊಟ್ಟ ಶಾಪ ಇಟ್ಟವರ ತಪ್ಪಂಗಿಲ್ಲ, ಅವ ಭೃಂಗೀಶ ಶಾಪ ಕೊಟ್ಟಾನ ಅಂದ್ರ ನಾವು ಭೂಲೋಕದಲ್ಲಿ ಹೋಗಬೇಕಾಗ್ತದ. ಎಷ್ಟ್ ಸಾರೇ ಹುಟ್ಟುದು, ಎಷ್ಟ್ ಸಾರೇ ನಾವೇನದ ಮನುಷ್ಯರಾಗಿ ಹುಟ್ಟಿ ಸತ್ ಬರ್ಬೇಕು. ಯಾಕ ಅಂದ್ರ ಇದು ಯಾ ಲೋಕದ್ರಿ? ಇದು ಯಾ ಲೋಕದ? ಮೃತ್ಯು ಲೋಕ. ಇಲ್ಲಿ ಬಂದವ್ರು ಎಲ್ಲರೂ ಸಾಯ್ಬೇಕು. ನಾ ಇರ್ತೀನಿ ಅಂದ್ರ ನಡೆಯಂಗಿಲ್ಲ. ನೀವು ಬೆಕ್ಕದ್ ಹೋಗಿ ದೇವ್ರಿಗೆ ಕೇಳ್ರಿ, ನಾ ಸಾಯಲಾರ್ದಂಗ್ ಬರ ಕೇಳ್ರಿ ನೋಡಮ್ಮ, ಮುದುಕಾಲಾರ್ದಂಗ್ ಕೇಳ್ರಿ, ಕಣ್ ಕಾಣಲಾರ್ದಂಗ್ ಮಾಡ ಗುರುವೆ ಏನ್ರಿ, ನಡೆಯಂಗಿಲ್ಲ ಅದು. ಯಾಕ ಅಂತ ಕೇಳಿದ್ರ ಇದು ಮೃತ್ಯು ಲೋಕದ, ಅವನ ಕೈಯಾಗಾದ್ರಿ ಎಲ್ಲಾನು. ಜನನ ಮರಣ, ನಮ್ಮ ಎಲ್ಲಾ ಕರ್ಮ, ಹುಟ್ಟು ಸಾವು ಕರ್ಮ ಇವೆಲ್ಲ ಪಂಚೈವ ಗರ್ಭಸ್ಥತ. ತಾಯಿ ಹೊಟ್ಟೆಗಿರಕ್ಕಾಗಿನೇ ಪ್ರಿಂಟ್ ಆಗ್ತಾವಂತ. ಇಷ್ಟೇ ಟೈಮ್ ಕೊಟ್ಟಬೇಕು, ಇಷ್ಟು ಟೈಮ್ ಸಾಯ್ಬೇಕು. ಅದಕ್ಕ ಯಪ್ಪಾ ಪರಮಾತ್ಮ ನಾವ್ ಏಸ್ ಸಾರ್ಯಾರೆ ಭೂಲೋಕದೊಳಗೆ ಹುಟ್ಟಬೇಕು, ಏಸ್ ಸಾರೆ ಮ್ಯಾಗ ಬರ್ಬೇಕು ಅಂತಂದಾಗ, ಇದು ನಾ ಕೊಟ್ಟಿಲ್ಲಪ್ಪ ಶಾಪ್, ನಿಮ್ಗ ಶಾಪ್ ಕೊಟ್ಟವ್ ಭೃಂಗೀಶ ಅದಾನ, ಅವನನ್ನೇ ನೀವು ಕೇಳ್ರಿ ಅಂತಂದಾಗ ಹೋಗಿ ದೇವತೆಗಳು ಗುರುಗಳಾದಂತ ಬೃಹಸ್ಪತಿ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವ್ರನ್ನ ಕರ್ಕೊಂಡು ಭೃಂಗೀಶನ ಬಳಿ ಬಂದು, ಭೃಂಗೀಶ ಅವ್ರಿಗೆ ಉಶಾಪ ಯಾವಾಗು ಅಂತ ಹೇಳಿದಾಗ, ನೀವು ಮಾಡಿದ ಪುಣ್ಯದ ಫಲದಿಂದ ನಿಮ್ಮ ಹೊಟ್ಟಿ ಒಳಗ ಶಿವನೇ ಸಿದ್ಧರಾಮನಾಗಿ ಯಾವಾಗ ಹುಟ್ಟಿ ಬರ್ತಾನೋ ಅವಾಗ ನಿಮ್ಮ ಉಶಾಪ ಆಗ್ತದ ಅಂತಂದಾಗ, ಆ ಊರ್ಧ್ವ ಶಿರೆ ಅರ್ಧ ಶಿರೆ ಎನ್ನುವ ಗಂಧರ್ವ ದಂಪತಿಗಳಿಗೆ ಏನದ ಆ ಭೃಂಗೀಶ ಆಶೀರ್ವಾದ ಮಾಡಿದಾಗ, ಆ ಗಂಧರ್ವರು ಗುರುಗಳಿಗೆ, ಪರಮಾತ್ಮನಿಗೆ, ಭೃಂಗೀಶನಿಗೆ ನಮಸ್ಕಾರವನ್ನ ಮಾಡಿ, ಅವಾಗ ಬ್ರಹ್ಮದೇವನ ಅಪ್ಪಣೆಯ ಮೇರೆಗೆ ಎಲ್ಲಿ ಹುಟ್ಟುತ್ತಾರ ಅಂತ ಕೇಳಿದ್ರ, ಮಂಗಳ ವೇಳೆಯಲ್ಲಿ ಹೆಂಡತಿ ಹುಟ್ಟುತ್ತಾಳೆ, ಸ್ವಲಾಪುರದಲ್ಲಿ ಗಂಡ ಹುಟ್ಟುತ್ತಾನೆ. ಅವರಿಬ್ಬರ ಹುಟ್ಟುವ ಸಂದರ್ಭದಲ್ಲಿ ವಸಂತ ಋತುಚಿಗಿರದಂಗ, ಯಾಕಂದ್ರ ಪುಣ್ಯಾತ್ಮರು ಬಂದ್ರು ಅಂತಂದ್ರ, ಮಾನುಳ್ಳವ್ರು ಬಜಾರ್ದಾಗ ಹೊಂಟ್ರು ಅಂದ್ರ ಮಾನಿಗೇಡಿನೂ ಶರಗೊತ್ಕೋತ ಹಿಂಗ್ ಬರ್ದಾರ ನಂದ. ಮತ್ತ ಅದು ಮಾನಿಗೇಡಿನೇ ಹೊಂಟಿತ್ತಂದ್ರೆ ಹೆಂಗ್ ಮಾಡೋದು? ಯಾವಾಗ ಪುಣ್ಯಾಂಶದವ್ರ ಏನದ ಭೂಲೋಕಕ್ಕೆ ಬಂದಾಗ ಗಿಡಗಳು ಚಿಗುರಿದುವಂತ, ಮರಗಳೆಲ್ಲ ಚಿಗುರಿದು, ಬರಡುಗಳೆಲ್ಲ ಹಯನಾದುವಂತ, ದ್ವೇಷ ಮಾಡವರೆಲ್ಲ ಒಂದಾಗಲಕತ್ತಾರಂತ, ಅವರಿಬ್ಬರ ಜನನದಿಂದ ಬೆಳೆದ ದೊಡ್ಡವರಾಗ್ತಾರೆ. ಈತ
ಸೊಲಾಪುರದಲ್ಲಿ ಮುದ್ದುಗೌಡನಾಗಿ ಜನಿಸ್ತಾನೆ. ಮಂಗಳವೇಡೆಯಲ್ಲಿ ಅವಳು ಏನಾಗ್ತಾಳ ಅಂದ್ರೆ ಸುಗ್ಗವ್ಯಾಗಿ. ಯಾಕ ಅಂತಂದು ಕೇಳಿದ್ರ ಈ ಪುರಾಣ ಒಂದು 3 ತಿಂಗಳಾದ್ರೆ ಅದೆಲ್ಲ ವಿಸ್ತಾರ ಆಗಿ ಬರ್ಬೇಕಾದ. ಈ 11 ದಿನದಾಗಿನೇ ನಾವೆಲ್ಲ ಮಾಡ್ಬೇಕಾಗಿದ್ರಿ. ಅದಕ್ಕ ಅವಂಗ ಕಟ್ ಮಾಡ್ಕೋತಿರೋದ ಎಷ್ಟ್ ಇಂಪಾರ್ಟೆಂಟ್ ಅದವ ಅವ್ ಹೇಳಕ್ ಪ್ರಯತ್ನ ಮಾಡ್ತೀವಿ. ಇವರು ಮುದ್ದುಗೌಡ ಮತ್ತು ಏನದ ಸುಗ್ಗವ್ಯರ ಮಂಗಳವೇಡೆಯಲ್ಲಿ ಸುಗ್ಗವ್ಯಾಗಿ ಹುಡ್ತಾಳ. ಇವರಿಬ್ಬರದು ಒಮ್ಮೆ ದೊಡ್ಡವ್ರು ಮಾಡ್ಬಿಡ್ತೀವಿ, ಲಗ್ನ ಆಗ್ತದ. ಲಗ್ನ ಆಗಿಂದ ಯಥಾ ಪ್ರಕಾರ ಸಂಸಾರ ಪ್ರಾರಂಭ ಆಗ್ತದ. ಆ ಸಂಸಾರ ಹ್ಯಾಂಗದ ಅನ್ನುವುದನ್ನು ಹೇಳುವ ತತ್ಪೂರ್ವದಲ್ಲೇ ಗವಾಯಿಗಳವರೊಂದು ಹೇಳಿಕೊಂಡು ಬರ್ತಾರ ಹಾಡು. ಅದಾದ ನಂತರ ನಾ ಮತ್ತೆ ಪುರಾಣಕ್ಕೆ ಬರ್ತಾ ಇದ್ದೆ. ಹೆಣ್ಣು ಲೋಕದ ಕಣ್ಣು ಎಂಬಾಗಾದಗೆ ರಕ್ತ ಪ್ರಾಯಳಾಗಬೇಕು ಸ್ತ್ರೀ ಬಾಳಬುವಿಗೆ. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಹೆಣ್ಣು ಲೋಕದ ಕಣ್ಣು ಯೌಮಾಗಾದೆಗೆ, ಹೆಣ್ಣು ಲೋಕದ ಕಣ್ಣು ಯೌಮಾಗಾದೆಗೆ ರಕ್ತ ಪ್ರಾಯಳಾಗಬೇಕು ಸ್ತ್ರೀ ಬಾಳಬುವಿಗೆ. ರಕ್ತ ಪ್ರಾಯಳಾಗಬೇಕು ಸ್ತ್ರೀ ಬಾಳಬುವಿಗೆ. ಹೆಣ್ಣು ಕರ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ಹೆಣ್ಣು ಕರ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಅಡ್ಡದಾರಿ ತುಳಿದಲ್ಲಿ ಅಬಲೆಯಾಗಬೇಕು, ದೊಡ್ಡ ಪಥವ ತುಳಿಯಲ್ಲಿ ಸಬಲೆಯಾಗಬೇಕು. ಅಡ್ಡದಾರಿ ತುಳಿದಲ್ಲಿ ಅಬಲೆಯಾಗಬೇಕು, ದೊಡ್ಡ ಪಥವ ತುಳಿಯಲ್ಲಿ ಸಬಲೆಯಾಗಬೇಕು. ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು, ಹಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು. ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು, ಪಡೆದವರ ಬಾಳಿನಲ್ಲಿ ಬೆಳಕಾಗಿ ಬೆರಿಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಓದು ಎಷ್ಟು ಕಲಿತರು ಹದಿಬದಿಯಲ್ಲಿರಬೇಕು, ವೇದಶಾಸ್ತ್ರ ನುಡಿದಂತೆ ಬಾಳು ತೇಯಬೇಕು. ಓದು ಎಷ್ಟು ಕಲಿತರು ಹದಿಬದಿಯಲ್ಲಿರಬೇಕು, ವೇದಶಾಸ್ತ್ರ ನುಡಿದಂತೆ ಬಾಳು ತೇಯಬೇಕು. ಆದರ್ಶ ಸತಿ ಸಾವಿತ್ರಿ ಮಲಮರದಿರಬೇಕು, ಆದರ್ಶ ಸತಿ ಸಾವಿತ್ರಿ ಮಲಮರದಿರಬೇಕು. ಆಡಿ ಹರಿಸಬೇಕು ಜನ ಅರಿತಾಂಗ ಬಾಳಬೇಕು, ಆಡಿ ಹರಿಸಬೇಕು ಜನ ಅರಿತಾಂಗ ಬಾಳಬೇಕು. ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು, ಹೆಣ್ಣು ಕಣ್ಣಾಗಬೇಕು ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಶಿಕ್ಷಣ ರಂಗದಲ್ಲಿ ಸರಸ್ವತಿಯಾಗಿ ಕಲಿಬೇಕು, ಕೊಟ್ಟ ಮನೆಯಲ್ಲಿ ಮಹಾಲಕ್ಷ್ಮಿಯಾಗಿ ದುಡಿಬೇಕು. ಅಣ್ಣ ಪೂರ್ಣಿಯಂತೆಲ್ಲ ಉಣಿಸಿ ತಣಿಸಬೇಕು, ಅಣ್ಣ ಪೂರ್ಣಿಯಂತೆಲ್ಲ ಉಣಿಸಿ ತಣಿಸಬೇಕು. ಸಂಸಾರದ
ಸದ್ಗತಿಯ ಪಡೆದು ತಾಯಿಯಾಗಬೇಕು, ಸಂಸಾರದಿ ಸದ್ಗತಿಯ ಪಡೆದು ತಾಯಿಯಾಗಬೇಕು. ಹೆಣ್ಣು ಕರ್ಣಾಗಬೇಕು, ಒಳ್ಳೆಯ ಹೆಸರು ತರಬೇಕು. ಹೆಣ್ಣು ಕರ್ಣಾಗಬೇಕು, ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ ಹೆಣ್ಣು ಲೋಕದ ಕಣ್ಣು ಯೌಬಾಗಾದೆಗೆ, ಹೆಣ್ಣು ಲೋಕದ ಕಣ್ಣು ಯೌಬಾಗಾದೆಗೆ. ರಕ್ತ ಪ್ರಾಯಳಾಗಬೇಕು ಸ್ತ್ರೀ ಬಾಳ ಭೂಯಿಗೆ, ರಕ್ತ ಪ್ರಾಯಳಾಗಬೇಕು ಸ್ತ್ರೀ ಬಾಳ ಭೂಯಿಗೆ. ಹೆಣ್ಣು ಕರ್ಣಾಗಬೇಕು, ಒಳ್ಳೆಯ ಹೆಸರು ತರಬೇಕು. ಹೆಣ್ಣು ಕರ್ಣಾಗಬೇಕು, ಒಳ್ಳೆಯ ಹೆಸರು ತರಬೇಕು. ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ, ತವರಿಗೆ ನಿಮ್ಮ ತವರಿಗೆ. ಶಿವಸಾಮ ಜಯ ನಮ ಪಾರ್ವತಿ ಪರಮೇಶ್ವರ ರಮಾದೇವ. ಯಾವ ಗಂಧರ್ವ ದಂಪತಿಯರು ಸೊನ್ನಲಿಗೆಯ ಪರಮ ಪೂಜ್ಯ ಜಂಗಮ ಕುಲ ಪರಂಪರಾಗತರ ಸಂಸ್ಥಾನ ಬೃಹನ್ಮಠಾಧೀಶರಾದ ವೀರಗೋತ್ರಿಯರ ದೇಸಾಯಿ ಗೌಡ ಹಿರೇಮಠದ ಮನೆತನದಲ್ಲಿ ಊರ್ಧ್ವಶಿರ ಗಂಧರ್ವ ಮಗನಾಗಿ ಜನಿಸ್ತಾ ಇದ್ದಾನೆ. ಅವನ ಹೆಸರ ಮುದ್ದುದೇವ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಮಂಗಳವೇಡಿಯ ಪಂಚವಣಿಯ ಬೃಹನ್ಮಠಾಧೀಶರಾದ ಶಾಂತವೀರಾಚಾರ್ಯರ ಚೆನ್ನಮ್ಮ ದೇವಿಯ ಗುರುವಂಶರಾದಂತ ಜಂಗಮ ದಂಪತಿಗಳಲ್ಲಿ ಅದ್ರಿಶಿರೆ ಎಂಬ ಗಂಧರ್ವಳು ಸುಗ್ಗಲಾದೇವಿಯಾಗಿ ಮಗಳಾಗಿ ಜನಿಸ್ತಾರೆ. ಇವರಿಬ್ಬರ ಲಗ್ನ ಮಾಡಿಂದ ಸಾಂಗವಾಗಿ ಶ್ರೀಮಂತ ಮನೆತನ ವರ್ಷ ತುಂಬುದ್ರೊಳಗಾಗಿ ಸುಗ್ಗಲಾದೇವಿ ಗರ್ಭಧಾರಣ ಮಾಡ್ತಾ ಇದ್ದಾಳ. ಯಾವಾಗ ಗರ್ಭಧಾರಣ ಆಗ್ತದೋ ಅವಳಿಗೆ ಕುಬುಸದ ಕಾರ್ಯಕ್ರಮ ಎಲ್ಲವನ್ನ ಮಾಡಿ ಮೊಟ್ಟ ಮೊದಲು ಹೆಣ್ಣು ಕೂಸನ್ನು ಹಡಿತಾ ಇದ್ದಾಳ. ಅವಳಿಗೆ ಶಿವದೇವಿ ಅಂತ ಹೆಸರಿಡ್ತಾರ. ಎರಡನೇ ಸರೆ ಗರ್ಭಧಾರಣವಾದಾಗ ಸರ್ವಮಂಗಳ ಅನ್ನುವ ಹುಡುಗಿ ಹುಟ್ಟುತ್ತದ. ಮೂರನೇ ಸರ ಗರ್ಭಧಾರಣ ಆದಾಗ ಕಾತ್ಯಾಯಿನಿ ಎನ್ನುವ ಹುಡುಗಿ ಹುಟ್ಟುತ್ತದ. ನಾಲ್ಕನೇ ಸರ ಗರ್ಭಧಾರಣ ಆದಾಗ ಸುಪ್ರಭಾ ಎನ್ನುವ ಹುಡುಗಿ, ಆ ನಂತರ ಶಿವಾನಂದ ಎನ್ನುವ 5ನೇ ಹುಡುಗ, 6ನೇ ಹುಡುಗ ಬೊಮ್ಮದೇವ, 7ನೇ ಹುಡುಗ ಸೋಮದೇವ ಅಂತ ಹೇಳಿ 7 ಮಕ್ಕಳಿಗೆ ಜನ್ಮ ಕೊಟ್ಟು ಗುರುಸೇವಾರುಂದರಾಗಿ ಕಾಲವನ್ನು ಕಳೆಯುವಾಗ 60 ವರ್ಷ ಸುಗ್ಗವ್ಯಗೆ ಆಗ್ತಾ ಇದ್ದಾವೆ. 65 ವರ್ಷ ಮುದ್ದುಗೌಡನಿಗೆ ಆಗ್ತಾ ಇದ್ದಾವೆ. ದಿನ ಭಜನೆಯನ್ನ ಮಾಡುವುದು ಮನೆಯೊಳಗ. ಗುರುಗಳನ್ನ ಕರೆದುಕೊಂಡು ಶ್ರಾವಣ ಮಾಸದಲ್ಲಿ 1 ತಿಂಗಳ ಗುರುಪಾದ ಪೂಜೆಯನ್ನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಆ ನಗರವನ್ನ ಸೊಲಾಪುರವನ್ನ ಯಾರು ಆಳ್ತಿದ್ರು ಅಂತ ಕೇಳಿದ್ರ ಶ್ಯಾಮಲಾದೇವಿ. ನನಪ್ಪರಾಜನ ಹೆಂಡತಿ ಶ್ಯಾಮಲಾದೇವಿ ಆ ಸೊಲಾಪುರ ನಗರಕ್ಕ ರಾಣಿಯಾಗಿದ್ಲು. ಆ ರಾಣಿಯ ಮಗನ ಬರ್ತಡೇಕ 12ನೇ ವರ್ಷದ ಹುಡುಗನ ಹುಟ್ಟು ಹಬ್ಬಕ್ಕಾಗಿ ಕೊಲ್ಲಿಪಾಕಿಯ ರೇವಣಸಿದ್ಧ ಜಗದ್ಗುರುಗಳವರ ಆಗಮನ ಆಗ್ತಾ ಇದೆ. ಪಲ್ಲಕ್ಕಿ ಒಳಗ ಕುಳಿತುಕೊಂಡು ಬರುವಾಗ ಯಾವಾಗ ಸೊಲಾಪುರ ಸೀಮೆಯೊಳಗೆ ಬಂದ ತಕ್ಷಣನೇ ಆನಿ ಮ್ಯಾಲ ಅಂಬಾರಿ ಒಳಗ ಜಗದ್ಗುರುಗಳೇನದ ಸೊಲಾಪುರ ಸೀಮೆ ಒಳಗೆ ಬಂದ ತಕ್ಷಣನೇ ಆನಿಯನ್ನ ನಿಲ್ಲಿಸಾಕ್ ಹೇಳಿದ್ರತ್ತ ಮಾವುತಗ. ಇಳಿಸಿನನ್ನ ಅಂತ ಹೇಳಿದ
ಆನೆಯ ಮೇಲೆ ಅಂಬಾರಿಯಿಂದ ಕೆಳಗಿಳಿದಾಗ ಜಗದ್ಗುರುಗಳು ಸೊಲಾಪುರ ಸೀಮೆಯೊಳಗೆ ನಡ್ಕೋತ ಹೋಗುವಾಗ ಶಿಷ್ಯ ಕಲ್ಲಯ್ಯನಲ್ಲಿ ಪಾದರಕ್ಷೆಗಳನ್ನು ಕೊಟ್ಟರಂತೆ ಹಿಡ್ಕೋತಂದಾಗ, ಯಪ್ಪ ನಾ ಯಾವ ದೇವ್ರ ಕೋಣೆ ಹೊಂಟಿವತ್ ಹೇಳಿ ನೀವ್ ಇವು ಪಾದರಕ್ಷೆಯನ್ನು ನಮ್ ಕೈಯಾಗ ಕೊಡ್ಲಾಕತ್ತೀರಿ? ಏ ಕಲ್ಲಯ್ಯ, ಈ ಸೊಲಾಪುರದೊಳಗ ಶಿವನೇ ಸಿದ್ಧರಾಮನಾಗಿ ಹುಟ್ಟಿ ಬರವದಾನು. ಶಿವನ ಮಂದಿರದೊಳಗೆ ಯಾವ್ರೆ ಪಾದರಕ್ಷೆ ಹಾಕೊಂಡು ಹೋಗ್ತಾರನಪ್ಪ, ಹೊರಗೆ ಬಿಟ್ಟು ಹೋಗ್ಬೇಕು ಹಿಡ್ಕೋ ಅಂತ ಹೇಳಿ ಆ ಕೋಟೆಯ ಬಾಗಿಲ ತನ ನಡ್ಕೋತ ಬಂದಾಗ, ಕೋಟೆಯ ಬಾಗಿಲಲ್ಲಿ ಜಗದ್ಗುರುಗಳ ಸ್ವಾಗತಕ್ಕಾಗಿ ಬಂಗಾರ ಪಲ್ಲಕ್ಕಿಯನ್ನ ಮಾಡಿಸಿಕೊಂಡು ಆ ಪಲ್ಲಕ್ಕಿ ಒಳಗ ಅವರನ್ನು ಕುಂದುರಿಸಿಕೊಂಡ ಏನದ ಹೋಗ್ಬೇಕಂತ ನಿಂತಾಗ, ಪಲ್ಲಕ್ಕಿ ಮೇಲೆ ಜಗದ್ಗುರುಗಳು ಕುಂತು ಚಾಮಲಾದೇವಿಯ ಮಹಾರಾಣಿಯವರ ಅರಮನೆಗೆ ಹೋಗುವಾಗ ಮಧ್ಯದಲ್ಲಿ ಮುದ್ದುಗೌಡ 60 ವರ್ಷದ ಸುಗ್ಗವೇ ಅವರಿಗಾಗಿ ಆರತಿಯನ್ನು ಹಿಡ್ಕೊಂಡು ಸುಗ್ಗವೇ ನಿಂತಾಳ. ಮಹಾಸನ್ನಿಧಾನ ನಮ್ಮ ಮನೆ ಮುಂದೆ ಬರ್ತಾರ ಅಂತೇಳಿ ತಿಳ್ಕೊಂಡು ಹಾರವನ್ನು ಹಿಡ್ಕೊಂಡು ಅವ್ರು ನಿಂತಾರ. ಅದರೊಳಗೆ ಬಂಗಾರವನ್ನು ಇಟ್ಟುಕೊಂಡು ಅವರಿಗೆ ಅರ್ಪಣ ಮಾಡ್ಬೇಕಂತ ಹೇಳಿ ತಿಳ್ಕೊಂಡಾಗ ಮಹಾಸನ್ನಿಧಾನದವರು ಪಲ್ಲಕ್ಕಿಯಿಂದ ತೆಳಗಿಳಿದು ಆ ಸುಗ್ಗಲಾದೇವಿಯ ಹೊಟ್ಟೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರಂತ. ಅವಾಗಪ್ಪ, ನಾನು 60 ವರ್ಷದ ಮುದುಕಿ, ನನಗೆ ಹೀಗ್ಯಾಕ್ ಮಾಡಾಕತ್ತೀರಿ ಅಂತಂದಾಗಿಲ್ಲವಾ, ಇದು ಸಾಮಾನ್ಯ ಹೊಟ್ಟೆಯಲ್ಲ, ಈ ಹೊಟ್ಟಿಯೊಳಗ ಶಿವನೇ ಸಿದ್ಧರಾಮಾಗಿ ಬರವದಾನ ಅಂತ ಹೇಳಿದ್ರಂತೆ. ಯಪ್ಪ, ನನಗ ಈಗ 60 ವರ್ಷ, 7 ಮಕ್ಕಳಾಗ್ಯಾವ, ನನ್ನ ಮುಟ್ಟು ನಿಂತು ಹೋಗ್ಯದ, ಈಗ ಹ್ಯಾಂಗ ಬರ್ತಾರ ಸಿದ್ಧರಾಮ ಹುಟ್ಟಿ ಅಂತ ಹೇಳಿದಾಗ, ಇಲ್ಲಮ್ಮ, ನಾನು ಈ ನನ್ನ ಜೋಳಿಗೆಯಿಂದ ಇವೆರಡು ಕಾರಿಕಂದ್ರ ಉತ್ತತ್ತಿಯನ್ನು ಕೊಡ್ತೀನಿ, ಇವ್ರ ನೀ ತಗೊಂಡು ಗಂಡ ಹೆಂಡತಿ ತಿನ್ರಿ, ಬರು ವರ್ಷದೊಳಗೆ ಏನದ ಆ ನಿನ್ನ ಮಗ ಹುಟ್ಟತಾನ ಅಂತಂದಾಗ ಅಕ್ಕಿ ಅಂದ್ಲತ್ ಮನಸ್ಸಿನಾಗ, ಗುರುಗಳು ಚಲೋ ಅದಾರ, ಏನ್ರ ಅವ್ರ ಆಶೀರ್ವಾದ ಮಾಡಿದ್ರ ನಮ್ಗೆ ಚಲೋ ಆತ ತಿಳ್ಕೊಂಡ್ರಿ ಏನದ, 60 ವರ್ಷದ ನಾ ಮುದುಕಾಗಿನಿ, ನನಗೇನದ ಮುಟ್ಟು ನಿಂತು ಹೋಗ್ಯದ, ಈಗ ಹ್ಯಾಂಗ ಮಕ್ಕಳಾತವ ಅನ್ನೋತ್ನಾಗ ಆಕಿನ ಮನಸ್ಸಿನ ಇಂಗಿತವನ್ನ ತಿಳಿದು ಹೇಳಿದ್ರಂತ. ಏ ತಾಯಿ ಸುಗ್ಗವೇ, ಶಿವನೇ ಅವತರಿಸಿ ಬರುವಾಗ ಮುಟ್ಟಿನ ಕಟ್ಟಿನ ಜರೂರತ್ತಿಲ್ಲ, ನಾ ಹೇಳಿದ್ದು ನನ್ನ ಸ್ವಂತ ಮಾತಿನಿಂದಲ್ಲ, ಶಿವನೇ ನನ್ನ ನಾಲಿಗೆಯಿಂದ ನುಡಿಸ್ಯಾನ, ಅವ ಹುಟ್ಟಿ ಬರ್ತಾನ ಅಂತ ಹೇಳಿದಾಗ ಅವ್ರು ಒಳಗ್ ಹೋಗ್ತಾರ. ಜಗದ್ಗುರುಗಳು ಚಾಮಲಾದೇವಿ ಬಗ್ಗೆ ಆಶೀರ್ವಾದ ಮಾಡೇನದ ತಮ್ಮ ಕೊಲ್ಲಿಪಾಕಿ ಹೋಗ್ತಾರ. ಬರೋ ವರ್ಷದೊಳಗಾಗಿನೇ ಆಕಿ ಏನಾಗ್ತದ ಅಂದ್ರ ಗರ್ಭಧಾರಣ ಆಗ್ತದ. ಗರ್ಭಧಾರಣ ಆಗಿಂದ ಎಲ್ಲರೂ ಅಡಿಸಣ್ ನಗಲಾಕತ್ತಾರಂತ. ಲೈವ್ ಅದಲ್ಲಿ ನೀವೇನ್ ಮಾಡ್ತೀರಿ, ಎಲ್ಲಾ ಕಡೆ ಇಟ್ಟಾರ. ಸರಿ ಕೇಳ್ರಿ, ಸುಳ್ಳು ಹೇಳಿದ್ರ ನೀವೇನ್ ಅತ್ತಿ ಕಾಟ, ಏನ್ ಮಾವನ್ ಕಾಟ, ಯಾರ್ದ ಕಾಟ್ರಿ ಅದ್ ಹೇಳ್ರಿ. ಎಲ್ಲಾ ಒಟ್ಟು ನಮ್ ಮುಂದೆ ಮಾತಾಡ್ತಿರಲ್ವ ಯವ್ವ, ಅವ್ರು ಮಾತಾಡ್ಲಿ ಬಿಡು. ಅವ್ರ ಮನ್ಯಾಗ ಏನದ ಅವ್ರು ಹೇಳಿ ಬೇಡ, ಒಬ್ರಿಗೊಬ್ರು ಕೇಳ. ಅಯ್ಯ ಪಕ್ಕದ ಮನಿ ನೀಲಮ್ಮನ ಗಂಡ ಮನಿ ಹತ್ತಿ ಪಟ್ಟಿ ಮಾರಿ ಬಂಗಾರ ಪಡಿತಂತ ನನಗೇನು ಅವ್ರ ಮಾತಾಡಿ ನಿಮಗೇನ್ ಈಗೇನ್ ಯಾರ್ದು ಚಿಂತಿಲ್ಲ ನೋಡು. ಅದೇ ದೇವ್ರ ಕೂತಂಗ್ ಕುಂದಿರ್ಬೇಕಪ್ಪ. ಏನ್ ಲಗ್ನ ಮನ್ಯಾಗ ಕಲೆಬಿಲಿ ಬಡ್ದಂಗ ಮಾಡ್ತಾರೆ ಬಾ. ನಾನ್ ನಂದ್ರೇಶ್ವರಾಗಿರೋ ಯವ್ವ ಬ್ಯಾಡ ಅಂತ ಹೇಳ್ರಿ ಪೂರ. ನಾ ಒಳಗ್ ಹೋಗಿ ಒಬ್ಬನೇ ಹೇಳ್ತೀನಿ, ನೀವ್ ಇಲ್ಲಿ ಕುಂದ್ರಿ, ಆದ್ರ ಅವ್ರು ಆಡ್ಕೊತ ಅಲ್ಲಿ ಗದಿಗೆ ಮುಂದೆ ಚಾಲು ಮಾಡ್ತೀನಿ ನಾನು. ನೀವು ಮಾತಾಡಿದ್ರಿ ಅಂದ್ರೆ ಪುರಾಣ ಅಡ್ಡ ಹಿಡಿದು ಬಿಡ್ತೀನಿ ನೋಡ್ರಿ. ಮತ್ತೆ 11 ದಿನದ ಪುರಾಣ ಅದ, ಏನದ ಅದು ಡಿಟ್ಟು ನಿಮ್ಗೆ ಹೇಳಿ ಹೋಗ್ಬೇಕಂತ ಮಾಡಿ. ಬ್ಯಾಡ ಅಂದ್ರೆ ಬಿಡ್ರಿ, ನಮಗೇನ ಅಡ್ಡ ಸೈಡ್ ಹೊಡೆದು ಬಿಡ್ತೀನಿ ಗಾಡಿ. ಹುಡುಗರು ಹೊಂಟಿದ್ರತ್ರಿ, ಯಾರು ಕುಡಿದ್ರು. ಒಬ್ಬವಾಗ ನೀರಡಿಕಾಯ್ತಂತೆ. ಈಗ ನಂಗೆ ಏನದ ನಳ ಟಾಕಿ ಏನೋ ಇದ್ದಿದ್ದಿಲ್ಲಂತ. ಬಾವಿ ಮಗ್ಗಲಿಕ್ಕೆ ಏನದ ಬಕೆಟ್ ಇತ್ತು, ಅದನ್ನ ಜಗ್ ಏನದ ಹಿಂಗ್ ತಗೊಂಡು ಹಿಂಗ್ ಒಳಗ್ ಹಣಿಕೆ ಹಾಕದ. ಒಳಗ್ ಹಣಿಕೆ ಹಾಕಿ ಏನದ ಇನ್ ಬಕೆಟ್ ಬಡಿದ, ಬಕೆಟ್ ಬೆಳೆತು ಎದಿ ಹೊಡ್ಕೊಳಕತ್ನ. ಯಾಕ ಚಂದ್ರಾಮ್ ಬಾಯಾಗ ಬಿದ್ದಾನ ಅನ್ನಂತ. ಚಂದ್ರಾಮ್ ಹೆಂಗ್ ಬಾಯಾಗ ಬೀಳ್ತಾನೋ ಕರೆ ಓಮರ ನೋಡ್ಬಾ ಇಲ್ಲ ಅಂದ್ರ ಎಡ್ಡು ಕುಡುಕ್ರಿ ನಿಂದ್ರಲಾಕ್ ಬರಲಾರ್ದಂಗ. ಹಣಿಕೆ ಹಾಕಿ ನೋಡಿದ್ರು ಬಾಯಾಗ ಚಂದ್ರಾಮ್ ಬಿದ್ದಾನ ಅಂತ ಪ್ರತಿಬಿಂಬ ಕಾಣ್ಕೊಳ್ಳಿ. ಇಬ್ರು ಚಂದ್ರಾಮ್ ಬಿದ್ದಾನ ಅಂತ ಅಳ್ಕೋತ ಊರಾಗ ಬಂದು ಆ ಕೊಡ ತೆಗಿದೇನದ ಒಂದು ಪಾತಾಳ ಗಂಗೆ ಅಂತ ಇರ್ತದ್ರಿ,
5 ಏನದ ಈ ಟೈಪ್ ಇರ್ತದ, ಅದನ್ನ ಹಾಕಿ ಜಗ್ಲ ಹತ್ರು. ಅದು ಬಾಳ ದಿನದಿಂದ ಹಗ್ಗ ಕೊಳತ್ ಹೋಗಿತ್ತು, ಅದನ್ನ ಹಾಕಿ ಇಬ್ರು ಜಗ್ಗ ಹೊತ್ತೆ ಏನದ ನಶಿನ ಆಕೃತನ ಜಗ್ಗಿದ್ರಿ. ಜಗ್ಗಿ ಹಗ್ಗ ಹರಿದು ಚಿತ್ತು ದಪ್ಪರ ತೆಳಗ್ ಬಿದ್ದು ಮ್ಯಾಗ ನೋಡಿದ್ರಿ, ಹಾ ಚಂದ್ರಾಮನ್ ತೆಗದ್ ಅಂದ್ರತ್ತ ಅವ್ರ ಮ್ಯಾಲ. ಇವ್ರ ಜಗ್ಗಿದ್ರ ಚಂದ್ರಾಮ್ ಬರ್ತಾನ ಮ್ಯಾಲ. ನೀವ್ ಹಂಗ ಚಂದ್ರಾಮನ್ ತೆಗದಂಗ ಆತ ನೋಡಿ ನೀವ್ ಇಲ್ಲಿ ಮಾತಾಡಿದ್ರಿ ಅಂದ್ರ. ಚಂದ ಪುರಾಣ ಕೇಳಬೇಕು. ಇವು ಮಕ್ಳು ಹೆಂಗಿರ್ತಾವ ಹೇಳ್ರೆ, ನನ್ಗೇನ್ ಮಾಡ್ತದ, ಪುರಾಣ ಬಿಡ್ತೀನಿ ಇರ್ಲಿ ಇಲ್ಲಿ. ಒಬ್ಬ ಸಂಸ್ಕೃತ ಶ್ಲೋಕಗಾರ ಹೇಳ್ಯಾನ, ಮರ್ಕಟಸ್ಯ ಸುರಾಪಾನಂ. ಮಕ್ಕಳ ಬುದ್ಧಿ ಹೆಂಗಿರ್ತ. ಮರ್ಕಟ ಅಂದ್ರ ಮಂಗ್ಯ. ಎಂತ ಮಂಗ್ಯ? ಕೆಂಪು ಮಂಗ್ಯ. ಕೆಂಪನವ್ರು ಊಟ ಬಾಳ್ ಮಾಡ್ತಾರಂತ. ನಿಮಗಲ್ರಿ ಕೆಂಪಿಗೆ ಯಾರ್ಯಾರು ಇರ್ತಾರ, ಅವ್ರ ಗಣಮಕ್ಳು ಹೆಣ್ಮಕ್ಳು ಇರ್ಲಿ, ಅವ್ರು ಬಾಳ್ ಊಟ ಮಾಡ್ತಾರ. ಅದಕ್ಕೆ ಮರ್ಕಟಸ್ಯ ಸುರಾಪಾನಂ. ಸುರ ಅಂದ್ರ ದಾರು. ಕೆಂಪು ಮಂಗ್ಯಾನ ತಂದು ಅದಕ್ಕೆ ದಾರು ಕುಡಿಸಿ, ಋಷಿಕಂ ಕದಾಚನ, ಅದಕ್ಕೊಂದು ಚೇಳ ಕಡಿಸಿದ್ರಿ. ಮೊದಲೇ ಮಂಗ್ಯ ಅದಕ್ಕೆ ದಾರು ಕುಡಿಸಿ ಅದಕ್ಕೊಂದು ಚೇಳ ಕಡಿಸಿದ್ರೆ ಹೆಂಗಾಗ್ತದ್ರಿ? ತನ್ಮಧ್ಯ ಭೂತ ಸಂಚಾರ, ಮತ್ತೊಬ್ಬ ಮಾಂತ್ರಿಕನ್ ತಂದು ಅದಕ್ಕೊಂದು ದೇವ್ ಬಡಿಸೋದ. ಮೊದಲೇ ಮಂಗ್ಯ ದಾರು ಕುಡ್ದ ಮಂಗ್ಯ ಅದಕ್ಕೆ ತೆಳಗ ಚೇಳ ಕಡಿಸ್ಯಾರ, ಅಂತ ಮಂಗ್ಯಾಗ ಮತ್ತೊಂದು ದೇವ್ ಬಡಿಸಿದ್ರೆ ಹೆಂಗಾಗ್ತದ್ರಿ? ಯದ್ವಾ ತದ್ವಾ ಭವಿಷ್ಯತಿ. ಹೆಂಗಂತಾರ ಅದ್ರ ಭವಿಷ್ಯ? ಬರೇ ಮಂಗ್ಯನ್ನೇ ನೋಡ್ರಿ ನೀವ್ ಹೆಂಗ್ ಹಾರಾಡ್ತಿರ್ತದ. ಇಲ್ಲಿ ಕುಂದ್ರದಾಗ ಅಲ್ಲಿ ಕುಂದಿರ್ತ, ನಮ್ಮ ನೋಡಿದ್ರೆ ಇಲ್ಲಿ ತುರ್ಸ್ಕೊತದ, ಇಲ್ಲಿ ತುರ್ಸ್ಕೊತದ, ಇಲ್ಲಿ ತುರ್ಸ್ಕೊತದ. ಸುಮ್ ಹುಡುಗರ ಅಬ್ಸರ್ವ್ ಮಾಡ್ರಿ ನೋಡ್ರಿ, ಕಟಕ್ಕನೆ ಹೊಡಿತಾವ, ಇಲ್ಲ ಕಿಮಿಯರೇ ಜಗತವ, ಕೂದ್ಲಾರೇ ಜಗತವ. ಸುಮ್ ಕುಂದ್ರಲ್ಲ ನೋಡ್ರಿ, ಹೌದಿಲ್ಲ? ಯದ್ವಾ ತದ್ವಾ ಭವಿಷ್ಯತಿ. ಆ ಮಂಗ್ಯ ಆದಂಗ ನಿಮ್ದಾದಂತ ಪರಿಸ್ಥಿತಿ. ಅದಕ್ಕೆ ಸುಮ್ ಚಂದ ಕುಂತ ಕೇಳ್ರಿ. ಎಲ್ಲಿ ಬಂದಿದ್ ಗವಾಯಿ ಪುರಾಣ? ರೇವಣಸಿದ್ಧ ಜಗದ್ಗುರುಗಳು ಶ್ಯಾಮಲಾದೇವಿ ಮನಿ ಹೋಗುವಾಗ ಸುಗ್ಗವ್ಯ ಮುದ್ದುಗೌಡನಿಗೆ ಆಶೀರ್ವಾದ ಮಾಡಿದ್ದೇನದ. ಒಂದು ವರ್ಷದೊಳಗೆ 60 ವರ್ಷದ ಮುದುಕಿ ಕರದೊಳಗೆ ನಿತ್ತು ವಿಜಯದ ಬೂದಿಯನ್ ಮೈ ವರ್ಷ ಪರವಶ ಮಾಡದೆ ಎನ್ನು ಹಾಗೇನೆ ಜಗದ್ಗುರುಗಳ ಆಶೀರ್ವಾದ ಯಾವಾಗ ಆ ಮುದುಕಿ ಸುಗ್ಗವೇ ಗರ್ಭಧಾರಣ ಮಾಡಿದಾಗ ಏನದ, ಎಲ್ಲರೂ ಆಡ್ಸಾಡ್ಲಾಕತ್ತಿದ್ದಾರಂತ. ಏನವ ಅತ್ತಿ ಸೊಸಿ ಇಬ್ರು ಕೂಡೇನೆ ತೊಟ್ಲ ಕಟ್ಟಿರಲ್ಲ ಅಂತ ಹೇಳಿ. ಈಗೆಂದುವಾಗ ಅಲ್ಲೇ ಗುಡಿಯೊಳಗ, ಗ್ರಾಮ ದೇವತೆ ಗುಡಿಯೊಳಗ ಶಿವಪುರಾಣವನ್ನ ಹಚ್ಚಿದ್ರು. ಆ ಶಿವಪುರಾಣವನ್ನು ಕೇಳಾಕ ಹೋಗ್ತಾ ಇದ್ರು. ಯಾಕ ಅಂತಂದ್ರ ಮನ್ಯಾಗ ಸೊಸಿ ಗರ್ಭಧಾರಣ ಆಗಿತ್ತು ಅಂತಂದ್ರ ಪುರಾಣವನ್ನು ಕೇಳಾಕ ಕರ್ಕೊಂಡು ಹೋಗ್ಬೇಕ್ರಿ. ಪುಣ್ಯ ಕಥೆಗಳೆಲ್ಲ ನಡೆದಲ್ಲಿ ಕರ್ಕೊಂಡು ಹೋಗ್ಬೇಕು. ಅಪ್ಪಗಳಂತವ್ರು ಅನುಷ್ಠಾನ ಮಾಡ್ಲಕತ್ತಿದ್ರು ಅಂದ್ರೆ ಅವ್ರ ದರ್ಶನ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಯಾವಾಗ ಯಾರದ ಆಶೀರ್ವಾದ ಹೆಂಗ ಸಿಗ್ತದೋ ಹೇಳಕ್ ಬರಂಗಿಲ್ಲ. ಅಲ್ಲಿ ಹೇಳಕತ್ತಿದ್ರಂತ ಪುರಾಣದೊಳಗ, ಮಕ್ಕಳು ಚಲೋ ಹುಟ್ಟಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಗವೈ ಮಗ್ಗ 100ಕ್ಕೆ 100 ಮಾರ್ಕಸ್ ತೊಗೊಳಕತ್ಯಾನ, ತಬಲಾಜಿ ಮಗ 100ಕ್ಕೆ 50 ತೊಗೊಳಕತ್ಯಾನ ಅಂತಂದ್ರ ಇಲ್ಲೇನ ಇವ್ರು ಇಬ್ರು ಒಂದೇ ಕ್ಲಾಸ್ನಾಗ ಅದಾರ, ಒಬ್ರೇ ಟೀಚರ್ ಹೇಳ್ಯಾರ. ಆದ್ರ ಅವ್ 100ಕ್ಕೆ 100 ಅದ, ಇವ್ 100ಕ್ಕೆ 50 ಅದ ಅಂತಂದ್ರ ಅಲ್ಲಿ ಅಭ್ಯಾಸ ಮಾಡಿದ್ರೆ ಏನಂತಂದ್ರ ಇಲ್ಲ ಪುಣ್ಯದಿಂದ. ಮತ್ತ ಯಾರ ಪುಣ್ಯ ರೀ? ಮಕ್ಕಳು ಚಲೋ ಹುಟ್ಟಬೇಕಾಗಿತ್ತು ಅಂದ್ರ ಆಚಾರವಂತ ಮಕ್ಕಳು, ಕ್ರಿಯಾಶೀಲ ಮಕ್ಕಳು, ತಂದೆ ತಾಯಿಗೆ ಪ್ರೇಮ ಮಾಡುವಂತ ಮಕ್ಕಳು, ತಂದೆ ತಾಯಿ ಪೂಜೆಯನ್ನ ಮಾಡೋ ಮಕ್ಕಳು, ಗುರುಗಳು ಪೂಜೆ ಮಾಡೋ ಮಕ್ಕಳು, ಜಪ ಮಾಡೋ ಮಕ್ಕಳು. ಇಂಥವ್ ಯಾರ ಪುಣ್ಯ ಅಂತಂದ್ರ ಮಾತೃ ಪುಣ್ಯೇನ ಸುಶೀಲತಾ. ತಾಯಿ ಪುಣ್ಯದಿಂದ ಜರ ಮಗ ಹುಟ್ಟದ ಅಂತಂದ್ರ ಆಚಾರವಂತ, ಕ್ರಿಯಾವಂತ ಈತ ಆಗ್ತಾನೆ. ನಮ್ಮ ಮಕ್ಕಳ ಯಾಕೆ ಆಗಂಗಿಲ್ಲ ಅಂತಂದ್ರ ನಾವು ಪುಣ್ಯ ಕಥೆಗಳಲ್ಲಿ ಹೋಗಿ ಪುಣ್ಯಾಂಶದ ಕೆಲಸನೇ ಮಾಡಂಗಿಲ್ಲ. ಮೊದಲು ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು ಇದು ತಿಳ್ಕೋಬೇಕು. ಪುಣ್ಯ ಅಂದ್ರ ಚಲೋ ಚಲೋದ್ ಏನದ ಕರ್ಮಗಳು, ಆ ಕರ್ಮ ಪುಣ್ಯ ಅದ ನೋಡಿ. ಇಂಥ ಪುರಾಣ ನಡೆದ್ರ ದಾನ ಮಾಡೋದು ಪುಣ್ಯ,
ಒಳಗ್ ಒಂದೊಂದು ಊರಾಗ ನಾವು ಹೋಗಿರ್ತೀವ್ರಿ, 10 ವರ್ಷದ ಹಿಂದ ಪಟ್ಟಿ ಹಂಗೇನೆ ಅದಾವ. ಅದ್ರ ಬರ್ಸ್ಕೊಂಡು ಅನೌನ್ಸ್ ಮಾಡಿ ಹೋಗಿರ್ತಾರ. ನಾ ಊರ ಹೆಸರು ಹೇಳಂಗಿಲ್ಲ. 12 ವರ್ಷ ಆಗ್ಯದ್ರಿ, ಇನ್ನ ತೊಟ್ಲು ದುಡ್ಡು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರ, ನಾ ತೊಟ್ಲ 5 ವರ್ಷ ಹೆಣ್ಣು ಹುಟ್ಟ್ಯದ್ರಿ, ಅದಕ್ ಕೊಟ್ಟಿಲ್ಲ ಅಂತ ಹೇಳ್ತಾನ. ನಾವೇನ ಕೇಳಿದ್ರಿ. ಮತ್ತೆ ಮಳ್ಳೆ ವರ್ಷ ಗಂಡು ಹುಟ್ಟ್ಯದಲ್ಲೋ ಅಂತಂದ್ರ, ಚುಣೆ ವರ್ಷ ಹುಟ್ಟಿತ್ತಂದ್ರ ಕೊಡ್ತಿದ್ದೆ ನಾನು. ದೇವ್ರ ಆಶೀರ್ವಾದದಿಂದ ಇದ್ದಿ, ಹಂಗೆ ಇದ್ದಿ, ಬಂಜಿತನ ಇದ್ದೆ ನಿನಗ. 12 ವರ್ಷ ಮಕ್ಕಳಾಗಿದ್ದಿಲ್ಲ. ಸಿದ್ದರಾಮೇಶ್ವರ ತೊಟ್ಲ ತಗೊಂಡಾಗ ಏನದ, ಹೆಣ್ಣು ಕೂಸಾದ್ರೆ ಕೊಡ್ಬೇಕಿಲ್ಲ, ಗಂಡು ಕೂಸಾದ್ರೆ ಒಟ್ಟು ಮಗು ಬೇಕಂತೇಳಿ ತಗೊಂಡೋಗಿದ್ದೆ. ಅವಾಗೇನ ಗಂಡು ಕೂಸ ಅಂತ ಹೇಳಿದ್ವಿ. ಹಿಂಗ್ ದೇವ್ರಿಗೆ ಮೋಸ ಮಾಡೋರದಾರ. ಹಂಗ ಇಲ್ಲಿ ಸುಗ್ಗವೇ ಮುದ್ದುಗೌಡ ಶಿವಪುರಾಣಕ್ಕೆ ಹೋಗುವಾಗ ಅಲ್ಲಿ ಪುರಾಣಿಕರು ಹೇಳ್ತಿದ್ರಂತ, ಮಾತೃ ಪುಣ್ಯೇನ ಸುಶೀಲತಾ, ಆಚಾರವಂತ ಕ್ರಿಯಾವಂತ ಮಕ್ಕಳು ಹುಟ್ಟಬೇಕಾಗಿತ್ತು ಅಂತಂದ್ರೆ ತಾಯಿ ಪುಣ್ಯದಿಂದ ಇದ್ರನೇ ಅಂತ ಮಕ್ಕಳು ಹುಟ್ಟತವ. ಸಿದ್ದರಾಮನಂತ ಮಕ್ಕಳು, ಅಕ್ಕಮಹಾದೇವಿ ಅಂತ ಮಕ್ಕಳು, ಜಗದ್ಗುರು ರೇಣುಕಾಚಾರ್ಯ ಅಂತ ಮಕ್ಕಳು, ಬಸವಣ್ಣಂತವ್ರು, ಚನ್ನ ಬಸವಣ್ಣಂತ, ಇವರೆಲ್ಲಾ ಮಕ್ಕಳು ಆಚಾರವಂತ ಕ್ರಿಯಾವಂತ ಮಕ್ಕಳು ಹುಟ್ಟಬೇಕಾಗಿತ್ತು ಅಂದ್ರೆ ತಾಯಿದ ಬಹಳ ಪುಣ್ಯ ಬೇಕು. ಪಿತೃಪುಣ್ಯೇನ ವಿದ್ವಾನ್, ಪಿತೃಪುಣ್ಯದಿಂದ ಏನಾಗ್ತದ ಅಂತ ಕೇಳಿದ್ರ ವಿದ್ವಾನ್ ಮಗ ಹುಟ್ಟತಾನಂತ ನೋಡ್ರಿ. ತನ್ನ ಹೆಸರು ತನಗ ಬರಿಲಾರ್ದಂತ ಮಗ ಹುಟ್ಟದ ಅಂತಂದ್ರ ತಂದಿ ಪಾಪದಿಂದ ಹುಟ್ಟ್ಯಾನಂತ ತಿಳ್ಕೊಬೇಕು. ಈ ವೀರಪ್ಪನಂತ ಮಕ್ಳು ಹುಡ್ತಾವಲ್ರಿ, ಯಾಕ ಸತ್ತವ್ರ ಹೆಸರು ಹೇಳ್ತೀನಿ, ಇದ್ದವ್ರ ಹೆಸರು ಹೇಳದೆ ಅಂತಂದ್ರ ಫೋನ್ ಮಾಡಿ ಅವ್ರಿಗೆ ಹೇಳಿ ನಾನು ಹುಡ್ಸು ಪೈಕಿ. ಮಾತೃ ದೋಷೇಣ ಉನ್ಮತಃ, ತಾಯಿ ದೋಷದಿಂದ ಜರ ಮಗ ಹುಟ್ಟದ ಅಂತಂದ್ರೆ ಉನ್ಮತ, ಯಾರ ಮಾತು ಕೇಳಂಗಿಲ್ಲ ನೋಡು. ಮನ್ಯಾಗ ಹೋಗಾಗ ಓದ್ಕೊತ್ ಹೋತಾನ, ತಂದಿ ತಾಯಿಗೆ ಬರಾಗು ಓದ್ಕೊತ್ ಬರ್ತಾನ. ಮುಂಜಾನೆ 10,000 ಕೊಟ್ರಿ ಅಂದ್ರ 10 ಮುಣುಗದ್ರಾಗ ಮಸುಂಟಿನೇ. ಇಂಥ ಮಗ ಇದ್ದ ಅಂದ್ರೆ ತಿಳ್ಕೊಬೇಕು, ಇದು ತಾಯಿ ದೋಷದಿಂದ ಹುಟ್ಟ್ಯದ. ಇದಕ್ಕೆ ತಾಯ್ತಿ ನಡಂಗಿಲ್ಲ, ಚೀಟಿ ನಡಂಗಿಲ್ಲ, ಯಜ್ಞ ನಡಂಗಿಲ್ಲ, ಯಾಗ ನಡಂಗಿಲ್ಲ, ರುದ್ರಾಭಿಷೇಕ ನಡಂಗಿಲ್ಲ, ಏನೂ ನಡಂಗಿಲ್ಲ ಈ ಮಗ್ಗ. ಪಿತೃದೋಷೇಣ ಮೂರ್ಖತಃ, ತಂದಿ ದೋಷದಿಂದ ಜರ ಹುಟ್ಟದ ಮಗ ಅಂದ್ರ ಅವ ಮೂರ್ಖನಾಗಿರ್ತಾನೆ. ಮತ್ ವಂಶ ದೋಷೇಣ ದಾತೃತ್ವಹೀನಂ, ವಂಶದ ಜರ ಪುಣ್ಯ ಇದ್ದಿದ್ದಿಲ್ಲ, ಪುಣ್ಯ ಗಳಿಸಿದ್ದಿಲ್ಲ ಅಂತಂದ್ರ ರೋಡ್ ಮಗ್ಗಲಕ್ಕೆ ನಿಂತು ಚಪ್ಪಳಿ ಹೊಡಿತಾರಲ್ಲ, ಏನಂತಾರ್ರಿ ಅವ್ರಿಗೆ? 10 ರೂಪಾಯಿ ಇಸ್ಕೊತಾರಲ್ಲ ಗಾಡಿಗೆ. ಕಿನ್ನರ ಏನಂತಾರೆ, ಮಂಗಳಮುಖಿಯರು ಮಕ್ಕಳು ಹುಟ್ಟಬೇಕಾಗಿತ್ತಂದ್ರ ವಂಶದ ಪುಣ್ಯ ಇದ್ದಿದ್ದಿಲ್ಲ ಅಂದ್ರ ಮಂಗಳಮುಖಿಯರಾಗ್ತಾರಂತ. ಅದಕ್ಕೆ ಇಂಥವೆಲ್ಲ ಕಾರ್ಯಕ್ರಮಕ್ಕೆ ಯಾಕೆ ಬರ್ಬೇಕ್ರಿ ಅಂತಂದ್ರ, ಎಲ್ಲಿ ನಡೆದದ ಅಲ್ಲಿ ಯಾರ ಕೈಲಿ ಹೇಳಿಸ್ಕೊಳಾರದೆ ಬಂದು ಕುಂತಿ ಕೇಳಿ ದಾನ ಮಾಡಿ ಹೋಗ್ಬೇಕಂತ. ಹಿಂಗ್ ಶಿವಪುರಾಣ ನಡೆದಾಗ ಹೇಳಕತ್ತಾರ, ಪಿತೃಪುಣ್ಯೇನ ವಿದ್ವಾನ್ ವಂಶ ಪುಣ್ಯೇನ ಕೀರ್ತಿವಾನ್. ವಂಶದ ಪುಣ್ಯ ಇತ್ತು ಅಂತಂದ್ರ ಕೀರ್ತಿವಂತ ಮಗ ಹುಡ್ತಾನಂತ. ಅದಕ್ಕ ಇಲ್ಲಿ ಅವ್ರು ಈ ಮಾತನ್ನ ಕೇಳುವಾಗ ಮಾತೃ ಪುಣ್ಯದಿಂದ ಹುಟ್ಟಿದಂತ ಮಗ ಒಂದು ದೃಷ್ಟಾಂತವನ್ನು ಕೊಡ್ಲಾಕತ್ತಿದ್ದಾರೆ. ಕಾಶಿಯಲ್ಲಿ ಯಾಕ ಅಂತಂದ್ರ ಆ ತಾಯಿ 60 ವರ್ಷಿಗೆ ಗರ್ಭಧಾರಣ ಆದಾಗ ಆಕಿಗೆ ಏನದ ಹಿಂಗಿಚ್ಛ ಆಗ್ತಿತ್ತಂತ. ನಮ್ಮವುದರಂಗೇನದ ಮಣ್ಣು ತಿನ್ನದಾಗ್ತಿದ್ದಿಲ್ಲ, ನಮ್ಮವುದರಂಗೇನದ ಜಗಳಾಡದಂಗ ಆಗ್ತಿದ್ದಿಲ್ಲ. ಆಕಿಗೆ ತಾಯಿ ಸುಗ್ಗವೆ ಏನಾಗ್ತಿತ್ತು ಅಂತಂದ್ರ ಆ ಪುರಾಣ ಹೋಗಿ ಕೇಳಬೇಕು, ಜಪ ಮಾಡಬೇಕು, ಪುಣ್ಯ ಕಥೆಗಳನ್ನ ಕೇಳಬೇಕು. ಆಕಿ ಇಂತ ಇಚ್ಛ ಆಗ್ತಿತ್ತಂತ ನೋಡ್ರಿ. ಆಕಿ ಊಟ ಮಾಡ್ಬೇಕಾದ್ರೆ ದೇವರಿಗೆ ಹೋಗಿ ನೈವೇದ್ಯ ಮಾಡಿ ಉಣ್ಬೇಕಂತ ಇಚ್ಛ ಆಗ್ತಿತ್ತಂತ. ನಮ್ಮ ಮಕ್ಕಳು ಅಮಾಸಿ ದಿವ್ಸ ನೈವೇದ್ಯ ಹಿಡಿದು ಉಣ್ಣು ಅಂತಂದ್ರ ಸೀದಾ ಗಾಡಿಗೆ ಬಕ್ಕನೆ ಒದ್ದು ಹೋಗಿ ದಾಬಾಕ್ ಹೋಗಿ ಉಂಡು ಬರ್ತಾರ ಅಂತಂದ್ರ ತಾಯಿ ಒಟ್ಲಿದ್ದಾಗ ಏನದ ಒಂದಿನಾನು ನೈವೇದ್ಯ ಹಿಡಿದು ತಾ ಉಂಡಿಲ್ಲ ಅಂತಾನೆ ಅರ್ಥ. ಗುರುಗಳ ಮನೆಗೆ ಬಂದಾರೋ ಪಾತ್ ಪೂಜೆ ಮಾಡ್ಕೋ, ಪಾತ್ ಪೂಜೆ ಮಾಡ್ಕೊಂಡು ಅವ್ರಿಗೆ ಎಷ್ಟು ಪ್ರಸಾದ ಮಾಡಿಸಿ ಪ್ರಸಾದ ಮಾಡಂದ್ರ ನಿನ್ ಗುರುಗಳು ಇಲ್ಲೇ ಇರಂತ ಸೀದಾ ಹೋಗ್ಬಿಡ್ತಾರ ಹೊರಗ. ಅವ ಯಾರ ದೋಷ ಅಂತಂದ್ರ ತಾಯಿ ದೋಷನೇ. ಸುಗ್ಗವೆಗೆ ಆಗ್ತಿತ್ತಂತ ಇಚ್ಛಾ ಆಗ್ತಿತ್ತಂತ, ನಾನು ಆ ಶಿವಪುರಾಣ ಕೇಳಬೇಕು, ಶಿವಪುರಾಣ ಹೇಳೋರಿಗೆ ತಂದು ಪ್ರಸಾದ ಮಾಡಿಸಬೇಕು, ಶಿವಪುರಾಣ ನಡೆಸೋರಿಗೆ ಹೋಗಿ ನಾ ದಾನ ಮಾಡಬೇಕು. ಒಂದಿನ ಅಲ್ಲ ಮುಗಿತನನು ಶ್ರಾವಣ ಮಾಸದಲ್ಲಿ ದಿನ ಅಲ್ಲಿ ನಾನೇ ಪ್ರಸಾದ ಮಾಡಿಸ್ಬೇಕು ಅಂತ ಇಚ್ಛಾ ಆಗ್ತಿತ್ತಂತ.
ನಸಿಕಿನ 3:30 ಎದ್ದು ಜಪ ಮಾಡ್ಕೋತ ಕುಂದ್ರು ಇಚ್ಛಾ ಆಗ್ತಿತ್ತಂತ. ಆ ತಾಯಿಯ ಭಾವನೆಗಳನ್ನ ನೋಡಿ ಮುದ್ದುಗೌಡ ಏನ ಇಷ್ಟು ದಿನ ಒಂದಿನ ನೀ ದೇವ್ರ ಪೂಜೆ ಮಾಡಂದ್ರೆ ಸರಿಯಾಗಿ ಹೋಗ್ತಿದ್ದಲ್ಲ, ಮುಂಜಾನೆ ಎದ್ದು 7-8ಕ್ಕೆ ಮಾಡಾಕಿ 3:30ಗೆ ಎದ್ದು ಕುಂದ್ರಲಾಕತ್ತಿ ಅಂತಂದ್ರ ತಾಯಿಗಿಚ್ಚ ಒಳಗ ಕೂಸಿನ ಏನ ಅದು ಬೇಡ್ತದ ಅದು ತಾಯಿ ಉಣ್ತಾಳಂತ. ಅದಕ್ಕ ಹಸಿರು ಕಟ್ಟಿಯ ಸೀರೆ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ, ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ, ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ. ಕರದ ಕಚ್ಚಿಯ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಕರದ ಕಚ್ಚಿಯ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎತ್ತುಪ್ಪ ನೀಡುಕೊಂಡು ಉಣ್ಣಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ, ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಎಳ್ಳು ಹಚ್ಚಿದ ರೊಟ್ಟೆ ಎಣ್ಣೆ ಬದ್ನಿಕಾಯಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟೆ ಎಣ್ಣೆ ಬದ್ನಿಕಾಯಿ ಪಲ್ಯ ಬಳಿ ದಂಡಿ ಕೂತುಕೊಂಡು ಉಣ್ಣಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ, ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ನಿಂತರ ನಡುವ ನೋವು ತಾವ, ಕುಂತರ ನಡುವ ಹೊಡಿಯಾತಾವ, ನಿಂತರ ನಡುವ ನೋವು ತಾವ, ಕುಂತರ ನಡುವ ಹೊಡಿಯಾತಾವ. ತವರಿಗೆ ಹೋಗಿ ಕಾಲ ಕಳಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ, ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ಬೆಳ್ಳ ಮಾಡಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಕಾಲಾಗ ಕಾಲ ಬಿಲ್ಲೆ ನಡುವಿನಾಗ ಗಚ್ಚಿ ಪಟ್ಟಿ, ಕಾಲಾಗ ಕಾಲ ಬಿಲ್ಲೆ ನಡುವಿನಾಗ ಗಚ್ಚಿ ಪಟ್ಟಿ ಮುಂದಕ್ಕ ಮೋರೆ ಹಚ್ಚಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ, ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ ಮಾಡಿ ಬಿಸಲಿಗೆ ತೋಳ ತಿರುವಿ ನಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹೂಗಾರ ಮನೆಗೋಗಿ ಹೂವಿನ ದಂಡೆ ಕಟ್ಟಿಸಿ ತಂದು, ಹೂಗಾರ ಮನೆಗೋಗಿ ಹೂವಿನ ದಂಡೆ ಕಟ್ಟಿಸಿ ತಂದು ರಾಯರ ಎಡಕ ಕುಂತು ಮುಡಿಯಂಗಾಗೈತ್ಯ, ಬಾಲನ ಬಯಕೆಯ ಬೈಸಂಗಾಗೈತ್ಯ. ಹಸರು ಕಟ್ಟಿಯ ಚೀರಿ ಟೋಪ ಸೆರಗ ಮೇಲೆ
ಮಾಡಿ ಹಸರು ಕಟ್ಟಿಯ ಚೀರಿ ಟೋಪ ಸರಗ ಮೇಲೆ ಮಾಡಿ ಬಿಸಿಲಿಗೆ ಬೆಳ್ಳು ಮಾಡಿ ನಡಿಯಂಗಾಗೈತ ಪಾಲನ ಬಯಕೆಯ ಬಯಸಂಗಾಗೈತ ಹಸರು ಕಟ್ಟಿಯ ಕುಪ್ಪಸವಾಕಿ ಶರಗ ಮೇಲೆ ಮಾಡಿ ಹಸರು ಕಟ್ಟಿಯ ಕುಪ್ಪಸವಾಕಿ ಶರಗ ಮೇಲೆ ಮಾಡಿ ಬಿಸಿಲಿಗೆ ತೋಳ ತಿರುವಿ ನಡಿಯಂಗಾಗೈತ ಪಾಲನ ಬಯಕೆಯ ಬಯಸಂಗಾಗೈತ ಹಸರು ಕಟ್ಟಿಯ ಚೀರಿ ಟೋಪ ಸರಗ ಮೇಲೆ ಮಾಡಿ ಹಸರು ಕಟ್ಟಿಯ ಚೀರಿ ಟೋಪ ಸರಗ ಮೇಲೆ ಮಾಡಿ ಬಿಸಿಲಿಗೆ ಬೆಳ್ಳು ಮಾಡಿ ನಡಿಯಂಗಾಗೈತ ಪಾಲನ ಬಯಕೆಯ ಬಯಸಂಗಾಗೈತ ಪಾಲನ ಬಯಕೆಯ ಬಯಸಂಗಾಗೈತ ಶಿವಸಾಂಬುಜಯ ನಮ ಪಾರ್ವತಿ ವದೀಶ್ವರ ಮಹಾದೇವ ಪುರಾಣಕ್ಕೆ ಹೋದ ಸಂದರ್ಭದಲ್ಲಿ ಸುಗ್ಗವ್ವೆ ಶಿವಪುರಾಣದೊಳಗೆ ಕುಂತಾಗ ತಾಯಿ ಪುಣ್ಯದಿಂದ ಹುಟ್ಟಿದಂತ ಮಕ್ಕಳು ಹೇಗಿರ್ತಾವ ಅಂತ ಹೇಳಿ ಆಚಾರ್ಯರು ಹೇಳುವಾಗ ಕಾಶಿಯಲ್ಲಿ ಶಿವಶರಣ ಎನ್ನುವ ಹುಡುಗ ಚಿಕ್ಕವನಿರ್ಲಾಗಿನೇ ತಾಯಿಯನ್ನ ಕಳ್ಕೊಂಡಿರ್ತಾನ. ಆ ಶಿವಶರಣೆಗೆ ಒಬ್ಬಕ್ಕೆ ಅಕ್ಕಿರ್ತಾಳ. ರಾಗೇಶ್ವರಿ ಎನ್ನುವ ಅಕ್ಕ ಆ ಶಿವಶರಣನಿಗೆ ತಾಯಿ ಸತ್ತ ತಕ್ಷಣನೇ ತನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡಿರ್ತಾಳ. ಚಿಕ್ಕವಳೆ ಇರುವಾಗೆ ಬಾಲ್ಯ ವಿವಾಹ ಆಗಿರ್ತದೆ. ಸುಮಾರು ವಯಸ್ಸಿಗೆ ಬಂದ ನಂತರ ಓಣೆನವರೆಲ್ಲರೂ ಹೇಳ್ತಾ ಇದ್ದಾರ, ಎಷ್ಟು ದಿನ ನಿಮ್ಮ ಅಪ್ಪ ನಿನ್ಗೆ ಅಡಿಗೆ ಮಾಡಿ ಹಾಕ್ಬೇಕು ಶಿವಶರಣ, ನಿನಶಿನಾಗೆ ಎದ್ದು 3:15 ವಿಶ್ವನಾಥನ ದರ್ಶನಕ್ಕೆ ಹೋದಿ ಅಂತಂದ್ರ 6 ತನ ಅಲ್ಲೇ ಕುಂತು ಜಪ ಮಾಡಿ ಬಂದು ನೀ ಬರೋದ್ರೊಳಗಾಗಿ ನಿಮ್ಮಪ್ಪ ಎಲ್ಲಾ ಅಡಿಗೆ ಮಾಡಿ ಕೊಡ್ತಾನ. ನೀ ಉಂಡು ಮತ್ತೆ ನಿನ್ನ ಬಂಗಾರ ಅಂಗಡಿಯನ್ನ ತೆರಿಲಾಕ್ ಹೋಗ್ತಿದಿ. ಎಷ್ಟು ದಿನ ನಿಮ್ ಪಪ್ಪ ನಿನಗ ಮಾಡಿ ಕೊಡ್ಬೇಕು? ಯವ್ವ ನನ್ನ ಕಡೆ ವಾಳಿ ಕುಂದ್ರ ಯವ್ವ ಪುಣ್ಯ ಬರ್ತದ. ಯಾವಾಗ ಶಿವಶರಣಗೆ ಹೇಳಿದಾಗ ಆ ಶಿವಶರಣನಿಗೆ ಅವ ಆಚಾರ, ಅವನ ಕ್ರಿಯೆ, ಅವನ ಸುಶೀಲತಾ, ಅವನ ಸೌಮ್ಯವಾದ ಭಾಷೆ, ಮಿತವಾದ ಭಾಷೆ, ಯಾರ ಜೊತೆ ಹೆಚ್ಚಿಗೆ ಮಾತಾಡೋದಿಲ್ಲ, ಎಷ್ಟು ಕೇಳ್ತಾರ ಅಷ್ಟೇ ಉತ್ತರ ಕೊಡೋದು ಅಂತ ಶಿವಶರಣನಿಗೆ ಅವ ಯಾವಾಗ್ಲೂ ಸತ್ಯವನ್ನ ನುಡಿದಕ್ಕೆ ಅವನ ಹೆಸರು ಏನು ಬಂದಿತ್ತು ಅಂದ್ರ ಸತ್ಯ ಶಿವಶರಣ, ಸತ್ಯ ಶಿವಶರಣ ಅಂತಿದ್ರು. ಹಿಂದ ಮತ್ತೊಬ್ಬರಿಗೆ ಬಂದಿತ್ತು ನೋಡ್ರಿ ಸತ್ಯ ಅಂತೇಳಿ. ಯಾರಿಗೆ ಬಂದಿತ್ತು? ಹರಿಶ್ಚಂದ್ರಗ ಸತ್ಯ ಹರಿಶ್ಚಂದ್ರ ನಮ್ಗೆ ಬಂದದ. ಬಸವಣ್ಣವ್ರು ಅಂದ ಕೂಡಲೇ ಅಣ್ಣ ಅಂತ ಯಾರಿಗೆ ಬಂದದ? ಬಸವಣ್ಣವ್ರಿಗೆ. ಅಕ್ಕ ಅಂತ ಯಾರಿಗೆ ಬಂದದ? ಹಂಗ ಬರ್ಬೇಕ್ ಪಟ ಪಟ ಹೆಸರು. ನೀವು ಪುರಾಣ ಇಷ್ಟ ದಿನ ಹೋಗಿದ್ಕ ಅವ್ರು ಕೇಳಿದ್ಕ ಬರೋಬರಿ ನಮಗ್ ಬಂದದನ್ರಿ ಅಣ್ಣ ಅಂತ. ಅಂತ ಬರಂತ ಕೆಲಸ ಮಾಡೀವಿ. ನಾವ್ 16 ತಲೆ ಬೋಳಿಸಿ 18 ತಲೆ ಗಂಟ ಹಾಕಿ ಅವ್ಯಾಂಗ್ ಬರ್ತಾವ್ರಿ. ಆ ಶಿವಶರಣನಿಗೆ ಸತ್ಯ ಶಿವಶರಣ, ಸತ್ಯ ಶಿವಶರಣ ಅಂತ ಕರೀತಿದ್ರು. ಎಲ್ಲರೂ ಹೇಳಿದಕ್ಕೆ ಅವ್ರ ಅಪ್ಪಗೆ ಏನದ ಹೇಳಿದ್ರು, ಯಪ್ಪ ನನ್ನ ಹೆಂಡತಿ ಕರ್ಕೊಂಡ್ ಬಾ ಅಂದಾಗಿಲ್ಲಪ್ಪ, ನನ್ನ ಕಣ್ಣ ಅದು ಸರಿ ಕಾಣಂಗಿಲ್ಲ, ನಿನಗೆ ಬುತ್ತಿ ಕಟ್ಟಿ ಕೊಡ್ತೀನಿ, ಒಂದ್ ಮನ್ಯಾಗ ಕೊಡ್ಲಕ್ಕ, ನಿನಗೊಂದು ದಾರ್ಯಾಗ ಊಟ ಮಾಡ್ಲಕ್ಕ ಅಂತ ಅವ್ರ ಅಪ್ಪ 2 ಬುತ್ತಿ ಕಟ್ಟಿ ಕೊಟ್ಟ. ಮಧ್ಯಾಹ್ನ ಟೈಮ್ ಊಟ ಮಾಡಿ ದಾರಿ ಹೋಗೋ ಒಬ್ಬಗೇನದ ಕರ್ಕೊಂಡು ಊಟ ಮಾಡಿ ಏನದ ಒಂದ್ 10 ನಿಮಿಷ ಮಕ್ಕೊಂಡ ಎದ್ರಾಯ್ತು ಅನ್ನೋದ್ರಾಗ ನಿದ್ದೆದ್ದು ಸಾಯಂಕಾಲ 4 ಗಂಟೆಕ ಎಚ್ಚರಾಗಿ ನಡ್ಕೋತ್ ಹೊಂಟ. ಊರ್ ಹತ್ರನೇ ಒಂದ್ 8 ಹುಡುಗಿಯರಿಂದ ಕಟ್ಟಿಗೆಗೆ ಬಂದಿದ್ದು. ಒಬ್ರಕೊಬ್ರು ತಲೆ ಮೇಲೆ ಇಟ್ಟು ಹೋಗುವಾಗ ಲಾಸ್ಟ್ ಒಂದು ಹುಡುಗಿ ಉಳಿತು. ಆ ಹುಡುಗಿ ಏನದ, ನೀವ್ ಯಾರೋ ಗೊತ್ತಿಲ್ಲ, ದಾರಿ ಕಾರಿದ್ದಂಗಿದ್ದೀರಿ, ನಂದೊಂದ್ ಸ್ವಲ್ಪ ಇದು ಹೊರಿ ಎತ್ತಿ ತಲೆ ಮೇಲೆ ಇಡ್ರಿ ಅಂದ ಕೂಡಲೇ ಅವ ತನ್ನ ಬಗಲನ್ ಚೀಲ ತೆಳಗಿಟ್ಟು ಹೊರಿ ಎತ್ತಕ್ಕಾದ. ಯಾರು?
ಶಿವಶರಣ. ಹೊರಿ ಎತ್ತಾಕ ಹೋದ ಕೂಡ್ಲೇನೆ ಇಬ್ರು ಕೂಡಿ ಬಾಗಿ ಹೊರಿ ಎತ್ಕೋಬೇಕು ಅನ್ನೋದ್ರಾಗ ಅಕ್ಕಿ ಅಂದ್ಲು, ಗಣಮಕ್ಳು ಚಟ ಸುಮಾರು ಇರ್ತಾವ, ಹೊರಿ ಎತ್ತೂರಾಗ ನನ್ನ ಮುಟ್ಟಿಗಿಟ್ಟಂಗ ಅಂತ ಹೇಳಿ ಅಕ್ಕಿ ಅಂದ್ಲಂತ, ನೀವು ಹೊರಿ ಎತ್ತು ನೀವು ಮಾಡಿ ನನ್ನ ಮುಟ್ಟಬಾರದ್ರು, ಮುಟ್ಟಿದರ ಶಿವನಾಣೆ ಅಂದ್ಲಂತ. ಅನ್ನಂತ ನಾ ದೂರ ಹಿಡಿದು ಎತ್ತಿದ್ನಲ್ಲ ಬಾ, ಶಿವನಾಣೆ ಯಾಕಿಟ್ಟಿ ಅಂತ ಹೇಳಂದಂತ. ಶಿವ ಅಂತ ಹೇಳಿ ನನಗ ಈ ಅಪರಾಧವನ್ನ ಶಿವನನ್ನ ಆಣೆ ಇಟ್ಟು ನನ್ನ ತೆರಿ ಮೇಲೆ ಭಾರ ಮಾಡಿಲ್ದಲ್ಲ ಅಂತ ಹೇಳಿ ಆ ಚಿಂತೆಯಾಗಿ ಮನೆಗೆ ಅಂದಂತ. ಅಕ್ಕನ ಮನಿ ಎಲ್ಲಿ ಅದ ಅನ್ನೋದು ಗುರುತಿಲ್ಲ, ಹನುಮಂತಿಯವ್ರ ಗುಡಿ ಬಲ್ಲಿ ಅದ ಅಂತ ಹೇಳಿದ್ರು. ಕೇಳ್ಕೋತ್ ಹನುಮಂತಿಯವ್ರ ಗುಡಿ ಬಲ್ಲಿ ಹೋಗಿ ಅವಾಗ ಏನದ ಮಾಮನ ಮನಿಗೆ ಹೋದ. ಹೋಗಿಂದೇನದ ಮುಖ ತಕ್ಕೊಳಕ್ ನೀರ್ ತಂದು ಕೊಟ್ರು. ನೀರ್ ತಂದು ಕೊಟ್ಟಿಂದ ಹೋಗಿ ಮುಖ ತಕ್ಕೊಂಡು ಕಂಬಳಿ ಮೇಲೆ ಕುಂತ ವಿಭೂತಿ ಧಾರಣ ಮಾಡ್ದ. ಅವಾಗ ಪದ್ಧತಿ ಇತ್ತು, ಒಂದ್ ಹಳ್ಳ ಬೆಲ್ಲ ತಂದು ಕೈಯಾಗ ಕೊಟ್ಟು ನೀರ್ ಕೊಡ್ತಿದ್ರು. ಈಗ ಹಂಗಿಲ್ರಿ, ಬೀಗರ ಮನಿಗ್ ಬಂದ್ರು ಅಂದ್ರ ಅವಾಗಿನ ಕಾಲಕ್ಕೆ ಏನಿತ್ತು ಅಂತಂದ್ರ ಫಸ್ಟ್ ಬರೋಣನೆ ಶಾವ್ಗಿ ಬಸ್ತ್, ಶಾವ್ಗಿ ಸಕ್ರಿ ತುಪ್ಪ ಹಾಕಿ ಮೊದಲು ಊಟ ಮಾಡಿಂದ ಮತ್ತ ಸಂಜಿಕ್ ಏನದ ಬ್ಯಾರೆ ಬ್ಯಾರೆ ವೆರೈಟಿ ಅಡಿಗೆ ಮಾಡ್ತಿದ್ರು. ಈಗ ಹಂಗಿಲ್ರಿ, ಬೀಗರ್ ಬಂದ್ ಕೂಡಲೇ ಮನ್ಯಾಗ ನಿನ್ ಹೆಂಡತಿ ಗುರ್ತೈತ್, ನನಗ ನಿನ್ ಕೂಡೆ ಹೊಡಿತಾಳು, ಇಲ್ಲಿ ಬೇಡ ಆ ಕಡೆ ಹೋಗ್ ದಾಬಕ, ನಾವ್ ಅಲ್ಲೇ ಉಂಡು ಬರ್ತೀವಿ. ಅಟ್ರಾಗ ಅವ್ರು ತಿಳ್ಕೊಬೇಕು ಮನೆಯವ್ರು, ಎಡ್ಡು ಹೊಂಟೋಪ ಇವು ಹೆಂಗ್ ಬರ್ತಾವ ಬರ ಗುರ್ತಿಲ್ಲ, ಇಬ್ರೇ ಬರ್ತಾರೋ 4 ಮಂದಿ ಆಗಿ ಬರ್ತಾರೋ. ಯಾಕಂದ್ರೆ ಕಾಲಾಯ ತಸ್ಮಯ ನಮಃ. ಅವಂಗೊಂದು ಹಳ್ಳ ಬೆಲ್ಲ ಕೊಟ್ಟು ಅವ್ನ್ ನೀರು ಕೊಟ್ರು. ಶಿವಶರಣ ಏನದ, ಮಾಮ ನಾಳೆ ಮುಂಜಾನೆ ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ, ಅಪ್ಪ ಹೇಳನ ಕರ್ಕೊಂಡು ಹೋಗು ಅಂತ ಹೇಳಿ ಅಂದ್ಕೊಳ್ಳಿ. ಆಯ್ತು, ಯಾಕಲ್ಲಕಪ್ಪ, ನಾಳೆ ಮುಂದಿನ ಇರು, ನಾಡ್ದ ಕರ್ಕೊಂಡು ಹೋಗ್ಕತ್ತಿ ಅಂತಂದಾಗ ಏನದ ಹಳೆ ಹೊಸದಾಗಿ ಮನೆಗೆ ಬಂದಾನ ಅಂತ ಹೇಳಿ ತಿಳ್ಕೊಂಡು ಅವನ ಜೊತೆ ಎಲ್ಲಾ ಮಾಡ್ಕೊಂಡು ಕರ್ಕೊಂಡು ಹೋಗೋ ಹೊತ್ನ್ಯಾಗ ಅವ್ರಿಬ್ರು ಅಕ್ಕ ತಂಗಿಯರಿದ್ರು. ಈಕಿ ದೊಡ್ಡಕ್ಕಿ ಇವನ್ ಹೆಂಡತಿ, ಇನ್ನೊಂದು ಸಣ್ಣ ಹುಡುಗಿತ್ತದು, 4 ವರ್ಷದಿಂದ ಇರ್ಬೇಕು. ಇಬ್ರು ಅಕ್ಕ ತಂಗಿಯರು. ಅದ್ರಾಗ ಏನದ ಮರದಿನ ಮುಂಜಾನೆ ಹೆಂಡತಿ ಕರ್ಕೊಂಡು ಹೊಂಟ. ಅವಾಗ ನೋಡ್ದ, ಈಕಿ ನನಗ್ ಶಿವನಾಣಿ ಇಟ್ಟಕ್ಕಿ ನನ್ ಹೆಂಡ್ತಿನೇ ಅದಾಳರೋ ಯಪ್ಪ, ನಾ ಏನ್ ತಪ್ಪು ಮಾಡಿದ್ಯಾ ಅಂತ ಹೇಳಿ ಅದನ್ನೇ ಚಿಂತನಾ ಮಾಡ್ಕೋತ ಊರಿಗೆ ಕರ್ಕೊಂಡ್ ಬಂದ. ಕಾಶಿ ಕರ್ಕೊಂಡ್ ಬಂದಿಂದ ಏನದ ಅವ್ರ ಅಪ್ಪ ಹೇಳಿದ್ದಂತ, ಯಪ್ಪ ನಿನ್ನ ಸೊಸೆಗೆ ನಿನ್ನ ರೂಮನೆಗೆ ಕರ್ಕೊಂಡ್ ಮುಕ್ಕು. ಯಾಕೆ ಓಯಪ್ಪ? ಯಾಕಪ್ಪಾಕ ಏನು ಕೇಳೋದಿಲ್ಲ. ನೀ ದಿನ ಏನ್ ಕೆಲಸ ಮಾಡ್ತಿದ್ಯಲ್ಲ, 3:30 ನೀರ್ ಹಚ್ತಿದ್ಯಲ್ಲ, ಹಂಗ ನೀರ್ ಹಚ್ಚತ್ತೇಳು. ನಾ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡ್ ಬರೋದ್ರಾಗ ನೀ ಹೆಂಗ್ ನಾಷ್ಟ ಮಾಡಿಡ್ತಿದ್ದೆ ಹಂಗ ನಾಷ್ಟ ಮಾಡಂತ ಹೇಳು. ನಾ ಬಂದ್ ನಾಷ್ಟ ಮಾಡೇನದ ಅಂಗಡಿ ತೆರಿತೀನಿ ನಾನು, ಬಂಗಾರದ ಅಂಗಡಿ ಅಂತ ಹೇಳಿ ಅವ್ರಪ್ಪ ಕೇಳ್ದಾಗ, ದಾರ್ಯಾಗ ಏನ್ರಿ ಜಗಳಾಡೇನವ? ಇಲ್ಲ. ಏನ್ ಅವ್ರ ಅಕ್ಕಗ ಮತ್ತು ನಿಮ್ಮ ಅಪ್ಪಗ ಏನ್ರಿ ಬಂಗಾರ ಗಿಂಗಾರ ಹಾಕಂದ್ ನಾನು ಏನು ಕೇಳಿಲ್ಲ. ಅವ್ರ ಹೊಸ ಬಟ್ಟಿ ಸದಕ್ತಂದ್ರ ನಿಮ್ಮದೇ ತ್ರಾಸ ಅದತ್ತ ಅವ್ ಮಾಡ್ಕೊಂಡ್ ಬಂದಿಲ್ಲ. ನಮ್ಮವ್ವ ಒಂದ್ ಗಿರ್ದಾ ತೊಲಿ ಬಂಗಾರ ತಗೊಂಡ್ ಬಂದಿದ್ಲ ಅವ್ ಹಾಕ್ಬೇಕಂತ, ಅದನ್ನು ತಗೊಂಡಿಲ್ಲಮ್ಮ. ಮತ್ ಇಷ್ಟೆಲ್ಲಾ ಇದ್ರ ಜಗಳ ಆಡಿಲ್ಲಂತಿ, ಬಂಗಾರ ಕೇಳಿಲ್ಲಂತಿ, ಏನೂ ಇಲ್ಲಂತಿದಿ, ಮತ್ತೆ ಯಾಕ ನನ್ ಕೋಲ್ಯಾಗ ಮಕ್ಕು ಅಂದಮ್ಮ. ಆಕಿಗಿನೂ ಗುರ್ತಾಗಲ್ದಾಗ್ಯದ, ನನ್ ಗಂಡ ಹಿಂಗ್ಯಾಕ ಅಂದಾನ ಅಂತೇಳಿ. ನಾ ಶಿವನಾಣಿ ಇಟ್ಟಿನಿ ಅದಕ್ ಹಿಂಗಂದಾನ ಅಂತ ಆಕಿಗಿನೂ ನೆನ್ಪಿಗೆ ಬರಲ್ದಾಗ್ಯದ. 1 ದಿನ ಹೋಯ್ತು, 2 ದಿನ ಹೋಯ್ತು, ವಾರ ಹೋಯ್ತು, ತಿಂಗಳು ಹೋಯ್ತು, ವರ್ಷ ಹೋಯ್ತು, 6 ವರ್ಷ ಹೋಯ್ತು, 12 ವರ್ಷ ಹೋಯ್ತು. ಎಲ್ಲರೂ ಹೇಳಕತ್ರು ನಿನಗ ಮಕ್ಕಳಾಗಂಗಿಲ್ಲ, ನಿನ್ನು ಇಷ್ಟ ಬಂಗಾರ ಅಂಗಡಿ ಅದಾವ, ಇಲ್ಲಿ 2-3 ಅಂತಸ್ತಿನ ಮನಿ ಅದ, ಎಲ್ಲಾ ನಿಂದು ದೊಡ್ಡ ಆಸ್ತಿ ಅದ, ನಿನಗ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಈ ಆಸ್ತಿ ಏನದ ವಿಶ್ವನಾಥನ ಮಂದಿರಕ್ಕೆ ಕೊಟ್ಟು ಹೋಗ್ಬೇಕಾಗ್ತದ. ನಿನ್ನ ವಂಶ ಬೆಳೆಯುದಿಲ್ಲ, ಅದಕ್ಕೆ ನೀ ಇನ್ನೊಂದ್ ಲಗ್ನ ಮಾಡ್ಕೋ, ನಿನ್ ಗಂಡಿಗೆ ಇನ್ನೊಂದ್ ಲಗ್ನ ಮಾಡು ಅಂತಂದಾಗ ಏನದ ಮಂದಿ ಇದ್ರಿಗೆ ಹೆಂಗ್ ಹೇಳ್ತಾಳ, ನನ್ ಗಂಡ ನನ್ ಸನೇಕೆ ಬಂದಿಲ್ಲ ಅದಕ್ ಮಕ್ಕಳ ಹೇಳ್ತಾಳ ಹೆಂಗ? ಯಾಕೆ ಬಂದಿಲ್ಲ ಅದನ್ನೂ ಗುರ್ತಿಲ್ಲ. ಅಕ್ಕಿ ಮಾನುಳ್ಳಕ್ಕಿ 1 ದಿನಾನು ಅವ್ರ ಅವ್ಗನು ಹೇಳಿಲ್ಲ, ಮನ್ಯಾಗ ಮಾವು ಹೇಳಲಿಲ್ಲ, ಅವ್ರ ಅಪ್ಪ ಹೇಳಲಿಲ್ಲ, ಗೆಳತಿಯರ್ಗೆ ಹೇಳಲಿಲ್ಲ, ನನಗ್ ಮಕ್ಕಳಾಗಿಲ್ಲವ ಶಿವ ಕೊಟ್ಟಾಗ ಆಗ್ಲಿ ಅಂತ ಹೇಳಿ. ಇದು ಯಾಕೆ ಹೇಳಕತ್ತೀನಿ ಅಂದ್ರ, ಮಾತೃ ಪುಣ್ಯೇನ ಸುಶೀಲತಾ, ಸುಶೀಲ ಇದ್ದ ಮಕ್ಕಳು, ಆಚಾರವಂತ ಮಕ್ಕಳು, ಕ್ರಿಯಾವಂತ ಮಕ್ಕಳು ಆಣಿ ಇಟ್ರು ಮುಟ್ಟಂಗಿಲ್ರಿ. ತಾಯಿ ಪುಣ್ಯದಿಂದ ಹುಟ್ಟಿದಂತ ಮಕ್ಕಳು ಇವು.
ಅದಕ್ಕೆ ಅವ ಆಚಾರವಂತ ಕ್ರಿಯಾವಂತ ಮಗ. ಹೆಂಡತಿಯನ್ನ 12 ವರ್ಷ ಆದ್ರೂ ಮುಟ್ಲಿಲ್ಲ. ಅದಕ್ಕೆ ಅವಾಗ ಹೆಂಡತಿ ಎಲ್ಲರೂ ಉಣೆನವ್ರು ಹೇಳಿದಾಗ ನಮ್ ತಂಗಿನೇ ಅದಾಳ, ಅಕ್ಕಿನೇ ಕರ್ಕೊಂಡು ಬಂದು ಲಗ್ನ ಮಾಡಿದ್ರೆ ಅಂತ ಅವ್ರ ಅವನ್ ಬಲ್ಲಿ ಒಂದು ಯವ ನನಗರೆ ಮಕ್ಕಳಾಗಿಲ್ಲ, ನನ್ ಗಂಡರೆ ಒಂದಿನ ನನಗ ಕೈ ಹೆಚ್ಚಿ ಹೊಡೆದಿಲ್ಲ, ನನಗ ಬೈದಿಲ್ಲ, ನನಗ್ ಇಂಥದ್ ಮಾಡಿ ಕೊಡುವಂಗಿಲ್ಲ. ನಾ ಅವ್ರಿಗೆ ಏನ್ ಇಚ್ಛಾ ತಿಳ್ಕೊಂಡೆ ನಾ ಅವ್ರಿಗೆ ಏನದ ಅಡಿಗೆ ಮಾಡಿ ಕೊಟ್ಟಿನಿ, ಅವ್ರ ಬಟ್ಟೆ ಒಗೆದಿಟ್ಟಿನಿ, ಇಸ್ತ್ರಿ ಹೊಡೆದಿಟ್ಟಿನಿ, ನಾ ಏನ್ ಮಾಡೀನಿ ಅದಕ್ಕೆ ಅವ್ರ ಪ್ರತಿಕಾರ ಇಲ್ಲಾರ್ದೆ ಊಟ ಮಾಡಿ 12 ವರ್ಷ ನನ್ ಜೊತೆ ದೇವ್ರದಂಗ ಬಾಳ್ಯಾರ ಅಂತ. ಅದಕ್ಕೆ ಅಲ್ಲಿ ಇಲ್ಲಿ ತಂದ ಹೆಣ್ ಮಾಡೋದೇನದ, ತಂಗಿಗಿರು 18 ವರ್ಷ ಆಗ್ಯಾವ, ಮತ್ತೆ ಈಕಿನ್ನೇ ಅವ್ನ್ ಕೊಟ್ಟು ಲಗ್ನ ಮಾಡಮ್ಮು ಅಂತಂದಾಗ ಯವ್ವ ಯಾರ್ ಬ್ಯಾಡ ಅಂತಾರ, ನೀ ಹೇಳ್ತಿದ್ದಿ ಅಂದ್ರ ನಿನಗ್ ಮಕ್ಕಳಾಗಿಲ್ಲ ಅಂದ್ರ ಮಾಡೇ ಬಿಡು ಕರ್ಸು ಅಂದ ಕೂಡಲೇ ಊರನವ್ರ 4 ಮಂದಿನ ಕರ್ಕೊಂಡು ಹೋಗಿ ಅವನ ಕರ್ಕೊಂಡು ಬಂದ್ರು. ನಿಮ್ ಮನಿ ದೇವ್ರ ಯಾವದತ್ತಮ್ಮ? ಹನುಮಂತೇವ್ರನ? ಮತ್ ಬಾಲ್ ಒಂದೇ ಕಮ್ಮದ್ರ ಓಯಪ್ಪ ನಿಮ್ಗೆ. ಹೆಂಗ್ ಬಿದ್ದಿ ಹಂಗ ಅಂತಿನ ಮನೆಗ್ ಹೆಂಗಿರ್ತೀರಿ? ಮತ್ತ ನಮ್ಮಿದ್ರಿಗೆ ಈ ನಮ್ಮನಿ ಕುತ್ತಿಗೆ ತಂದಿರಿ ನೋಡ್, ನಿಮ್ ಮನಿ ಫೋನ್ ನಂಬರ್ ತೊಗೊಂಡ್ ನಿಮ್ಗೆ ಲಗ್ನ ಮಾಡತ್ ಹೇಳ್ತೀನಿ ನೋಡ್. ಮತ್ತ ಬಂದ್ಲದ ಕಟ್ಟನೆ ಕಟ್ಟಿತಾಳೆ ಹೇಳ್ತಲ್ಲ, ಅವ್ರ ಫೋನ್ ನಂಬರ್ ಕೊಡ್ರಿ ಅದಾರ ಯಾರದ ಅವ್ರ ಮನಿಗೆ ಹೇಳಿ ಇವ್ರಿಬ್ರಿಗೆ ಲಗ್ನ ಮಾಡಿಸ್ಬಿಟ್ಟು ಬಿಡು. ಓಮರ ಸತ್ ಗಿತ್ತಿತ್ತದ ಶಿವನ್ ಕುದುರಿದ್ದಂಗ ಅದದು ಪಾರ ಮೊದಲೇ. सद्गुरु बसवेश्वर महाराज की, सद्गुरु प्रभुलिंग शिवाचार्य महाराज की, जगद्गुरु पंचाचार्य महाराज की, सांबजय नमः पार्वते शिव हर हर. ಯಾವಾಗ ಸತ್ಯಶಿವಶರಣನ್ನ ಕರೆದುಕೊಂಡು ಬಂದು ಆಗಿಂದಾಗ ಗ್ರಾಮ ದೇವತೆ ಎದುರಿಗೆ ಅವನ ಲಗ್ನ ಮಾಡ್ತಾರ. ಹಂಗ ಲಗ್ನ ಮಾಡಿ ಸಂಜೆ ಕಡೆ ಕರ್ಕೊಂಡು ಹೋಗಂದ್ರೆ ಈಗ ನಂಗೆ ಗಾಡಿ ವ್ಯವಸ್ಥೆ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ, ನಡ್ಕೋತೆ ಹೋಗ್ಬೇಕಾಗಿತ್ತು. ನಡ್ಕೋತ ಹೊಂಟ್ರು. ಹಸ್ತಾಕಿ ಇದ್ದಕ್ಕಿ ಜೊತೆ ಏನದ ಒಂದಿಬ್ರು ತಯಾರು ಮಾಡಿದ್ರು. ಇವ್ರಿಬ್ರು ಅಕ್ಕ ತಂಗಿನೂ ತಯಾರಾದ್ರು. ಶಿವಶರಣ ಅವ್ರ ಜೊತೆ ತಯಾರದ. ಅಗಶಿತನ ಅವ್ರವ್ವ ಕಳಿಸಲಾಕ ಬಂದ್ಲು. ಅಕ್ಕ ಶಿವಶರಣನ ಅಕ್ಕ ಅಗಶ್ಯಾಗ ನಿಂತು ತಮ್ಮ ಶಿವಶರಣ ಏನದ ಅಕ್ಕಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿ ಹೇಳಾವತ್ನ್ಯಾಗ ಅಕ್ಕ ಅಂದ್ಲಂತ, ಶಿವಶರಣ ನನ್ ಹಿರಿ ಮಗಳಿಗೆ ಒಂದ್ ಬೈದಿಲ್ಲಂತ, ಹೊಡೆದಿಲ್ಲಂತ, ಬಾಳ ಚಂದಾಗಿ ನೋಡ್ಕೊಂಡಿ ಅಂತ. ದೇವ್ರು ಏನಾರ ಮಿಸ್ಟೇಕ್ ಆಗಿರ್ಬೇಕು, ನಿನ್ನ ಬಲ್ಲಿ ಏನೋ ಮಿಸ್ಟೇಕ್ ಆಗಿಲ್ಲಂತ, ಅದಕ್ಕೆ ಬಾಳ ಚಂದ ನೋಡ್ಕೊಂಡಿ ಅಂತಪ್ಪ. ಹ್ಯಾಂಗ ಹಿರಿ ಮಗಳನ್ನ ನೋಡ್ಕೊಂಡಿದಿ ಹಂಗೆ ನನ್ ಕಿರಿ ಮಗಳನ್ನ ನೋಡ್ಕೋಬೇಕು ನೋಡು, ನೋಡ್ಕೊಳ್ಳಿಲ್ಲ ಅಂದ್ರ ಶಿವನಾಣೆ ಅಂದಂತ. ಆವ ಜನ್ಮದ ಕರ್ಮ ಪಾಪದ ಫಲವಿರುವುದು ಕುರು ಹಿಡಿಯಲಾಗ. ಯಾ ಜನ್ಮದ ಪಾಪದ ಫಲದ ಏನು, ಯಾ ಹೆಣ್ಣು ಮಾಡಿಕೊಂಡ್ರು ಭೋಗಿಸುವಂತ ಕರ್ಮ ನಂದಿಲ್ಲ. ಅಂತಲೇ ಚಲೋ ಕರ್ಮ ಮಾಡಬೇಕು. ಕರ್ಮ ಅಂದ್ರೆ ಅದಕ್ಕೆ ಇಚ್ಛಾಕು ಚೇಷ್ಟಾಕು ಕ್ರಿಯಾಕಯೇ, ಕ್ರಿಯಾಕು ಕರ್ಮಕಯೇ. ನಾವೇನೇ ಮಾಡಿದ್ರು ಒಳ್ಳೇದನ್ನ ಮಾಡ್ಬೇಕಂತ. ಈಗ ಮೊದಲ ಹೆಂಡತಿ ಆಣಿ ಇಟ್ಟಿತ್ತು, ಈಗ ಅವ್ರು ಹೋಗ್ಬಿಟ್ರು. ಅವಾಗ ಈಕಿಗೆ ನೆನಪಿಗೆ ಬಂದಿತ್ತಂತ ಹಿರಿ ಹೆಂಡತಿಗೆ, ಯವ್ವ ನನಗೆ ಹೊಸ್ತಾಗಿ ಕರಿಲಕ್ ಬಂದಾಗ, ನನ್ನ ಗಂಡ ಕಟ್ಟಿಗೆಗೆ ಬಂದಾಗ ನಾ ಶಿವನಾಣಿ ಇಟ್ಟಿದ್ದ, ಅದಕ್ಕೂ ಏನದ ನನಗ ಮುಟ್ಟಿಲ್ಲ. ತಿರುಗಿ ನಮ್ಮ ಮೌ ಏನದ ಈಗ ಶಿವನಾಣಿ ಇಟ್ಲು, ಈಕಿನ್ನೂ ಮುಟ್ಟಂಗಿಲ್ಲ ಅಂತ ಈಕಿ ಮನಸ್ಸಿನಾಗ ಅನ್ಕೋತ ಏನದ ಕಾಶಿಗೆ ಬಂದ್ ಮುಟ್ಟಿದ್ರು. ಅವತ್ತು 12 ವರ್ಷ ನಂತರ ಹಿರಿ ಹೆಂಡತಿಗೆ ಮಾತಾಡ್ಸಿದ್ನಂತ ನೋಡ್ರಿ. ಹೇ ಶಾರದಾ, ಈ ಸೌಮ್ಯನನ್ನ ನಿನ್ನ ರೂಮಿನೊಳಗೆ ಕರ್ಕೊಂಡು ಮುಕ್ಕೋ. 12 ವರ್ಷ ನಂತರ ಏನದ ಅವನು ಬಾಯಾಗ ಬರ್ತತ್ ನೋಡ್ರಿ ಶಾರದಾ. ಅಲ್ಲಿ ತನ ಮಾತಾಡಿದಲ್ಲಂತ. ಈಗಿನವ್ರಿಗೆ ಗಟ್ಟಿ ಮಾಡಿ 1-2 ವರ್ಷ ನೀವು ಬಿಟ್ರಿ ಅಂತಂದ್ರ ಬರೇ ಅವ್ರ ಮೊಬೈಲ್ ಬಿಲ್ಲಿಗೆನೆ 2 ಎಕರೆ ಹೊಲ ಮಾರ್ಬೇಕಾತ. ಈ ಕಡೆಯವ್ರಿಗೆ ಅಲ್ಲ, ಕೊಳಳಂಗ್ 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 ಕೊಳಳಂಗ್. ಹಲೋ, ಎಲ್ಲಿದ್ದಿ? ನಮ್ಮ ಅಪ್ಪ ತಾನೆ, ಆಮೇಲೆ ಹಬ್ಬಿದ್ರ ಕಡೆ ಹಿತ್ತಲ್ದಾಗ ಬಾ. ಬರೇ ಮಾತಾಡ್ಲಕ್ಕೆ 2 ಎಕರೆ ಹೊಲ ಹೋಗ್ತದ್ರಿ. ಅವ 12 ವರ್ಷ ಹಂಗಿರ್ಬೇಕು ಸತ್ಯ ಶಿವಶರಣ. ಸೌಮ್ಯ ಕರ್ಕೊಂಡು ಹೋಗಿ ಮಕ್ಕಳು ಅಂತ ಹೇಳಿದ್ನಂತ ಶಾರದಾಗ. ಅವಾಗ ಸತ್ಯ ಶಿವಶರಣ
ಯಾಕ ಏನ್ ಸುದ್ದಿ ಅಂತ ಹೇಳಿ ತಂಗಿ ಕೇಳಿಲ್ಲಂತ ಅಕ್ಕ, ಯವ್ವ ನಾನು ಹೊಸ್ತಾಗಿ ನನ್ನ ಗಂಡ ಕರೀಲಾಕ್ ಬಂದ ಕಟ್ಟಿಗೆ ಹೊರಿ ಎತ್ತಿಡಾವತ್ನ್ಯಾಗರದ ನನ್ನ ಗಂಡ ಅನ್ನೋದು ಗುರುತ ಅಲಾರ್ದಕ್ಕೆ ಏನದ ಕೈಗಿ ಮುಟ್ಟಿ ಅಂತ ಹೇಳಿ ತಿಳ್ಕೊಂಡೇನದ ಶಿವನಾಣೆ ಇಟ್ಟೆ, ಅದಕ್ಕೆ ನನ್ನ ಹೊಟ್ಟೆ ನನ್ನ ಹಾಸಿಗೆ ಸನಿಯಾಕ್ ಬಂದಿಲ್ಲ, ನಮ್ಮದು ಮಧುಚಂದ್ರ ಆಗಿಲ್ಲ, ಅದರ ಸಂಬಂಧ ಏನದ ನನಗೆ ಮಕ್ಕಳಾಗಿಲ್ಲ, ಈಗ ನಮ್ಮವ್ವ ಆಣಿ ಇಟ್ಟಾಳ ನಿನ್ನೂ ಮುಟ್ಟಂಗಿಲ್ಲ, ಇಲ್ಲೇ ಕರ್ಕೊಂಡು ಮಕ್ಕು ಅಂದಾನ. ಅಂದ್ರ ಮುಂದ 12 ವರ್ಷ ಹೋಯ್ತರಿ. 24 ವರ್ಷ ಹಿಂದೇನದ ಮಾತೃಪುಣ್ಯೇನ ಸುಶೀಲತ ಆಚಾರ್ಯವಂತ ಕ್ರಿಯಾವಂತ ಮಗ ನಶಿನಾಗ 3 ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಅವನ ದರ್ಶನ ಮಾಡ್ಕೊಂಡು ಜಪ ಮಾಡಿ 6 ಗಂಟೆಗೆ ಬಂದು ಮನೆಯೊಳಗ ಲಿಂಗ ಪೂಜೆಯನ್ನ ಮಾಡಿಕೊಂಡು ಭಸ್ಮಧಾರಣವನ್ನು ಮಾಡಿಕೊಂಡು ನನ್ನ ದುಕಾನಕ್ಕೆ 8 ಗಂಟೆಗೆ ಹೋಗಿ ಬಂಗಾರ ದುಕಾನವನ್ನು ತೆರಕೊಂಡು ಸಾಯಂಕಾಲ ತನ ವ್ಯಾಪಾರ ಮಾಡಿ ಮನೆಗೆ ಬರವ. ಸಾಧು ಸಂತ ಪ್ರೇಮಿಯಾಗಿದ್ದ, ಜಂಗಮ ಪ್ರೇಮಿಯಾಗಿದ್ದ, ಇಂಥ ಪುರಾಣ ಪುಣ್ಯಕಥೆಗಳನ್ನ ನೋಡಿದ್ರೆ ಏನದ ಧ್ಯಾನ ಮಾಡುವಂತವಾಗಿದ್ದ, ಧ್ಯಾನ ಸೂರನಾಗಿದ್ದ. ಅಂತ ಶಿವಶರಣ 12 ವರ್ಷ ಕಳೆದ ನಂತರ ಒಬ್ಬ ಜಂಗಮ ಮೂರ್ತಿ ಜಟಾಜೂಟಧಾರಿ ಆದಂತ ಕಾಲೊಳಗ ಪಾದೋದಕ್ಕೆ ಕೈಯೊಳಗ ಕಮಂಡಲ, ಕೊರೊಳಗೆ ರುದ್ರಾಕ್ಷಿ, ಭಸ್ಮಧಾರಣ, ತ್ರಿಪುಂಡ ಧಾರಣ ಮಾಡಿದಂತ ಯೋಗಿ ಮಹಾತ್ಮ ಅವ್ರ ಮನೆಗೆ ಬಂದು ಭಿಕ್ಷಾಂದೇಹಿ ಅಂತ. ಯಾವಾಗ ಭಿಕ್ಷಾಂದೇಹಿ ಅಂತಂದಾಗ ಅವ್ರು ಮರದ ತುಂಬಾ ಜೋಳ ತಂದು ನೀಡ್ಲಕ್ ಬಂದಾಗ ಏನದ ತನ್ನ ಜೋಳಿಗೆಂದೊಂದ್ ಏನದ ಗಂಗಾ ನದಿಗೆ ಯಾರು ಶ್ರೀಶೈಲಪಾದವ್ರ ಏನದ ಗಂಗಾ ನೀರು ತರ್ತಿದ್ರು ಅಂತದೊಂದು ಇದು ಚೆರಿಗೆ ಒಳಗ ಬಂಗಾರದ, ನಾ 3 ತಿಂಗಳು ಲೋಕ ಸಂಚಾರಕ್ಕೆ ಹೊಂಟೀನಿ, ಪಾಳಿ ಬಂದ್ರ ಇದನ್ನ ನನಗೆ ಕೊಡ್ರಿ, ಪಾಳಿ ಬರದೇ ಇದ್ದರೆ ಏನದ ಇದನ್ನ ನೀವು ನಿಮ್ಮ ಸಂಸಾರಕ್ಕೆ ಬಳಸ್ಬೋರಿ ಅಂತ ಹೇಳಿ ಹೋದ. ಹೇಳಿ 15 ದಿನ ಅವನ ಕೈಯಾಗಿನೇ ಅವನಿದ್ರಿಗೇನೆ ಒಂದ್ ಟ್ರಂಕ್ನಾಗ ಇಟ್ಟು ಕೀಲಿ ಹಾಕಿ ಅವ್ನ ಟ್ರಂಕಕ್ ಕಳ್ಸ್ಯಾರ. 15 ದಿನಕ್ಕೆ ಹೊಳ್ಳಿ ಸಾಧು ಬಂದೇನ್ರಿ ನನ್ ಚರ್ಗಿ ಕೊಡತ್ ಹೇಳಿ ಚಾವಿ ತೆಗದ್ ಅವನ ಕೈಲಿ ಇಸ್ಕೊಂಡ್ ನೋಡ್ತಾರ, ಅದ್ರೊಳಗ್ ಟ್ರಂಕ್ನಾಗ ಅದು ಚರಿಗಿಲ್ಲ, ಬಂಗಾರ ತುಂಬಿದ ಚರಿ. ಅವ ಗುಲ್ ಮಾಡಾಕತ್ತ ಅಂದ್ರ ಒದರಾಡಕತ್ತ. ನಾವು ನಿಮ್ ಕೈಯಾಗ ನೀವು ಬಾಳ ಚಲೋ ಮನುಷ್ಯರದ್ ಕೊಟ್ಟಿವಿ, ಎಲ್ಲರೂ ನಿಮ್ ಹೆಸರು ಹೇಳಿದ್ರು ಕೊಟ್ಟಿವಿ, ನೀವಿದ್ರಿಂದ ಕಳು ಮಾಡಿರಿ ಅಂತಂದಾಗ ಇಲ್ರಿ ನಿನ್ ಕೈಲೇನು ಚಾವಿಸ್ಕೊಂಡು ಅದನ್ನೇನು ಹೇಳೋದಿಲ್ಲ ನಾನು ಕೊಡ ಅಂದ ಕೂಡಲೇ ನ್ಯಾಯ ಕಲಿಸಿದನ್ರಿ. ಎಲ್ಲರೂ ಅಂದ್ರು ಶಿವಶರಣ ಅಂತ ಮನುಷ್ಯ ಅಲ್ಲ, ಹಿಂಗ್ ಬದುಕ್ಬೇಕು ನೋಡ್ರಿ. ಯಾರ ತಪ್ಪು ಹೊರಿಸಿದ್ರ ಅವ ಅಂತ ಮನುಷ್ಯ ಅಲ್ರಿ, ಹಿಂಗ್ ಬದುಕಬೇಕು, ಅವ ಮಾಡಿರ್ಬೇಕು ತೋರಿ ಹಂಗೆ ಹಿಂಗ್ ಅನಿಸ್ಬಾರ್ದಂತ. ಅವಾಗ ನ್ಯಾಯಕ್ಕೆ ಬಂದಾಗ ಏನದು ಎಲ್ಲರೂ ಅಂದ್ರ ಅಂತ ಮನುಷ್ಯ ಅಲ್ರಿ, ಅವನು 4-5 ಬಂಗಾರ ಅಂಗಡಿ ಅದಾವ, ನಿಮಗ್ ಬಂಗಾರ ತಂದು ಕೊಡ್ದ. ನಮಗ್ ಬಂಗಾರ ಬೇಕಾಗಿಲ್ಲ, ನನ್ನ ಬಂಗಾರ ತಗೊಂಡಿಲ್ಲ ಅಂತ ಹೇಳಿ ಅವನ ಹೆಂಡ್ರನ್ ಮುಟ್ಟಿ ಹೇಳಲ್ಲ. ಹಿರಿಯ ಹೆಂಡತಿನ ಮುಟ್ಲಿಕ್ಕೆ ಸಣ್ಣ ಹೆಂಡತಿ ಮುಟ್ಟಿ ಹೇಳನ್ನು, ಸಣ್ಣ ಹೆಂಡತಿ ಮುಟ್ಟಿ ಹೇಳಿಕ್ ದೊಡ್ಡ ಹೆಂಡತಿ ಮುಟ್ಟಿ ಹೇಳಲ್ಲ. ಅವ ಅಂದ ಇದು ಆಗದಲ್ಲ ಅಂದವ. ಇದು ಹೆಂಗ ಆಗಂಗಿಲ್ಲ, ಹಾಗಿದ್ರೆ ನೀವ್ ನಮ್ ಬಂಗಾರ ತಗೊಂಡಿದಿ, ನಿನ್ ನೀನ್ ಬಂಗಾರ ಕೊಡ್ತೀನಿ. ನನ್ ಚರಿಗೆ ಬಂಗಾರ ಬೇಕು, ನಿನ್ ಅಂಗಡಿನ ಬಂಗಾರ ಬೇಕಾ ಇಲ್ಲ, ಯಾಕ ಚರಿಗೆ ಬಂಗಾರ ಅವನೇ ಮಾಯ ಮಾಡ್ಯಾನ, ಆ ತಾಕತ್ ಬೇಕಲ್ಲ, ಅದನ್ನೇ ಎಲ್ಲಿದ್ಕೊಳ್ಳೋ ಪುಣ್ಯಾತ್ಮ ಅಂತಮ್ಮ. ಹಾಂಗಿದ್ರ ಈ ಸಮಸ್ತ ದೈವದೆದರಿಗೆ ಎಲ್ಲರೂ ಕೂಡಿ ಗಂಗಾ ನದಿಗೆ ಹೋಗಮ್ಮು. ಗಂಗಾ ನದಿ ಒಳಗೆ ಏನದ 2 ಹೆಂಡ್ರ ಕೈಯಾಗ ಒಂದೊಂದು ಬಡಿಗೆ ಕೊಡ್ತೀನಿ, ನೀ 2 ಕೈಯೊಳಗ ಬಡಿಗೆ ಹಿಡ್ಕೊಂಡು ಗಂಗಾ ನದಿಯೊಳಗ ಮುಳುಗಿ ಎದ್ದು ಹೇಳು ಏನು ಅಂತಂದ್ರ, ನಾನು ಬಂಗಾರವನ್ನ ಆ ಬಂಗಾರದ ಚರಿಗೆಯನ್ನ ಕಳವು ಮಾಡಿಲ್ಲ ಅಂತ ಹೇಳಿ ಮುನಿಗೆ ಹೇಳು ಅಂತಂದಾಗ ಎಲ್ಲಾ ದೈವದೆದರಿಗೆ ಆ ಜಟಾಜೂಟಧಾರಿಯಾದಂತ ಜಂಗಮ ಗಂಗಾ ನದಿ ಕರ್ಕೊಂಡು ಹೋಗಿ ಅವ್ರ ಕೈಯಾಗ ಬಡಿಗೆ ಕೊಟ್ಟು ಗಂಡ 2 ಹೆಂಡರನ್ನ ಮುಳುಗಿ ಮ್ಯಾಗ ಹೇಳೋದ್ರೊಳಗಾಗಿ ಆ ಜಂಗಮ ಜಟಾಜೂಟಧಾರಿ ಆದಂತ ಜಂಗಮ ಆ ಸತ್ಯ ಶಿವಶರಣಗ ಕಾಶಿ ವಿಶ್ವನಾಥ ಆಗಿ ಕಾಣ್ಲಕತ್ತಿದ್ನಂತ. ಅವಾಗ ಅವರಿಬ್ರು ವಯಸ್ಸು ಏಟಾಗಿತ್ತು ಹೆಂಡ್ರದು ಅಂತಂದ್ರ, ಫಸ್ತಾಗಿ ಬರ ಹಿರಕ್ಕಿದ ಎಷ್ಟು ವಯಸ್ಸಿತ್ತು ಅಷ್ಟು ವಯಸ್ಸು ಹಿರಕ್ಕಿದಾಯ್ತಂತ. ಸಣ್ಣಕ್ಕಿದೇನದ ಲಗ್ನ ಆಗಿ ಬರ ಏಟಿತ್ತು ಅವ್ರ ವಯಸ್ಸು ಆಯ್ತಂತ. ಇವ ಮುದುಕಾದಂತವ್ರು ಇವನ ವಯಸ್ಸು ಚಿಕ್ಕದಾಯ್ತಂತ. ಮುಂದ ಅವ್ರ ಮನಿತನಕ ಆಶೀರ್ವಾದ ಮಾಡಿದ್ರು ವಿಶ್ವನಾಥ ಅಂತ ಹೇಳಿ ಬರೀತಾರ. ಅದಕ್ಕ ಮಾತೃ ಪುಣ್ಯೇನ ಸುಶೀಲತ, ಇವು ದೇವರ ತಾಯಿ ಪುಣ್ಯದಿಂದ ಹುಟ್ಟಿದಂತ ಮಕ್ಕಳು ಇಂಥ ಆಚಾರವಂತ ಕ್ರಿಯಾವಂತ ಶೀಲವಂತ ಮಕ್ಕಳು ಇರ್ತಾವ. ಮಾತೃ ದೋಷೇಣ ಉನ್ಮತ, ತಾಯಿ ದೋಷದಿಂದ ಹುಟ್ಟಿದ ಮಕ್ಕಳು ಹೆಂಗಿರ್ತಾವ ಅದ್ ಕೇಳ್ತೇವ. ತಾಯಿ ದೋಷದಿಂದ ಹುಟ್ಟುದು ಅಂತಂದ್ರ ದಾನ ಮಾಡಂಗಿಲ್ರಿ, ಧರ್ಮ ಮಾಡಂಗಿಲ್ಲ, ಯಾರ ಮಾತನ್ನು ಕೇಳಂಗಿಲ್ಲ. ಪುರಾಣ ನಡೆದಿತ್ತ ಹಿಂಗೆ ಶ್ರಾವಣ ಮಾಸದಾಗ. 2 ಗಂಡ ಹೆಂಡತಿ ಸ್ವಭಾವ ಹೆಂಗಿತ್ತು ಅಂತಂದ್ರ 1 ರೂಪಾಯಿ ದಾನ ಕೊಡ್ತಿದ್ದಿಲ್ಲಂದ್ರೆ ಯಾರಿಗೆ.
ಅಕ್ಕಿ ಹ್ಯಾಂಗ್ ಊಟ ಮಾಡ್ತಿದ್ಲು ನಾಷ್ಟ ಅಂತಂದ್ರ ಮುಂಜಾನೆ ಓಣ್ಯಾಗ ಹೋಗೋದು, ಯಾರ ಮನ್ಯಾಗ ಜಲ್ದಿ ನಾಷ್ಟ ಮಾಡ್ತಾರ ಅವ್ರ ಮನ್ಯಾಗ ಕುಂತಿನದ ನಾಷ್ಟ ಮಾಡಿ ಬರೋದು. ಇವ ಗಂಡು ಹೊಲ್ದಾಗ ಯಾರು ಬುತ್ತಿ ಬಿತ್ತಿದ್ರ ಅಲ್ಲಿ ಉಂಡು ಬರೋದು ಗಂಡ ಹೆಂಡತಿ. ಎಳ್ಳ ಮಸಿ ಬಂದಾಗ ಏನದ ಯಾರು ಊಟ ಹಾಕಿದ್ದಿಲ್ಲ. ಅವಾಗಂದ್ರ ನೀ ಏನರೆ ಮಾಡಿ ಇವತ್ತ ಸಾಯಂಕಾಲ ಪುರಾಣದಾಗ ಊಟ ಇರ್ತಿತ್ತು, ಅಲ್ಲಿನೂ ಊಟಿಲ್ಲ, ಯಾರು ಊಟನೂ ಕೊಡಂಗಿಲ್ಲ. ನಾವ್ ಇವತ್ ಸ್ವತಃ ಏನದ ಕರಿಗಡ ಮಾಡ್ಕೊಂಡು ನಮ್ಮ ಏನೂ ರೊಕ್ಕ ಕೊಡ್ಲಾರ್ದೆ ತರ್ಬೇಕು ನೋಡು ಅಂತ ಹೇಳಿಲ್ಲಂತ. ಯಾಕ ಅಲ್ಲಕಂತ ಹೇಳಿ ಎಂದೂ ಅವ ಬನೀನ್ ಹಾಕೋತಿದ್ದಿಲ್ರಿ. ಒಳಗ ನೇರು ಶರ್ಟ್ ಹಾಕೊಳವ, ಬನೀನ್ ಹಾಕೊಂಡು ಬನೀನ್ಕೊಂದ್ ರಿಬ್ಬನ್ ಕಟ್ಕೊಂಡನ್ರಿ. ಮ್ಯಾಲ ಅಂಗಿ ಹಾಕೊಂಡ, ಅಂಗಿ ಹಾಕೊಂಡು ಶೆಡ್ಜಿ ಅಂಗಡಿ ಹೋಗಿ ಬ್ಯಾಳ್ಯಾಗ ಹಿಂಗ್ ಕೈ ಹೊಡದ್ನಂತ್ರಿ. ಅವೆಲ್ಲಾ ಬ್ಯಾಳ್ ಹಿಂಗಾಯ್ಸ್ ತುಂಬಿ ಎಲ್ಲ ಹೊಸು ತುಂಬಿಡ್ತಂತ. ಹಿಂಗೆ ಕೈ ಹಿಡ್ದ. ಹೆಂಗ್ ಕಿಲೋ ರೀ? 100 ರೂಪಾಯಿ. 100 ರೂಪಾಯ ಆಚ ಕಡೆ 50 ಕೊಡ್ತಾರ. ತಾವಿಸ್ ಬ್ಯಾಳಿ ಹಿಂಗ್ ಹಾಕಿ ಕೈ ಹಿಂಗೆ ಹಿಡ್ಕೊಂಡು ಊರ್ ಹೊರಗೆ ಬಂದು ರಿಬ್ಬನ್ ಬಿಚ್ಚಿ ಬನೀನ್ ಜಾಡ್ಸಿದ್ರೆ 5 ಕಿಲೋ ಬ್ಯಾಳೆ ಅದು ಅಂತ. ಹಿಂಗೆ ಸಕ್ಕರೆ ಕೈ ಹೊಡೆದ, ಅದು 5 ಕಿಲೋ ಬಂದು. ಗೋಧಿಯ ಕೈ ಹೊಡೆದ, ಅದು 5 ಕಿಲೋ ಬಂದು. ಎಲ್ಲಾ 5-5 ಕಿಲೋ ತಂದೇನದ ಮನ್ಯಾಗ ಇಟ್ಟ. ಎಣ್ಣೆ ಕೈ ಹೊಡೆದ್ರ ಕಪಾಳ ಕುಡಿತಾರ, ಹೌದಲ್ರಿ? ಎಣ್ಣೆ ನೋಡ್ಲಕ್ ಬರ್ತದ, ಕೈ ಹೊಡೆದ ಮನ್ಯಾಗ ಹೋದ. ಎಲ್ಲಿ ಗಣಮಕ್ಕಳು ಬುದ್ಧಿ ನಡೆಯಲಂತ ಅಲ್ಲಿ ಹೆಣ್ಮಕ್ಳು ಕೇಳಬೇಕಂತ ಬರಬ್ಬರಿ ಹೇಳ್ತ್ರಿ ಮುದುಕಿ. ಏನ ಕಿವ ಹೇಳ್ತು, ಎಂದೂ ಸುತ್ತಲಾರದ ಮುದುಕ್ ಹೋಗಿ ರುಂಬಾಲ್ ಸುತ್ತಕೊಂಡನ್ರಿ. ಕಾಟನ್ ರುಂಬಾಲ. ಒಂದ್ರಾಗ ಶೇಂಗಾದ ಎಣ್ಣಿತ್ತು, ಸೂರ್ಯಪಾನ ಎಣ್ಣಿತ್ತು, ಮತ್ತೊಂದ್ರಾಗ ಏನದ ಕುಸುಬೆ ಎಣ್ಣಿತ್ತು. ಎಲ್ಲಾ ಎಣ್ಣೆ ನೋಡಿ ಕೇಳ್ದ ಸೇಡ್ಜಿಗೆ, ಕುಸುಬೆ ಎಣ್ಣೆ ಹೋದ್ರ ಇದು ಕುಸುಬೆ ಎಣ್ಣೆ ಹೆಂಗ್ ಕಿಲೋ ಅಂತೇಳಿ ಹಿಂಗ್ ಎಡಕ್ಕೆ 2-3 ಸರಿ ಮಾಡಿದ್ರ ರುಂಬಾಲ್ ಅದ್ರಾಗ ಬಿದ್ದು ಬಿಡ್ತೀರ. ಬಗಲಾಕ್ ಪರಾತ್ ಹಿಡ್ಕೊಂಡ್ ಬಂದಿದ್ದ. ಏ ಮುದುಕ ಅಲ್ಲೇನೆ ಮುದುಕ್ ಒತ್ತಿ ಮತ್ತದ್ರಾಗ ಹಿಂಡದ್ರ ಹಲ್ಲುಗಟ್ಟಿ ಊರ ಹಿಂಡ ಅಲ್ರಿ ಅವ. ಆದ ರುಂಬಾಲ್ ತೊಗೊಂಡು ಪರತ್ತಾಗಿ ಇಟ್ಕೊಂಡು ಓಡ್ಕೊತ ಊರ್ ಹೊರಗೆ ಬಂದು ಹಿಂಡ್ತಾನ್ರಿ. 5 ಲೀಟರ್ ಎಣ್ಣೆ ಅಷ್ಟು ತಂದ್ ಹೆಂಡತಿ ಕೊಟ್ಟ. ಹೆಂಡತಿ ಏನದ ಕುಲ್ಕರ್ಣ್ಯರ ಮನೇನ ಒಂದಿಷ್ಟು ಕುಳ್ಳು ಕಳು ಮಾಡ್ಕೊಂಡ್ ಬಂದ್ಲು, ಗೌಡ್ರ ಮನೇನ ಒಂದಿಷ್ಟು ಕಟ್ಟಿಗೆ ಕಳು ಮಾಡ್ಕೊಂಡ್ ಬಂದ್ಲು. ಕಡ್ಡಿ ಡಬ್ಬಿ ಬೇಕಲ್ರಿ, ಎಂದರ ಸಂತಿ ಮಾಡಿದ್ರ ಮನ್ಯಾಗ ಕಡ್ಡಿ ಡಬ್ಬಿ ಇರ್ತದ. ಒಲ್ಯಾಗ ಬೆಕ್ಕ ಮಲಗಿಸ್ಕೆ ಅಂದ ಮಂದಿ ಮನ್ಯಾಗ ತಿಂದ ಕಂಪನಿ ಅದು ನಮಗತ್ಲೆ. ನಿಮಗೆಲ್ಲ ಆಸ್ತಿ ಪಾಸ್ತಿ ಯಾವ ನಡೀತದ, ಹೌದಲ್ಲ? ನಮ್ದು ಈ ಊರ್ ಮಗಳ ಮುಂದೂರ್ ಚಾಲೋನಿ. ಹಂಗ ನಮಗತ್ಲೆ ಮಂದಿ ಮನ್ಯಾಗ ತಿಂದ ಚಟ. ಆಕಿ ಕಡ್ಡಿ ಪಟ್ ನಿಂತಿದ್ದಲ್ರಿ. ಮಸೂತಿ ಮುಂದ್ ಮುಲ್ಲಾ ಮುಷಿ ಜಗ್ಗಕ್ ಹತ್ತಿದ್ದ. ಮುಲ್ಲನ ಕೈಯಿಂದ ಅದು ಮುಷಿ ಜಗ್ ತಗೊಂಡು ಜಕ್ಕೋತ ಮನಿಗೆ ಬಂದು ಫೋಟೋ ಮಾಡಿ ಕರಗಡ ಮಾಡಿದ್ರಿ. ಅವು ನಾಯಿ ಕುನ್ನಿ ಅಂತ 3. ಅವ ಲಗ್ನದಾಗ ಅರಿಶಿಣ ಹಚ್ಚಾಗ ಜಳಕ ಮಾಡ್ದವ ಗಂಡಸ. ದಿನ ಜಳಕ ಮಾಡಿದ್ರೆ ನೀರ್ ಹಾಳಾತಾವ, ಸಾಬಾನ ಆತಾವ ಅಂತ ಹೇಳಿ ಅವತ್ತು ಗೌಡ್ರ ಬಾಯಿಗೆ ಹೋಗಿ ಜಳಕ ಮಾಡಿ ಮನಿಗ್ ಬಂದ. ಗಾಂಡ ಬಂದಾನಂತ ಹೇಳಿ ತಿಳ್ಕೊಂಡ ಏನದ ಗಂಡನ್ ತಾಟಿಗೆ 1 ಇಟ್ಟಿಡ್ರಿ, ತನ್ನ ತಾಟಿಗೆ 2 ಇಟ್ಕೊಂಡು. ಅವ ಅಂದ ಇಷ್ಟೆಲ್ಲಾ ಹೈರಾಣಾಗಿರ್ತೀನಿ, ನನಗೆ 2 ಅಂತ. ಅವ ಅಂದ ಇಷ್ಟೆಲ್ಲಾ ಹೈರಾಣಾಗಿ ನಾ ಮಾಡಿನಂತ. ಅಕ್ಕಿ ನನಗೆ 2. ಇಬ್ಬರಿಗೆ 10 ರೂಪಾಯಿ ಜಗಳ ಹತ್ತಿದ ತಕ್ಷಣನೇ ಏನದ ಕಡಿಗೆ ಹೆಣ್ಮಕ್ಳು ಬಹಳ ಚಾಲು ಬುದ್ಧಿ ಇರ್ತದ್ರಿ. ಮತ್ತ ಹಠನೂ ಅಷ್ಟೇ ಜಾಸ್ತಿ ಇರ್ತದ. ನಿಮಗಲ್ರಿ ಓ ಯವ್ವ ಆ ಕಡೆ ಸುದ್ದಿ. ಯಾವಾಗ ಏನದ ಇಬ್ರು ಜಿದ್ದ ಹಾಕಿದ್ರು. ಮಾತಾಡದವ್ರಿಗೆ 1, ಮಾತಾಡ್ಲಾರ್ದವ್ರಿಗೆ 2. ಕಡಪ ಮಾತಾಡ ಗಪ್ಪನೆ ಕೂತುರಪ್ಪ. ಆ ಹೆಣದ ಮುಂದೆ ಕೂತಂಗ ಹಿಂಗ ಕೂತರು. ಎಡ್ತನ ಕುಂದಿರ್ತಾರೆ. ಇದ್ದೂರಾಗೆ ಮಗಳು ಕೊಟ್ಟಿದ್ರು. ಅವು 5-6 ಮೊಮ್ಮಕ್ಳಿದ್ರು. ಬಾಲೊಡಿನೇ ಅವ್ರ ಮನೆಗೆ ಬಂತು. ಒಂದ್ ಕಡೆ ಮುತ್ತೇನ ಕಡೆ ನೋಡಿದ್ರು, ಇವ್ ನನಗ್ ಮಾತಾಡ್ಸಂಗಾರ ಬಾ ಅಂತೇಳಿ ಗ್ವಾಡಿಗೆ ಶಟದ್ ಕೂತ್ ಕಣ್ಣು ಮುಚ್ಚದ. ಆಯಿ ಕಡೆ ನೋಡಿದ್ರು, ಆಯಿನ ಗ್ವಾಡಿಗೆ ಶಟದ್ ಕೂತ್ ಕಣ್ಣು ಮುಚ್ಚಿಲ್ಲು. ಮನುಷ್ಯಾಗ ಒಂದೊಂದು ಕರಿಗಡ ತಗೊಂಡು ಮುರ್ಕೊಂಡು ತಿನ್ಕೋತ್ ಮನಿಗ್ ಹೋಗಿ ಅವ್ರ ಅವ್ ಏನ್ ಹೇಳಿದ್ರು ಗುರ್ತದನ್ರಿ. ಯವ್ವ ಆಯಿ ಮುತ್ತೆ ಉಪ್ಪರ್ಗ್ ಹೋಯಿಂಗ, ಆಯಿ ಮತ್ತೆ ಮ್ಯಾಗ ಹೋಗ್ಯಾರತ್ತೆ. ಆಕಿ ಅಡಿಗೆ ಮಾಡೋದ್ ಬಿಟ್ಟು ಅದೇ ಹಂಗೆ ಕೈ ಒರೆಸ್ಕೊಂಡು ನಾ ಬಾ ನೀ ಬಾ ತಗೊಂಡ. ಎಲ್ಲರೂ ಮಂದಿ ಬಂದಂಗ ಹೆಂಗ್ ಹೇಳ್ತಾರ್ರಿ, ಕಣ್ಣೆ ತೆರೆಯಲ್ರಿಗ್ಯಾರ ಮಂದಿ ಬಂದ. ಈಗ ಮಂದಿ ಬಂದಾಗ ಹೇಳಬೇಕಿಲ್ಲ, ಇಲ್ಲ ಕಡಿವಿನ ಸಂಬಂಧ ಹಿಂಗಾಗಿತ್ತು ಜಿದ್ದಾಗಿ. ಮಾತಾಡಿದ್ರೆ 1, ಮಾತಾಡ್ಲಾರ್ದವ್ರಿಗೆ 2. ಇವ್ ನನಗೊಂದು ಬರ್ತದ ಬಾ ಅಂತ ಅದು ಮಾತಾಡಲ್ದು. ಇದೂನು ಏನದ ನನಗೆ 1 ಬರ್ತದ ಅಂತೇಳಿ ಅವ್ ಮಧ್ಯಾಹ್ನದಾಗೆ ಹೋಗ್ಯಾವ್ರಿ ಕರಿಗಡ. ಸಾಯಂಕಾಲ 5 ಆಯ್ತು. ಜಲ್ದಿ ಎಲ್ಲರೂ ಏನದ ಜಲ್ದಿ ಎತ್ತರಿ ಅಂತ ಹೇಳಿ ಊಟಕ್ ಬಿಡದ್ರು. ನಾ ಬಾ ನೀ ಬಾ ಅಂತ ಅನ್ನೋದ್ರ ಏನೇ ಹೇಳ ತಂದು ಟ್ಯಾಕ್ಟರ್ದಾಗ ಇರಾಗಾರ ಹೇರಬೇಕಿಲ್ರಿ. ಟ್ಯಾಕ್ಟರ್ದಾಗ ಹೇರಾಗೂ ಹೇಳಲಿಲ್ಲ. ಇಬ್ರು ಸ್ಮಶಾನಕ್ಕೆ ಹೋಯ್ದಿರ್ರಿ. ಕಟ್ಟಿಗೆ ಮ್ಯಾಲ ಉದ್ದಕ್ ಹಾಕಿಂದರೆ ಹೇಳಬೇಕಲ್ಲ. ಇಲ್ರಿ ನಾವು ಸತ್ತಿಲ್ಲ, ಕಡಿವಿನ ಸಂಬಂಧ ಗಪ್ಪಾಗಿವಿ ಅಂತ.
ಮೊದಲ ಮುದುಕಿಗೆ ಬೆಂಕಿ ಹಚ್ಚಿದ್ರಿ, ಮುದುಕಿ ಮಗಳು ಮೊಳಕಾಲ್ತನ ಸುಟ್ರು ಇಸ್ಸಲ್ಲಿಲ್ರಿ. ಯಾಕಂದ್ರಿ ಮಾತಾಡಿದ್ರೆ ಕಡಿಮಿನ ಸಂಬಂಧ ಮೊಳಕಾಲ್ತನ ಸುಟ್ರಕಿ. ಮುದುಕಿಗೆ ಯಾವಾಗ ಅಲ್ಲೊಂದು 3 ಮಂದಿ ಅನ್ನೋದ ತಲಿ ಹೊಡೆದಿಂದ ಬರ್ರಿ ಅಂತ ಹೇಳಿ, ಯಾಕ ಇದ್ದೂರ ನಳೆ ಇದ್ದ ಎಲ್ಲರಿಗೂ ಸಿಕ್ಕಂಗೆ ಎಲ್ಲ ಯಾರ್ದ ರೊಕ್ಕ ಎಲ್ಲ ಮಂದಿ ಜಾತ್ರೆ ಹಲಿಗೆ ಬಡಿಯವ್ರಿಗೆ 1000 5,000 ಏನೇನು ವಾದ್ಯಗಳಿದ್ದಾವ್ರಿ ಎಲ್ಲರಿಗೂ ಖುಷಿ ಮಾಡಿ ದಾರು ಕುಡ್ಲಾಕಿ ಇವ್ರದೆಲ್ಲಾ ಈಶ್ವರನ ಕೆಟ್ಟ ಜಿಬ್ಬೆದಾವ ಅಂತ ಹೇಳಿ ತಿಳ್ಕೊಂಡು ಹಳೆ ಸಿಕ್ಕಾಪಟ್ಟಿ ದಾನ ಮಾಡಿದ್ದ. 3 ಮಂದಿ ಪಾಡ್ಯಾವರ ಏನದ ಕುದುರೆಗೆ ಅಂದ ಗೂಟ ಬಡದ್ ಕಟ್ಟಿ ತಲಿ ಹೊಡೆದಿಂದ ಏನದ ಹೋಗ್ಬೇಕಂತ ಅವು ಮುಸಿ ಜಕ್ಕೋತ್ ಕೂತಾವ. ಇವ್ರೆಲ್ಲಾರು ಹಾದ್ರು. ಲಾಸ್ಟ್ ಮುತ್ಯಾಗ ಏನದ ಕಡ್ಡಿ ಕೊರದ್ ಹಚ್ಚಿಕೆ ಹೊಂಟ್ರಿ. ಮುತ್ಯ ಜಳ ಬಡಿದ ಕೂಡಲೇನೆ ಹೇಳ ನನಗ್ 1 ನಿನಗೆ 2 ಅನ್ನ. ಅಲ್ಲಿ ಕೂತಿದ್ವಲ್ರಿ ಮುಸಿ ಹಾಕೊಂಡು ಅವು 3 ಇದ್ದು. ಅವ್ರಂದ್ರು ಇವು ದೆವ್ವ ಎದ್ದುವಪ್ಪ, ನನಗ್ 1 ನಿನಗೆ 2 ಅಂತಾರ ಅಂತೇಳಿ ಮುಸಿ ಒಗದು ಕುದುರೆ ಮ್ಯಾಲ ಕುಂತು ಗೂಟ ಬಿಚ್ಚಲಾರ್ದೆ ಕೊರಡಲ್ಲೇ ಹೊಡೆದ್ರಿ. ಗೂಟ ಕಿತ್ತ ಅವ್ ಡಬ್ ಡಬ್ ಹಿಂದ್ ಡುಬ್ಬಕ್ ಬಡಿಲಕ ತಲಿ ಬಡದು ಬಗ್ಗರಿಗಾಯ್ತು. ಊರಾಗ ಕುದುರೆ ತಗೊಂಡ್ ಹೆಣ ಎದ್ದವ, ಬಾಗ್ಲಾಕೋರಿ ಬಾಗ್ಲಾಕೋರಿ ಬಾಗ್ಲಾಕೋರಲ್ಲಕತ್ರು. ಯಾವಾಗ ಬಾಗ್ಲಾಕೋರ ಒಂದ್ ಕೂಡಲೇ ಹಿಂದ್ ಓಡಿ ಬರ್ಲಾಕತ್ತಿದ್ದರಿ. ಈ ಎಲ್ಲರೂ ಪಿಸ್ತೂಲ್ ತಗೊಂಡು ಕೊಳ್ಳಿ ತಗೊಂಡಿರ್ತಾರ, ನಮ್ಮನ್ನು ಇಡಂಗಿಲ್ಲ ಅಂತ ಹೇಳಿ ತಿಳ್ಕೊಂಡು ಅಡವಿ ಬಿದ್ದಾವತ್ರಿ. ಅವಾಗ ಯಾವ 2 ಗಂಡ ಹೆಣ್ತಿ ಇನ್ನ ಸಿಕ್ಕಿಲ್ಲತ್ರಿ. ಯಾರಿಗಿರ್ಬೇಕಂದ್ರೆ ಕರ್ಕೊಂಡ್ಬರಿದ್ರು. ಅಂದ್ರ ಯಾರಿಗಿ ದಾನ ಕೊಡ್ಲಾರ್ದೇನೆ ತಾವನು ಉಳ್ಳಾರ್ದೇನೆ ಯಾರು ಬದುಕ್ತಾರ ಇವ ತಾಯಿ ದೋಷದಿಂದ ಇದ್ವು ಅಂತ. ಮನ್ಯಾಗ ಹತ್ತೆಮ್ಮಿದ್ರು ಎಲ್ಲಾ ಹಾಲು ಬಳದು ಹಾಲಿನ ಸಿದ್ದಪ್ಪಿಗೆ ಹಾಕ್ತಿದ್ರು. ಅಂದ್ರ ಮನ್ಯಾಗ ಮಕ್ಕಳಿಗೆ 1 ಚಮಚೆ ಹಾಲು ಕೊಡ್ಲಿಲ್ಲ ಅಂತಂದ್ರ ಹೆಂಗಾತದ ಅಂತ ಕೇಳಿದ್ರ ಈ ತಾಯಿ ದೋಷದಿಂದ ಹುಟ್ಟಿದ ಮಕ್ಕಳು. ಯಾಕ ಅಂತ ಕೇಳಿದ್ರ ಇಂಥ ದುಷ್ಟ ಮಕ್ಕಳು ಹುಟ್ಟಬೇಕಾದ್ರೆ ತಂದೆ ತಾಯಿ ಪುಣ್ಯ ಬಹಳ ಜಬರ್ದಸ್ತ್ ಬೇಕು. ಅಂತ ನಮಗೆ ಚಲೋ ಮಕ್ಕಳು ಹುಟ್ಟಬೇಕಾಗಿತ್ತು ಅಂದ್ರ, ಚಲೋ ಗುರುಗಳು ಸಿಗಬೇಕಾಗಿತ್ತು ಅಂದ್ರ, ಚಲೋ ನಮ್ಮ ಇಷ್ಟ ದೇವತಾ ಸಿಗಬೇಕಾಗಿತ್ತು ಅಂದ್ರ ಇವೆಲ್ಲ ಪುಣ್ಯಾಂಶದ ಕೆಲಸದ ಅಂತ ಹೇಳಿ ತಿಳ್ಕೊಂಡು ಆ ಶಿವಪುರಾಣದೊಳಗ ಸುಗ್ಗವ್ಯ ಕೇಳ್ತಾ ಇದ್ದಾಳ. ಇದನ್ನ ಕೇಳ ಬಂದಿಂದ 1 ವರ್ಷಕ್ಕೆ ಏನಾಯ್ತು ಅಂತಂದ್ರ 60 ವರ್ಷದ ಮುದುಕಿ ಆ ಗಂಡ ಪೂಸಿಗೆ ಜನನವನ್ನು ಕೊಟ್ಟು ಈಗ ಸಿದ್ದರಾಮ ಹುಟ್ಟದ. 7 ಮಕ್ಕಳು ಮೊದಲು. ಆಕಿನ ವಯಸ್ಸಿನಿಂದ ಮೊದಲು ಹಡದ 7, 8ನೇದವ ಯಾರು ಅಂದ್ರ ಸಿದ್ದರಾಮ. ಆ ಸಿದ್ದರಾಮಗೆ ಏನದ ನಾಳಿನ ದಿನ ತೊಟ್ಟಲು ಕಾರ್ಯಕ್ರಮ. ನೀವ್ ಯಾರ್ಯಾರು ತೊಟ್ಲಾದ ಏನ್ ಬರ್ಸಿದೆ ಏನಿಲ್ಲ ಅಂತ ಕೇಳಿದ್ರ ಅಂತಂದ್ರ ಮುಂದೆ ಅಪ್ಪುರ ಆಶೀರ್ವಚನ ಆಗೋದಕ್ಕಿಂತ ಮೊದಲ ನಮ್ಮ ಸಂಚಾಲಕರು ಪಾಟೀಲ್ ಸರ್ ಹೇಳ್ತಾರ ಅಂತ ಹೇಳಿ ತಿಳಿಸಿ ಈಗ ಈ ಕಾರ್ಯಕ್ರಮವನ್ನು ಅವ್ರಿಗೆ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಜಯ ಮಂಗಲಂ ಜಯ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾತ್ಮಾ ಕೀ, ಪ್ರಭುಲಿಂಗೇಶ್ವರ ಮಹಾತ್ಮಾ ಕೀ, ಸನ್ನಲಗಿ ಸಿದ್ದರಾಮೇಶ್ವರ ಮಹಾತ್ಮಾ ಕೀ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಗೆ ಶರಣು ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪರಮತರನ್ನ ಹಾಗೂ ಕಲ್ಯಾಣದ ಎಲ್ಲ ಶರಣರನ್ನ ಸ್ಮರಣೆಯನ್ನ ಮಾಡಿ ಆರಾಧ್ಯ ಗುರುವರಿಯರನ್ನ ಸ್ಮರಿಸಿ ಅಗರಖೇಡದ ವಿರಕ್ತ ಮಠದ ಕರ್ತೃಗಳು, ಕಾರಣಿಕ ಪುರುಷರು, ಬಂದ ಭಕ್ತರ ಕಷ್ಟವನ್ನ ದೂರ ಮಾಡಿ ಸನ್ಮಂಗಲವನ್ನ ನೀಡುತ್ತಿರುವಂತಹ ಪ್ರಭುಲಿಂಗೇಶ್ವರರ ಕರ್ತೃತ್ವ ಶಕ್ತಿಗೆ ಹಣೆ ಮಣೆದು ಚರಿತ್ರೆಯ ಪುರಾಣದ ಕಥಾನಾಯಕರು, ಕರ್ಮಯೋಗಿಗಳು, ಸೊನ್ನಲ್ಗಿಯನ್ನ ಕೈಲಾಸವನ್ನಾಗಿ ಮಾಡಿ ಹೋಗಿರುವಂತಹ ಸಿದ್ದರಾಮೇಶ್ವರರನ್ನ ಸ್ಮರಣೆಯನ್ನ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವ, ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನ ಪ್ರತಿ ವರ್ಷವೂ ಬಹಳ ಅತ್ಯುತ್ತಮವಾಗಿ ವೈಭವದಿಂದ ಮಾಡಿಕೊಂಡು ಬರುತ್ತಿರುವಂತಹ ಶ್ರೀಮಠದ ಒಡೆಯರು
ಸರಳರು, ಸಹೃದಯರು, ಭಕ್ತರ ಆರಾಧ್ಯ ಮೂರ್ತಿಗಳು, ಆತ್ಮೀಯರೂ ಆದಂತಹ ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ಈ ಒಂದು ಸನ್ನಲಿಗೆ ಸಿದ್ದರಾಮೇಶ್ವರ ಪುರಾಣವನ್ನ ಅತ್ಯಂತ ಸುಂದರವಾಗಿ ನಿಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಮ್ಮ ಅನುಭವದಿಂದ ಪ್ರಸಾದವಾಣಿಯಿಂದ ಮಾಡಿಕೊಂಡು ಬರುತ್ತಿರುವಂತಹ ಹಿರಿಯರು, ಅನುಭಾವಿಗಳು, ಪಂಡಿತೋತ್ತಮರು ಆದಂತಹ ಷಟ್ಸ್ಥಲ ಬ್ರಹ್ಮ ಶಿವಬಸವ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ಇಬ್ಬರು ಸಂಗೀತ ಕಲಾವಿದರಲ್ಲಿ ಶರಣೆಂದು ಈ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮದ ಸಭೆಯ ನಿರ್ವಹಣೆಯನ್ನ ಬಹಳ ಸುಂದರವಾಗಿ ಮಾಡುತ್ತಿರುವಂತಹ ನಮ್ಮ ಬಿರಾದಾರ್ ಸರ್ ಅವರು, ಎಸ್.ಎಂ. ಬಿರಾದಾರ್ ಸರ್ ಅವರು ಮೊದಲು ಶಿಕ್ಷಕರಷ್ಟೇ ಇದ್ರು, ಈಗ ಇನ್ನೊಂದು ಶುರು ಮಾಡ್ಯಾರ ಅವರು, ವರದಿಗಾರರಾಗ್ಯಾರ ಅವರು. ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ ಲೈವ್ ಆಗಿ ಬಿಡ್ತಾರ, ನಾವು ನೋಡಿವೆಲ್ಲ. ಬಹುಶಃ ಯೂಟ್ಯೂಬ್ ಚಾನಲ್ ಶುರು ಮಾಡ್ಯಾರ ಅವರು. ವರದಿಗಾರರಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ನೋಡಲು ಅನುವು ಮಾಡಿಕೊಡುತ್ತಿರತಕ್ಕಂತಹ ಬಿರಾದಾರ್ ಅವರಲ್ಲಿ ಇವತ್ತು ಬಹುಶಃ 2ನೇ ದಿನದ ಪುರಾಣ. ಈ 2ನೇ ದಿನದ ಪುರಾಣಕ್ಕೆ ಬಹಳ ಶ್ರದ್ಧೆಯಿಂದ ಕೇಳಲು ಬಂದಿರತಕ್ಕಂಥ ಎಲ್ಲ ತಾಯಂದಿರಲ್ಲಿ, ನಮ್ಮೆಲ್ಲ ಶರಣರ ಬಳಗದವರಲ್ಲಿ, ಸದ್ಭಕ್ತರಲ್ಲಿ, ಮಹನೀಯರಲ್ಲಿ, ಗಲಾಟೆ ಮಾಡುತ್ತಿರುವಂತ ಮಕ್ಕಳಲ್ಲಿ, ಎಲ್ಲರಲ್ಲಿ ಕೂಡ ಶರಣಾರ್ಥಿಗಳು. ಬಹುಶಃ ಇದು ಪುರಾಣ ಮುಕ್ತಾಯ ಆಗೋ ಸಮಯ ಈ ಸದ್ದು, ಹೌದಿಲ್ರಿ? 10 ಆಗ್ಯದ. ಎಷ್ಟಾಗ್ಯದ್ರಿ? 10 ಆಗ್ಯದ. ನಿನ್ನೆ ಬಹುಶಃ ಇಷ್ಟೊತ್ತಿಗೆ ಪುರಾಣ ಬಿಟ್ಟಿತ್ತು, ಮುಗಿದಿತ್ತು ಅಂತ ಅನಿಸ್ತೈತಿ. ಪರಮ ಪೂಜ್ಯರು ಬಹಳ ಸುಂದರವಾದಂತಹ ನಿರೂಪಣೆಯೊಂದಿಗೆ ಪುರಾಣವನ್ನ, ಸೊಲ್ಲಾಪುರದ ಸಿದ್ದರಾಮೇಶ್ವರ ಪುರಾಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮೇಶ್ವರರು ಬಹಳ ಶ್ರೇಷ್ಠ ಶರಣರು. ಅವರು ಕರ್ಮಯೋಗಿಗಳು. ಪುರಾಣದೊಳಗ ಇವತ್ತು ಅವರ ತಂದೆ ತಾಯಿ ಯಾರು ಅನ್ನುವಂಥದ್ದನ್ನ ಪೂಜ್ಯರು ಹೇಳಿದರು. ಮುದ್ದುಗೌಡ ಹಾಗೂ ಸುಗ್ಗವ್ವ, ತಂದೆ ಮುದ್ದುಗೌಡ, ತಾಯಿ ಸುಗ್ಗವ್ವ, ಅವರಿಬ್ಬರ ಪುಣ್ಯ ಉದರದೊಳಗ, ಅದು ಯಾವಾಗ ಅಂತಂದ್ರ 60-65 ವರ್ಷ ಆದ ಬಳಿಕ, ಇಳಿ ವಯಸ್ಸಿನೊಳಗ ಇದ್ದಂತ ಸಂದರ್ಭದೊಳಗ ಒಬ್ಬ ಪುತ್ರ ರತ್ನ ಅವರ ಉದರದಿಂದ ಜನಿಸಿ ಬರ್ತಾನೆ. ಆತನೇ ಶ್ರೇಷ್ಠ ಶಿವಯೋಗಿ ಆಗ್ತಾನೆ. ಮುಂದೆ ಪುರಾಣದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಹೇಳಿದ್ರವರು ಮಕ್ಕಳು ಹೇಗಿರ್ತಾರೆ, ಒಳ್ಳೆಯ ಮಕ್ಕಳಾಗಬೇಕಾದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ಅಂತೀವಿ, ನಮ್ಮ ಮಕ್ಕಳು ಏನ್ರಿ ನಮ್ಮ ಮಾತೆ ಕೇಳುವುದಿಲ್ಲ, ಬಹಳ ಉಡಾಳದವ, ಮನೆಯೊಳಗ ಯಾರಿಗೂ ಹಿರಿಯರಿಗೆ ತಂದೆ ತಾಯರಿಗೆ ಏನು ಕಿಮ್ಮತ್ತಿಲ್ಲ, ಮಾತಿ ಕಿಮ್ಮತ್ತಿಲ್ಲ, ಕೆಟ್ಟವರ ಸಂಘ ಮಾಡಿ, ದುಷ್ಟರ ಸಂಘ ಮಾಡಿ, ಉಡಾಳರ ಸಂಘ ಮಾಡಿ ಅವು ಹಂಗ ಆಗ್ಯಾವ ಅಂತ ಹಿಂಗೆಲ್ಲ ಅಂತಿರ್ತಾರ. ಹಿಂಗೆಲ್ಲ ಬರ್ತಾವ. ಯಾರ ಹತ್ರ ಬರ್ತಾವ ಅಂತಂದ್ರ ಮಠದ ಸ್ವಾಮಿಗಳ ಹತ್ರ ಬರ್ತಾವ ಕೇಸುಗಳು ಇಂತಾವ್. ಏನ್ ಮಾಡುದ್ರಿ, ನಮ್ಮ ಮಗ ಹಿಂಗ, ನಮ್ಮ ಮಗ ಹಂಗ ಅಂತ. ಮಕ್ಕಳು ಹೆಂಗ ಯಾಕೆ ಹುಟ್ಟತವ ಅಂತಂದು ಇವತ್ತು ಪೂಜ್ಯರು ಹೇಳಿದ್ರು. ಯಾರ ದೋಷದಿಂದ ಹುಟ್ಟತವ? ಏನಾದ್ರೂ ಒಂದು ದೋಷ ಇರ್ಲೇಬೇಕಲ್ಲ. ತಂದಿದಾದ್ರೂ ದೋಷ ಇರಬೇಕು, ತಾಯಿದಾದ್ರೂ ದೋಷ ಇರಬೇಕು ಅಂದಾಗ ಅಂತ ಮಕ್ಕಳು ಹುಟ್ಟುತ್ತವೆ.
ಹಾಗಾದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಏನು ಮಾಡ್ಬೇಕು ಅಂತಂದ್ರೆ ಸುಗ್ಗವ್ವ ಏನು ಮಾಡಿದಳು ಅದನ್ನ ಮಾಡಬೇಕು. ಪ್ರತಿ ವರ್ಷನೂ ಪ್ರಭುಲಿಂಗೇಶ್ವರರ ಜಾತ್ರಾ ಮಹೋತ್ಸವ, ಅದರ ನಿಮಿತ್ತವಾಗಿ ಒಂದು 11 ದಿವಸ ಪುರಾಣ ಪ್ರವಚನ ಚಿಂತನೆ, ಶರಣರ ಜೀವನ, ಶರಣರ ಬದುಕು ಇವೆಲ್ಲ ಯಾಕದವ, ಯಾಕೆ ಮಾಡ್ತಾರೆ, ಇವೆಲ್ಲ ಯಾರಿಗಾಗಿ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಭಕ್ತರಿಗಾಗಿ. ಭಕ್ತರ ಬದುಕು ಬಂಗಾರವಾಗಬೇಕು, ಭಕ್ತರ ಬದುಕು ಅಧ್ಯಾತ್ಮದ ಕಡೆ ಆಗ್ಬೇಕು, ಅವರ ಕಷ್ಟಗಳು ದೂರ ಆಗ್ಬೇಕು, ಅವರು ಧರ್ಮದ ಮಾರ್ಗದೊಳಗ ನೀತಿಯ ಮಾರ್ಗದೊಳಗ ನಡಿಬೇಕು. ಅಂದಾಗ ಅವರ ಬದುಕು ಸುಂದರ ಚಂದ ಆಗ್ತದೆ. ಅದಕ್ಕಾಗಿ ಇವೆಲ್ಲ ಪುರಾಣ ಪ್ರವಚನ ಯಾಕದವ ಇವೆಲ್ಲ? ಇದರಿಂದ ಏನಾಗ್ತದೆ? ಇದರಿಂದ ಮನಸ್ಸಿನ ಕೊಳೆ ಎಲ್ಲ ಹೋಗ್ತದೆ. ಹೇಳ್ತಾರಲ್ಲ, ಮಂಡೆ ಮಾಸಿದೊಡೆ ಮಹಾಮಜ್ಜನ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳನಗಿಕ್ಕುವರು. ನಮ್ಮ ಶರೀರ ಹೊಲಸಾಯ್ತು ಅಂತಂದ್ರೆ ನಾವು ಸ್ವಚ್ಛವಾಗಿ ಸ್ನಾನ ಮಾಡ್ತೀವಿ. ನಾವು ಉಡುವಂತಹ ಬಟ್ಟೆ ಹೊಲಸಾದ್ರೆ ಬಟ್ಟೆಯನ್ನ ಅಗಸರಿ ಕೊಡ್ತೀವಿ ಅಥವಾ ನಾವ ತೊಳಿತೀವಿ. ಇದರ ಒಳಗಿರುವಂತಹ ಅಂತರಂಗ ಒಳಗೈತಲ್ಲ, ಒಳಗೊಂದೈತಿ. ಇದು ಹೊರಗಿಂದ ಎರಡು ಸ್ವಚ್ಛ ಮಾಡುವ ಆಯ್ತು. ಒಳಗ ಅಂತರಂಗ ಮನಸ್ಸು ಅಂತ ಏನದ ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದು ಹೆಂಗ? ಅದನ್ನ ಏನು ನೀರಿನಿಂದ ತೊಳ್ಕೊಂಡಂಗ್ ತೊಳಕ್ ಬರ್ತದೇನ್? ಬರುವುದಿಲ್ಲ. ಅಂತರಂಗವನ್ನ ಸ್ವಚ್ಛ ಮಾಡುವಂಥದ್ದು, ಅಂತರಂಗದ ಮಲಿನತೆಯನ್ನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಕೂಡಲ ಸಂಗನ ಶರಣರ ಅನುಭವವನ್ನ ಮಾಡ್ಬೇಕು ಅಂತ ತಿಳ್ಕೊಂಡು ಶರಣರು ಏನು ಹೇಳಿದ್ರು ಅದನ್ನ ಪ್ರತಿ ವರ್ಷನೂ ನಿಮಗಾಗಿ ಅನುಭವವನ್ನ ಯಾರು ಮಾಡ್ತಾರ ಅಂತಂದ್ರೆ ಪ್ರಭುಲಿಂಗ ಮಹಾಸ್ವಾಮಿಗಳು ನಿಮಗೆಲ್ಲ ಅನುಭವವನ್ನ ಮಾಡಿಸ್ಕೊಡಕ್ ಇಂಥ ಪೂಜ್ಯರನ್ನ ಕರೆಸಿ ನಿಮಗೆಲ್ಲ ಅನುಭವವನ್ನ ಮಾಡಿಸ್ತಾರ. ಅವ್ರು ಏನ್ ಮಾಡಕತ್ತಾರ ಅಂತಂದ್ರೆ ನಿಮ್ಮ ಮನದ ಏನು ದುರ್ಗುಣಗಳೇನದಾವ, ಮನಸ್ಸಿನೊಳಗೆ ಏನೇನೇನೇನೇನ್ ಅದಾವ ಅವನ್ನೆಲ್ಲ ಹೋಗುವ ಸಲುವಾಗಿ ಶರಣರ ಚಿಂತನೆಗಳನ್ನ, ಶರಣರ ಜೀವನವನ್ನ ನಿಮಗೆಲ್ಲ ತಿಳಿಸ್ತಾರ. ಪ್ರತಿ ವರ್ಷ ಒಬ್ಬೊಬ್ರು ಶರಣರು. ಅವಾಗೆಲ್ಲ ಏನಾಗ್ತಿತ್ತು ಅಂತಂದ್ರೆ ಕುಂತ್ರು ಶಿವನಾಮ ಸ್ಮರಣೆ ಮಾಡ್ತಿದ್ರು, ನಿಂತರು ಶಿವನಾಮ ಸ್ಮರಣೆಯನ್ನು ಮಾಡ್ತಿದ್ರು. ಅಡಿಗಡಿಗೆ ಶಿವನಾಮ, ನುಡಿ ನುಡಿಗೆ ಶಿವನಾಮ. ಯಾವಾಗಲೂ ಕೂಡ ಆ ಭಗವಂತನ ನಾಮ ಸ್ಮರಣೆಯನ್ನ ಮಾಡಬೇಕು, ಸದಾವಕಾಲ ಅವನನ್ನ ಸ್ಮರಿಸಬೇಕು. ಅಂದಾಗ ಮನಸ್ಸು ಯಾವಾಗಲೂ ಕೂಡ ಬೇರೆ ಕಡೆ ಹರಿಯುವುದಿಲ್ಲ, ಆತನ ಸನ್ನಿಧಿಯೊಳಗ ಇರ್ತದ ಅಂತ ತಿಳ್ಕೊಂಡು ಯಾವಾಗಲೂ ಶಿವನಾಮ ಸ್ಮರಣೆಯನ್ನ ಮಾಡುವಂಥದ್ದು ಪದ್ಧತಿ ನಮ್ಮೆಲ್ಲ. ಅದಕ್ಕಾಗಿನೇ ಹುಟ್ಟುವಂತಹ ಮಕ್ಕಳಿಗೂ ಕೂಡ ದೇವ್ರ ಹೆಸರು ಇಡುವಂತ ಪದ್ಧತಿ ಐತಿ ನಮ್ಮಲ್ಲಿ. ಗಂಡು ಮಗ ಆಗಿದ್ರೆ ಶಂಕರ, ಮಹಾದೇವ, ಚಂದ್ರಶೇಖರ, ಗಂಗಾಧರ, ಹಿಂಗ ದೇವರ ಹೆಸರು ಇಡುವಂಥದ್ದು. ಹೆಣ್ಣು ಮಕ್ಕಳಾಗಿದ್ರೆ ದಾನಮ್ಮ, ಮಲ್ಲಮ್ಮ, ಭಾಗಮ್ಮ, ಹಿಂಗ ಯಾವ ನಿಮ್ಮ ಯಾವ ದೇವ್ರ ಅದಾವ ಆ ದೇವ್ರ ಹೆಸರು ಇಡುವಂತಹ ಪದ್ಧತಿ ನಮ್ಮ ಹಿರಿಯರಲ್ಲಿ ಇರ್ತಾ ಇತ್ತು. ಯಾಕೆ ಅಂತಂದ್ರೆ ಒಂದು ರೀತಿ ಮಕ್ಕಳಿಗೆ ದೇವರ ಹೆಸರಿಂದ ಇಡುವುದರಿಂದ ಆ ಮಕ್ಕಳಿಗೂ ಕೂಡ ಕರೆದಂಗೂ ಆಗ್ತದ, ಅದರ ಮುಖಾಂತರವಾಗಿ ದೇವನನ್ನು ಸ್ಮರಣ ಮಾಡ್ದಂಗೂ ಆಗ್ತದ. ಯಾವಾಗಲೂ ಕೂಡ ಆ ದೇವನ ಸ್ಮರಣೆ ಯಾವಾಗಲೂ ಇರ್ತದೆ. ಆದ್ರೆ ಈಗೆಲ್ಲ ಏನಾಗ್ಬಿಟ್ಟದ ಅಂತಂದ್ರೆ ಎಲ್ಲ ಬದಲಾಗ್ಬಿಟ್ಟೈತಿ. ಈಗೆಲ್ಲ ಹೆಸರುಗಳು ಕೂಡ ಯಾವುವು ನಾವು ಹುಡುಕಾಡಿದ್ರು ಕೂಡ ದೇವ್ರ ಹೆಸರುಗಳು ಸಿಗುವುದಿಲ್ಲ. ಈಗೆಲ್ಲ ಏನಾಗ್ಬಿಟ್ಟವ ಅಂತಂದ್ರ ವಿಚಿತ್ರ ಹೆಸರುಗಳು ಇಡುವಂತಹ ಪದ್ಧತಿ ಬಂದ್ಬಿಟ್ಟೈತಿ. ಒಂದು ಮನಿಯೊಳಗ ಗಂಡ ಹೆಂಡತಿ, ಒಂದೆರಡು ಗಂಡು ಮಕ್ಕಳು, ಒಂದೆರಡು ಹೆಣ್ಮಕ್ಳು ಇದ್ರು.
ಈಗಿನ ವಾತಾವರಣ. ಈ ಸರ್ಕಾರದವರು ಜನಗಣತಿ ಮಾಡ್ತಾರಲ್ಲ, ಮನೆಯೊಳಗ ಎಷ್ಟು ಜನ ಇದ್ದೀರಿ, ಗಂಡು ಮಕ್ಳು ಎಷ್ಟು ಜನ ಇದ್ದೀರಿ, ಹೆಣ್ಮಕ್ಳು ಎಷ್ಟು ಜನ ಇದ್ದೀರಿ ಅಂತ ತಿಳ್ಕೊಂಡು ಜನಗಣತಿ ಮಾಡ್ತಾರಲ್ಲ, ಆ ಜನಗಣತಿ ಮಾಡುವವರು ಮನಿಗ್ ಬಂದ್ರಂತ. ಅವಾಗ ಮನಿ ಯಜಮಾನ ಭೇಟಿಯಾಗಿ, ನೀವ ಏನ್ರಿ ಯಜಮಾನ್ರು? ಹೌದು ನಾವೇ. ನಿಮಗ ಮಕ್ಕಳು ಎಷ್ಟು ಮಂದಿ? ಒಂದು 4 ಮಂದಿ. ಗಂಡು ಮಕ್ಕಳು ಎಷ್ಟು? 2, ಹೆಣ್ಮಕ್ಳು 2. ಹೆಸರು ಹೇಳ್ರಿ. ನೋಡ್ರಿ, ದೊಡ್ಡ ಮಗನ ಹೆಸರು ನೆಟ್ಟ ನಾರಾಯಣ ಅಂತ ಹೇಳ್ದಂತ. ನೆಟ್ಟ ನಾರಾಯಣ. ಇದೇನ್ರಿ ಇದು ಹೆಸರ? ನೆಟ್ಟ ನಾರಾಯಣ? ಹೌದ್ರಿ, ನನ್ನ ಹೆಸರೇ ಹಂಗ ಐತಿ. ಬರ್ಕೊಂಡವ ನೆಟ್ಟ ನಾರಾಯಣ ಅಂತೇಳಿ. ಎರಡನೇದೊಂದ್ ಹೆಸರು ಹೇಳ್ರಿ. ಫೇಸ್ಬುಕ್ ಪ್ರಹ್ಲಾದ. ಈ ಹೆಸರು ವಿಚಿತ್ರ ಅದಾವಲ್ರಿ? ಹೌದ್ರಿ, ಹಿಂಗ ಅದಾವ ಹೆಸರು. ಬರ್ಕೊಂಡ ಫೇಸ್ಬುಕ್ ಪ್ರಹ್ಲಾದ. ಮೂರನೇದಾರ ಯಾರು? ಹೆಣ್ಮಕ್ಳು. ಹೆಸರು ಹೇಳ್ರಿ. ಶೇರ್ಚಾಟ್ ಶಾರದಾ. ಅವ ಅಂದ, ಇದೇನ್ರಿ ಎಲ್ಲ ಹೆಸರು ವಿಚಿತ್ರ ಅದಾವ, ಹಿಂಗ ಅದಾವ್ರಿ ನಮ್ಮ ಹೆಸರು. ಆಯ್ತು, ಬರ್ಕೊಂಡ. ಇನ್ನೊಬ್ಬಕ್ಕೆ ಮಗಳ ಹೆಸರು ಹೇಳ್ರಿ. ರೀಲ್ಸ್ ರಾಧಿಕಾ. ಅವ ಅಂದ, ಇವೆಲ್ಲ ಒಟ್ಟು ಇವೆಲ್ಲ ಇದರ ಹೆಸರು ಅದಾವಲ್ರಿ, ಎಲ್ಲಿ ಕೇಳೇ ಇಲ್ಲ ನಾವ್ ಹೆಸರ. ಆಯ್ತು, ನಿಮ್ಮ ಹೆಂಡತಿ ಹೆಸರೇನು? ಗೂಗಲ್ ಗೀತಾ ಅಂದಂತ. ಅದನ್ನು ಬರ್ಕೊಂಡ, ಗೂಗಲ್ ಗೀತಾ. ನಿಮ್ಮ ಹೆಸರೇನ್ರಿ? ಜಿಯೋ ಜಯರಾಮ ಅಂದಂತ. ಅವ ಅಂದ, ಇದೇನು ಪೂರ್ಣ ನಿಮ್ದು ಪೂರ್ಣ ಮೊಬೈಲ್ ಫ್ಯಾಮಿಲಿನೇ ಐತಿರೋದು ಅಂತಂದಂತ. ಈಗಿನ ಒಂದು ಪರಿಸ್ಥಿತಿ ಹೇಗಾಗ್ಬಿಟ್ಟದ ಅಂತಂದ್ರೆ, ಮನೆಯೊಳಗೆ ಎಲ್ಲರೂ ಕೂಡ ಮೊಬೈಲ್ ಒಳಗ ಮುಳುಗಿ ಅವ್ರ ಮೊಬೈಲೇ ಆಗ್ಬಿಟ್ಟಾರ. ಅಂತಹ ಪರಿಸ್ಥಿತಿಯೊಳಗ ನಾವು ಭಗವಂತನ ನಾಮಸ್ಮರಣೆ ಮಾಡೋದು ಎಂತದ್ದು, ಹೆಂಗ ಸಾಧ್ಯ ಅದ? ಅಡಿಗಡಿಗೆ ಶಿವನಾಮ, ನುಡಿ ನುಡಿಗೆ ಶಿವನಾಮ. ಮೊದಲೆಲ್ಲ ಇತ್ತು ಪದ್ಧತಿ. ಇವತ್ತು ಯಾರಿಗೂ ಕೂಡ ಸಮಯ ಇಲ್ಲ, ಯಾರಿಗೂ ಕೂಡ ವ್ಯವಧಾನವೇ ಇಲ್ಲ. ಭಗವಂತನನ್ನ ಸ್ಮರಣೆ ಮಾಡೋದಕ್ಕ, ಆ ಶಿವನ ಸ್ಮರಣೆ ಮಾಡೋದಕ್ಕ ಯಾರಿಗೆ ಸಮಯ ಅದ? ಯಾರಿಗೆ ಪುರುಸೊತ್ತದ? ಪುರುಸೊತ್ತಿಲ್ಲ. ಆ ಪುರುಸೊತ್ತು ಮಾಡಿಕೊಂಡು ಮಠಕ್ಕೆ ಬಂದ್ರ, ಪ್ರಭುಲಿಂಗೇಶ್ವರರ ಮಠಕ್ಕೆ ಬಂದ್ರ, ಮಠದೊಳಗ ಇಂತಹ ಪೂಜ್ಯರು ಪ್ರವಚನ ಮಾಡ್ತಾರ, ಪುರಾಣ ಹೇಳ್ತಾರ. ಅವಾಗಾದ್ರೂ ಬಂದು ನಮ್ಮ ಬದುಕನ್ನ ಬದಲು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಎಲ್ಲಿ ಸಿಗ್ತದೆ ಅಂತಂದ್ರೆ ಇಂತಹ ಮಠದೊಳಗೆ ಸಿಗ್ತದೆ. ಅದಕ್ಕಾಗಿ ಪ್ರವಚನ, ಪುರಾಣ, ಚಿಂತನೆ, ಶಾಸ್ತ್ರ ಇವೆಲ್ಲ ಎದಕ್ಕದಾವ? ನಮ್ಮ ಬದುಕು ಸುಂದರ ಆಗುವುದಕ್ಕೆ ಇವೆಲ್ಲ ಅದಾವ. ಇದು ಯಾವ ರೀತಿ ಅಂತಂದ್ರೆ, ನಮ್ಮ ಶಾಶ್ವತ ಏನು ನಮ್ಮದು ಐತಲ್ಲ ಜಾಗ, ನಾವೆಲ್ಲ ಎದಕ್ ಬಂದೀವಿ ಅಂತಂದ್ರೆ 4 ದಿನದ ಬದುಕು ಇದು. ಈ ಮರ್ತ್ಯಕ್ಕೆ ಬಂದಿರುವಂಥದ್ದು. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ. ಇದು ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಏನು ಶರಣರು ಹೇಳಿದ್ರು. ಇದು ಮರ್ತ್ಯ ಲೋಕ. ಇಲ್ಲಿ ನಮ್ಮ 4 ದಿನದ ಬದುಕು ಜೀವನ, ಒಂದು 4 ದಿನದ ಜೀವನವನ್ನ ಮಾಡಿ ನಮ್ಮ ಖಾಯಂ ಜಾಗ ಏನದ ಅಲ್ಲಿ ಹೋಗ್ಬೇಕು ನಾವು. ಆ ಒಂದು ಏನು ಭಗವಂತನ ಏನು ಸನ್ನಿಧಿ ಐತಲ್ಲ, ಅಲ್ಲಿ ಹೋಗೋದಕ್ಕ ನಮಗ ಅಲ್ಲಿ ಹೋಗೋದಕ್ಕ ಒಂದು ಅರ್ಹತೆ ಬೇಕಲ್ಲ. ಅಲ್ಲಿ ನಮಗೊಂದು ಜಾಗ ಸಿಗುವುದಕ್ಕೆ ಅರ್ಹತೆ ಬೇಕಲ್ಲ. ಒಂದ್ ರೀತಿ ಇದು ಏನು ಅಂತಂದ್ರೆ, ಈಗ ಟ್ರೈನ್ ಒಳಗ ರಿಸರ್ವೇಶನ್ ಅಂತ ಮಾಡ್ತಾರಲ್ಲ, ಸೀಟ್ ರಿಸರ್ವೇಶನ್ ಅಂತ ಹೇಳಿ ಅಡ್ವಾನ್ಸ್ ಟಿಕೆಟ್ ತಗೊಂಡು ಸೀಟ್ ರಿಸರ್ವೇಶನ್ ಮಾಡ್ತಾರೆ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಅಲ್ಲಿ ಸಲ್ಬೇಕು ನಾವು. ಎಲ್ಲಿ ಸಲ್ಬೇಕು? ಆ ದೇವನ ಸನ್ನಿಧಿಯೊಳಗ ಸಲ್ಲಬೇಕು. ಅಲ್ಲಿ ಸಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಸೀಟ್ ರಿಸರ್ವೇಶನ್ ಮಾಡ್ಕೋಬೇಕಂತ.
ಅಲ್ಲಿ ದೇವನ ಸನ್ನಿಧಾನದೊಳಗ ನಮಗ ಸೀಟ್ ಸಿಗಬೇಕಾದ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಅದರ ತಯಾರಿ ಎಲ್ಲಿ ಮಾಡ್ಕೋಬೇಕು ಅಂತಂದ್ರ ಇಂಥ ಪುರಾಣ ಪ್ರವಚನ ಶಾಸ್ತ್ರ ಚಿಂತನೆಯೊಳಗ ನಮ್ಮನ್ನ ನಾವು ತೊಡಗಿಸಿಕೊಂಡ್ರ ನಮಗ ಅಲ್ಲಿ ಏನ್ ಸಿಗ್ತದ, ಅಲ್ಲಿ ಸೀಟ್ ಸಿಗ್ತದ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ನಾವು ಇಲ್ಲಿ ಸರಿಯಾಗಿ ಒಂದು ನಾಲ್ಕು ದಿನ ಹೆಂಗ್ ಬದುಕಬೇಕು ಅಂತಂದ್ರೆ 4 ಮಂದಿ ಒಳ್ಳೆಯವರು ಅನ್ನಬೇಕು. ಹೇಳ್ತಾರಲ್ಲ, 4 ಮಂದಿ ಬಾಯಾಗ ಇರಬಾರ್ದಂತ, ನ್ಯಾಲಿಗ್ಯಾಗ ಇರ್ಬೇಕಂತ ಹೇಳ್ತಾರಿಲ್ಲ. 4 ಮಂದಿ ನಮಗ ನೋಡಿ, ಏ ಇಲ್ಲಪ್ಪ ಎಂಥ ಮನುಷ್ಯ ಇದ್ದ, ಯಾರಿಗೂ ಏನು ಅಂದವಲ್ಲ, ಏನು ಮಾಡ್ದವಲ್ಲ, ತನ್ನ ಪಾಡಿಗೆ ತಾನು ಇರ್ತಿದ್ದ, ಒಳ್ಳೆ ಸಜ್ಜನ ಆಗಿದ್ದ, ಅಂಥವ ಇನ್ನೊಂದು 4 ದಿವಸ ಇರ್ಬೇಕಾಗಿತ್ತು, ಬೇಗ ಹೋಗಿಬಿಟ್ಟ ಅಂತ ಅನಿಸ್ಕೊಳ್ಬೇಕಂತ ಅಂದಾಗ ನಾವು ಇಲ್ಲಿಯೂ ಸಲ್ಲದಂಗ ಅಲ್ಲಿಯೂ ಸಲ್ಲದಂಗ. ಮತ್ತ ಅದು ಬಿಟ್ಟು ಅವಂದೇನ್ ಹೇಳ್ತೀವ ಮರಾಯ, ಊರಿಗೆ ಸಾಕಾಗಿದ್ದ, ಯಾರಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡಿದ್ದ, ಯಾರಿಗೆ ಏನಾದ್ರೂ ಪರೋಪಕಾರ ಮಾಡಿದ್ದು, ಏನ್ ಮಾಡಿದ್ದು, ಎಲ್ಲಿ ನೋಡಿದ್ರು ಏನೇ ಎಲ್ಲಾ ರೀತಿ ದುಷ್ಟ ಕಾರ್ಯಗಳನ್ನು ಮಾಡ್ದವದಾನ ಅಂತವ ಹೋಗಿದ್ದೆ ಚಲೋ ಆಯ್ತು ಅಂದ್ರ ತಿಳ್ಕೊಂಡ್ಬಿಡ್ಬೇಕು, ನಾವು ಇಲ್ಲಿಯೂ ಸಲ್ಲುವರಲ್ಲ ಅಲ್ಲಿಯೂ ಸಲ್ಲುವರಲ್ಲ. ಮೊನ್ನೆ ಇದು ಆಯ್ತು, ಏನಾಯ್ತು, ಉತ್ತರ ಭಾರತದೊಳಗ ದೊಡ್ಡ ಮೇಳ ಆಯ್ತಲ್ಲ, ಯಾವುದು? ಉತ್ತರ ಭಾರತದೊಳಗ ಪ್ರಯಾಗರಾಜದೊಳಗ ದೊಡ್ಡ ಕುಂಭ ಮೇಳ ಅಂತ ನಡೀತಿ. ನಮ್ಮ ದೇಶದ ಅತ್ಯಂತ ದೊಡ್ಡ ಮೇಳ. ಕೋಟ್ಯಾಂತರ ಜನ ಅಲ್ಲಿ ಹೋಗಿ ಏನು ಮಾಡಿದ್ರು? ಎದಕ್ಕೆ ಹೋಗ್ತಿದ್ರು? ಪ್ರಯಾಗರಾಜಕ್ಕ ಎದಕ್ಕೆ ಹೋಗ್ತಿದ್ರು? ಅಲ್ಲಿ ತ್ರಿವೇಣಿ ಸಂಗಮದೊಳಗ ಸ್ನಾನ ಮಾಡಿ ನದಿಯೊಳಗ ಮುಳುಗಿ ಬರಬೇಕು. ಯಾಕೆ ನದಿಯೊಳಗ ಮುಳುಗಿ ಬರಬೇಕು? ಅಲ್ಲಿ 3 ನದಿಗಳು ಕೂಡ್ಯಾವ. ಅಲ್ಲಿ ಹೋಗಿ ನಾವು 3 ಸಾರಿ ನದಿಯೊಳಗ ಮುಳುಗಿ ಎದ್ರ ನಮ್ಮ ಪಾಪ ಕರ್ಮಗಳೆಲ್ಲವೂ ಅಳಿದು ಹೋಗಿಬಿಡ್ತಾವ, ನಾಶವಾಗಿ ಹೋಗಿಬಿಡ್ತಾವ. ಅದಕ್ಕೆ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿ ಬರಬೇಕು. ಮತ್ತ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದು ಮತ್ತ ಹಂಗ ಇದ್ದಂಗ ಮಾಡಿದ್ರೆ, ಮೊದಲ ಹೆಂಗಿದ್ದ ಹಂಗ ಮಾಡಿದ್ರೆ ಮತ್ತ ಅಲ್ಲಿ ಹೋಗಿ ಸ್ನಾನ ಮಾಡಿದ್ದಕ್ಕ ಸಾರ್ಥಕತೆ ಏನಾಯ್ತು? ಇದೇ ಸೊಲ್ಲಾಪುರದ ಸಿದ್ದರಾಮೇಶ್ವರ ಬರೀತಾರ, ಒಬ್ಬರ ಮನೆಯ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ, ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳಿ ಮುಳುಗಿದಡೇನು ಫಲವಯ್ಯ ಅಂತ ಇದು ಸಿದ್ದರಾಮೇಶ್ವರ ವಚನದೊಳಗೆ ಬರೀತಾರ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನೆಯ ಘಾತವ ಮಾಡಿ ಅಂದ್ರ ಮನಿ ಮುರಿದು, ನಮ್ ಭಾಷೆ ಒಳಗೆ ಹೇಳ್ಬೇಕಂದ್ರ ಒಂದು ಚಲೋ ಮನಿ ನಡೆದಿರ್ತದಲ್ಲ ಎಲ್ಲಾ ರೀತಿಯಿಂದ, ಅಂತ ಮನಿಯನ್ನು ಮುರಿದು, ಒಂದು ಚಲೋ ಸಂಸಾರವನ್ನು ಮುರಿದು, ಗಂಡ ಹೆಂಡತಿ ನಡುವ ಜಗಳ ಹಚ್ಚಿ ನಾಶ ಮಾಡಿ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರ ಏನು ಫಲ ಅದ ಅಂತ ಕೇಳ್ತಾರ ಅವ್ರು. ಅಂದ್ರ ಇದ್ರ ಅರ್ಥ ಏನು ಅಂತಂದ್ರ, ಗಂಗಾ ನದಿಯೊಳಗ ಮುಳುಗಿ ಹೇಳಿದ್ರ ಪಾಪ ಹೋಗ್ತದ, ಪುಣ್ಯ ಬರ್ತದ, ಹೌದು. ಆದ್ರೆ ನಾವು ಹೇಗಿರ್ಬೇಕು ಅಂತಂದ್ರೆ, ನಾವು ಯಾವುದೇ ರೀತಿ ಪಾಪ ಕಾರ್ಯಗಳನ್ನು ಕೂಡ ಮಾಡಬಾರದು. ಅದರ ಅರ್ಥ ಇದು. ಈಗ BP ಶುಗರ್ ಎಲ್ಲ ಅದಾವ, BP ಶುಗರ್ ಎಲ್ಲ ಅದಾವ. ಡಾಕ್ಟರ್ ಹತ್ರ ಹೋದ್ರ ಅವ್ರ ಏನ್ ಹೇಳ್ತಾರ, ನೋಡ್ರಿ ಸ್ವಲ್ಪ ಸರಿಯಾಗಿ ನೀವು ಆಹಾರ ಚಲೋದು ತೋರ್ರಿ, ಶುಗರ್ ಬಹಳ ಉಣ್ಬ್ಯಾಡ್ರಿ ಅಂತ ಡಾಕ್ಟರ್ ಹೇಳ್ತಾರ. ಮತ್ತ ಅದರಂಗ ನಡಿಬೇಕು ಏನ? ಡಾಕ್ಟರ್ ಹಂಗ ಹೇಳ್ತಾರ, ಗುಳಿಗೆ ಅದಾವಲ್ಲ ಹೆಚ್ಚಾದ್ರೆ ಮತ್ತೆ ಗುಳಿಗೆ ತೊಗೊಂಡ್ರಾಯ್ತು ಅಂತ ತಿಳ್ಕೊಂಡು ಮತ್ತ ಹಂಗ ಊಟ ಮಾಡ್ಕೊಂತ ಹೋದ್ರ, ಹಂಗ ನಾವು ಹಂಗ ತಿನ್ಕೊಂತ ಹೋಗೋದು, ಅದು BP ಶುಗರ್ ಏರ್ಕೊಂತ ಹೋಗೋದು, ಹಂಗ ಗುಳಿಗೆ ತೊಳ್ಕೊಂತ ಹೋಗೋದು. ಅದ್ ಯಾವಾಗ ಕಡಿಮೆ ಆಗ್ಬೇಕು, ಯಾವಾಗ ನಾವು
ನಮಗ ಅವು ನಮ್ಮಿಂದ ದೂರ ಆಗ್ಬೇಕು, ಯಾವಾಗ ನಮಗ ಒಳ್ಳೆ ಆರೋಗ್ಯ ಸಿಗಬೇಕು. ಇದನ್ನು ಹಂಗ ಆಗ್ತದ. ಮತ್ತೆ ಹೋಗಿ ಅಲ್ಲಿ ಹೋಗಿ ಮುಳುಗಿ ಬರೋದು, ಪಾಪ ಕಳ್ಕೊಂಡು ಬರೋದು, ಮತ್ತೆ ಇಲ್ಲಿ ಹಂಗ ಯಥಾರೀತಿ ತನ್ನ ಕಾಯಕ ಮುಂದುವರಿಸೋದು. ಇದರಿಂದ ಏನು ಪಡೆದಂಗ ಆಗ್ತದೆ. ಅದಕ್ಕೆ ಹೇಳ್ತಾರ ಅವ್ರು, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳಿ ಮುಳುಗಿದರೆ ಏನು ಫಲ. ಅಂದ್ರೆ ನಾವ್ ಹೇಗಿರ್ಬೇಕು ಅಂತಂದ್ರೆ, ನಮ್ಮ ಜೀವನ ಹೇಗಾಗ್ಬೇಕು ಅಂತಂದ್ರೆ, ನಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದ್ದಾಗಿರಬಾರ್ದು. ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಬಾರ್ದು. ಅದು ಬಹಳ ಮುಖ್ಯ ನಮ್ಮ ಜೀವನ. ನಾವು ಹಂಗ ಬದುಕಿದ್ರೆ ನೀನು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಯಾವ ನದಿಯೊಳಗೂ ಕೂಡ ಮುಳುಗೋದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸಿರದೇ ಇರುವುದಿಲ್ಲಲ್ಲ. ಶರಣರು ಈ ರೀತಿ ಚಿಂತನೆಯನ್ನು ಹೇಳಿಕೊಡ್ತಾರೆ. ಇವನ್ನೆಲ್ಲ ತಿಳಿಸ್ಕೊಡುವುದು ಈ ಪುರಾಣ ಪ್ರವಚನ. ಇವೆಲ್ಲ ಒಬ್ಬ ಮನುಷ್ಯನ ಬದುಕು ಹೇಗಿರ್ಬೇಕು ಅಂತಂದ್ರೆ, ನೀತಿವಂತನಾಗಿ ಬದುಕಬೇಕು. ಅದನ್ನು ಸ್ವಲ್ಪ ಬೇಕಾಗ್ತದೆ. ಭಕ್ತಿವಂತನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ಪ್ರಾಮಾಣಿಕವಂತನಾಗಿರ್ಬೇಕು. ಅದನ್ನು ಸ್ವಲ್ಪ ಬೇಕಾಗ್ತದೆ. ನಾವು ಎಲ್ಲವನ್ನು ಬಿಟ್ಟು ಹೆಂಗ್ ಬಂತ ಹಂಗ ಜೀವನ ಮಾಡಿದ್ರೆ ಅದು ನಮ್ಮ ಜೀವನ ಅನ್ನೋದಿಲ್ಲ. ಅವನ್ನೆಲ್ಲ ತಿಳಿಸ್ಕೊಡುವುದಕ್ಕೆ ಇದೆಲ್ಲ ಪುರಾಣ ಪ್ರವಚನ ಇವೆಲ್ಲ ಪ್ರತಿ ವರ್ಷ ಪರಮ ಪೂಜ್ಯರು ನಿಮಗಾಗಿ ಹಚ್ಕೊಂತ ಬರ್ತಾ ಇದ್ದಾರೆ. ಇದರಿಂದ ನಾವೆಲ್ಲ ಏನು ಕಲಿಬೇಕು ಅಂತಂದ್ರೆ, ಶರಣರು ಹೆಂಗ ಬದುಕಿ ಹೋದ್ರು ಅವನ್ನ ಸ್ವಲ್ಪ ಮೆಲಕ್ ಹಾಕೊಂತ ನಾವೆಲ್ಲ ಬದಲಾಗ್ಬೇಕು. ಆ ನಿಟ್ಟಿನೊಳಗ ಇವತ್ತು ಪರಮ ಪೂಜ್ಯರು ಸೊನ್ನಲಗಿಯ ಸಿದ್ದರಾಮೇಶ್ವರರ ಒಂದು ಬದುಕನ್ನ, ಅವರ ಒಂದು ಜೀವನವನ್ನ ನಿಮ್ಮೆಲ್ಲರ ಕುರಿತು 11 ದಿವಸವಾಗಿ ಹೇಳ್ತಾ ಇದ್ದಾರೆ. ಸಮಯನೂ ಕೂಡ ಬಹಳ ಆಗಿಬಿಟ್ಟಿದೆ. ಈ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಎಲ್ಲ ಭಕ್ತರು ಪ್ರತಿ ವರ್ಷನೂ ಕೂಡ ಬಹಳ ಸುಂದರವಾಗಿ ಈ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಒಂದು ಮಠ ಅಂದ ಕೂಡಲೇ ಅಲ್ಲಿ ಯಾವಾಗಲೂ ಕೂಡ ಗುರುಗಳು, ಅಲ್ಲಿ ಬರ್ತಕ್ಕಂತಹ ಭಕ್ತರು, ಇವತ್ತು ಭಕ್ತರ ಅನೇಕ ತೊಂದರೆಗಳಿರ್ತಾವ, ಅನೇಕ ಕಷ್ಟಗಳಿರ್ತಾವ, ಅವರಿಗೆ ಅನೇಕ ತೊಂದರೆಗಳು ಬರ್ತಾವೆ. ನಾವು ಇವತ್ತು ನಮಗ ಬಂದಿರ್ತಕ್ಕಂತಹ ಯಾವುದೇ ಕಷ್ಟ ಇರ್ಲಿ, ತೊಂದರೆ, ಮಠದೊಳಗ ಸ್ವಾಮಿಗಳು ಅದಾರ, ನಮ್ಮ ಕಷ್ಟವನ್ನ ಅವ್ರ ಹತ್ರ ಹೇಳಿದ್ರೆ ಅವ್ರು ಏನಾದ್ರೂ ಇದಕ್ಕೊಂದು ಪರಿಹಾರವನ್ನ ತೋರಿಸ್ತಾರ ಅಂತ ತಿಳ್ಕೊಂಡು ನೀವೆಲ್ಲ ಭಕ್ತಿಯಿಂದ ಪ್ರಭುಲಿಂಗೇಶ್ವರರ ಮಠಕ್ಕ ಬರ್ತಾ ಇದ್ದೀರಿ. ಪರಮ ಪೂಜ್ಯರು ಕೂಡ ಎಲ್ಲ ಭಕ್ತರನ್ನ ಒಳಗೊಂಡು ಎಲ್ಲ ಭಕ್ತರನ್ನ ಒಂದು ರೀತಿಯ ಮಾರ್ಗದರ್ಶನವನ್ನ ಮಾಡ್ತಾ ಭಕ್ತರ ಕಷ್ಟವನ್ನ ದೂರ ಮಾಡ್ತಾ ಪ್ರಭುಲಿಂಗೇಶ್ವರರ ಕರ್ತೃತ್ವ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಭಕ್ತರ ಭಕ್ತಿನೂ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಊರೊಳಗ ಧಾರ್ಮಿಕವಾದಂತಹ ವಾತಾವರಣವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಪ್ರಭುಲಿಂಗೇಶ್ವರರು ಶ್ರೀಮಠದೊಳಗ ಅವರು ಯಾವ ರೂಪದೊಳಗದಾರ ಅಂತಂದ್ರೆ, ಈಗೇನು ಪೂಜ್ಯರು ಪೀಠಾಧೀಶ್ವರರು ಅದಾರ ಅವರ ರೂಪದೊಳಗ ಪ್ರಭುಲಿಂಗೇಶ್ವರರು ತಮ್ಮ ಭಕ್ತರ ಉದ್ಧಾರದ ಕಾರ್ಯವನ್ನ ಯಾವಾಗಲೂ ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಾವ್ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅಗರಖೇಡದ ಅಂತಂದ್ರೆ ಭಕ್ತಿಯ ಊರು. ದಾನ ಧರ್ಮದೊಳಗೆ ಎತ್ತಿದ ಕೈ, ಪರೋಪಕಾರದೊಳಗೆ ಎತ್ತಿದ ಕೈ, ಶಾಸ್ತ್ರದೊಳಗೆ ಎತ್ತಿದ ಕೈ. ಇಲ್ಲೆಲ್ಲ ಶಾಸ್ತ್ರ ಚಿಂತನ ಮಾಡೋರು ಅದಾರ, ಪುರಾಣ ಪ್ರವಚನವನ್ನ ಕೇಳುವಂಥವ್ರು ಅದಾರ. ಪ್ರತಿ ವರ್ಷನೂ ಕೂಡ 3-4 ಪುರಾಣಗಳು ಊರೊಳಗ ನಡೀತವೆ. ಶಂಕರಲಿಂಗೇಶ್ವರ ಜಾತ್ರೆನೂ ಕೂಡ ದೊಡ್ಡ ಪ್ರಮಾಣದೊಳಗ ತಾವೆಲ್ಲ ಮಾಡ್ತಾ ಇದ್ದೀರಿ. ಇದು ಹೇಗಾಗ್ಬೇಕು ಅಂತಂದ್ರೆ, ಅಗರಖೇಡ ಅನ್ನುವಂಥದ್ದು ಒಂದು ಕಲ್ಯಾಣ ಆಗ್ಬೇಕು. ಕಲ್ಯಾಣ, ಮರಿ ಕಲ್ಯಾಣ ಅಂತ ಕರೀತಾರೆ. ಹೆಂಗ 12ನೇ ಶತಮಾನದೊಳಗ ಆ ಕಲ್ಯಾಣ ಆಗಿ ಹೋಯ್ತು, ಹಂಗ ಅಗರಖೇಡನು ಕೂಡ 21ನೇ ಈ ಒಂದು ಶತಮಾನದೊಳಗ ಇದನ್ನು ಕೂಡ ಕಲ್ಯಾಣ ಆಗ್ಬೇಕು. ನೀವೆಲ್ಲರೂ ಕೂಡ ಶರಣರಾಗ್ಬೇಕು. ಆ ಪ್ರಭುಲಿಂಗೇಶ್ವರರು ನಿಮಗೆಲ್ಲರಿಗೂ ಕೂಡ ಆ ಮಾರ್ಗದೊಳಗ, ಆ ದಾರಿಯೊಳಗ
ಮುನ್ನಡೆಯೋದಕ್ಕೆ ನಿಮಗೆಲ್ಲ ಪ್ರೇರಣೆ ಶಕ್ತಿ ನಿಮಗೆಲ್ಲ ಪ್ರಭುಲಿಂಗೇಶ್ವರರು ನೀಡ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗ ನಾವೆಲ್ಲ ಹಾರೈಸಿ ನಾವು ನಮ್ಮದು ಕೊನೆಯದಿತ್ತು ಕಾರ್ಯಕ್ರಮ, ಕೊನೆಯ ಸಮಾರೋಪ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದ್ರೆ ನಾವು ಮತ್ತೆ ನಾಳೆಯಿಂದ ಬಳ್ಳಾರಿಗೆ ಹೋಗುವುದು ಕಾರ್ಯಕ್ರಮ ಇರುವುದರಿಂದ ಬರುವುದು ಮತ್ತೆ ಯುಗಾದಿಯ ಅಮಾವಾಸ್ಯೆ ಆದ ನಂತರ ಬರುವುದಾಗ್ತದೆ. ಅದಕ್ಕೆ ಇವತ್ತೇ ಬಂದು ಹೋಗ್ತೀನಿ ಅಂತ ತಿಳ್ಕೊಂಡು ಪರಮ ಪೂಜ್ಯರಿಗೆ ಹೇಳಿದಾಗ ಪರಮ ಪೂಜ್ಯರು ಆಯ್ತು ಬನ್ರಿ, ಯಾವಾಗಾದ್ರೂ ಬನ್ರಿ, ಮಠ ನಿಮ್ಮದೇ ಇದೆ, ನೀವೆಲ್ಲ ಮೊದಲಿಂದನೂ ಬರ್ತಕ್ಕಂಥವ್ರು, ಮೊದಲಿಂದನೂ ಮಠದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥವ್ರು, ಬನ್ರಿ ಅಂತಂದಾಗ ಇವತ್ತು ಬರುವಂತಹ ಒಂದು ಅವಕಾಶ, ಇಲ್ಲಿ ನಿಮ್ಮನ್ನೆಲ್ಲ ಕುರಿತು ಪ್ರವಚನದೊಳಗ ಪುರಾಣದೊಳಗ ಪಾಲ್ಗೊಳ್ಳುವಂತಹ ಅವಕಾಶನೂ ಕೂಡಿ ಬಂತು. ಒಟ್ಟಾರೆಯಾಗಿ ಪ್ರಭುಲಿಂಗೇಶ್ವರ ಎಲ್ಲರಿಗೂ ಕೂಡ ಸಕಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಣಿಸಲಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗ ತಿಳಿಯಪಡಿಸಿ, ಪೂಜ್ಯರ ಏನು ಕಾರ್ಯ ಬಹಳ ಒಂದು ಮಾದರಿಯಾಗುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ಅವರಿಗೆ ಶಕ್ತಿ, ಮಠಕ್ಕೆ ಶಕ್ತಿ ಯಾರು ಅಂತಂದ್ರೆ ಭಕ್ತರೇ ಮಠಕ್ಕೆ ಶಕ್ತಿಯಾಗಿ ನಿಲ್ಲಬೇಕು. ತನು ಮನ ಧನ ಎಲ್ಲವೂ ಕೂಡ ಗುರುವಿಗೆ ತನುವನ್ನ ಕೊಟ್ಟು, ಮನವನ್ನ ಲಿಂಗಕ್ಕೆ ಕೊಟ್ಟು, ಧನವನ್ನ ಜಂಗಮಕ್ಕೆ ಕೊಟ್ಟು ನಿಶ್ಚಿಂತನಾಗ್ಬೇಕು ಅಂತ ತಿಳ್ಕೊಂಡು ಏನು ಶರಣರು ಹೇಳಿದ್ರು, ಆ ಒಂದು ನಿಟ್ಟಿನೊಳಗ ನೀವೆಲ್ಲ ನಡೀತಾ ಇದ್ದೀರಿ. ಹೀಗೇನೆ ನಿಮ್ಮ ಭಕ್ತಿ ಶ್ರೀಮಠದ ಮೇಲೆ ಇರಬೇಕು, ಶ್ರೀಮಠದ ಪೂಜ್ಯರ ಕೃಪೆ ನಿಮ್ಮ ಮೇಲೆ ಇರಬೇಕು ಅನ್ನುವಂಥದ್ದನ್ನ ಹಾರೈಸಿ, ಸಮಯನ ಕೂಡ ಬಹಳ ಆಗ್ಯದ, ಬಹಳ ಮಾತಾಡಿದ ಇನ್ನೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಿ 4 ಮಾತುಗಳಿಗೆ ವಿರಾಮ.